ಹಾಕದೇ ಇರುವ ಹಾಗೆ ನಮ್ಮ PDO ಅವರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ಪಂಚಾಯತ್ ಭಾರತ್ ಮಾತಾ ಕಿ ನಮ್ಮ ಉಲ್ಲಾಸಲಾಗಬೇಕು, బాలికేశ్వరరావుకు మందిరాలకు ఒళ్ళే దేవుతున్న అసలు పూర నలిపి నమ్మ ಒಂದೇ ಪಾತ್ರೆ ನಮ್ಮ ಅಪ್ಪಮ್ಮನು ನಮ್ಮ ದೇವರು ನಮ್ಮನ್ನ ಜೀವನ ಈಗ ಅಪ್ಪಲ್ಲ ನಮ್ಮ ಒಟ್ಟು ಇಲ್ಲಿ ಅದ ಈ ಬಾಯಿ పొంగుದ ಸೆಂಟ್ರಲ್ ಪಾಯಿಂಟ್ ಮಾತ್ರ ಸ್ವಲ್ಪ ಇಲ್ಲಿ ಸಿಡ್ಕೊಂಡ ಅಂಚೆ పొంగుದ ಕುಂಬರ ಹೊಂದಿಕೊಂಡು ಆಕರ್ಷಣ ಆಚಾರ ಇಲ್ಲಿ ದೇವರು ಇದು ಪೂರ ಖರ್ಚು ಮಲ್ತೇವೆ ಯಾರು ನಿಮ್ಮದಾದ ಕೇಳಿ ಆಗಲ್ಲ ಐಕೊಂಡಿರೋದು ಶಂಖ ಚಕ್ರ ಗದ ಪದ್ಮ ಅನ್ನೋದು ಇದು ಒಂದು ಅಂಚಿನ ಕಂಬ ಅಂತ ಈಗ ಅಂಚೆ ಕುದರ್ಕೊಂಡು ಇಂಗ್ಲೀಷ್ ಕುದರ್ಕೊಂಡು ಬಂತು ಒಂದು ಚಕ್ರ ಉಂಟು ಅದು ಇದಕ್ಕೆ ಅಂಚಿನ ಈ ಪಾದ ಕಂಬದ ಗೊತ್ತಿನ ಅಂಚಿನ ಇದು ಕೊರ್ಲದ ಸೆಲ್ಫಿ ಪಾಯಿಂಟ್ ಆಮೇಲೆ ಆಕರ್ಷಣ ಸಾಧಿಕ ಆಚಾರಕ್ಕೆ ಒದಗಿಸಿದ ಕೊಡ್ತಾರೆ. ಇದು ಮೂರು ನಮ್ಮ ಪಂಚಾಯತ್ ಅಧ್ಯಕ್ಷರಕ್ಕೆ ಮಾಜಿ ಅಧ್ಯಕ್ಷರೇ ಅಂಚನೆ ಹಾಲಿ ಉಪಾಧ್ಯಕ್ಷರೇ ನಮ್ಮ ಬೇತೆ ಬೇತೆ ಉದ್ಯಮದಕ್ಕೆ ಜೈಲಿನಕ್ಕೆ ಅಂಚನೆ ಸುಮಾರು ಜನ ನಮ್ಮ ಸೇರಲು ಹೊರಿಯನ ಪದರ ಪಂಡ ತಪ್ಪಾಗ್ಬೋದು ನಮ್ಮ ಇತ್ತು ಒಂದೇ ಮನಸ್ಸಿಗೆ ಸರ್ವ ಧರ್ಮದ ಸರ್ವ ದೇವರ ಮತ್ತೊಂದು ಈ ಒಂದು ಸೆಲ್ಫಿ ಪಾಯಿಂಟ್ ನಮ್ಮ ಸೆಕ್ಯುಲರ್ ಪಂಡ ಜಾತ್ಯಾತೀತ ಹೋಗಿ ಆ ಸ್ಮಾರಕ ಆದಿತ್ಯದಲ್ಲಿ ಕಂಡೊಂದು ನನ್ನ ಕುಂಬಾಡು ಕೋಣಗ ಪಡೋದು ತೋಟದ ಮಟ್ಟ ಗಾಡಿ ನಮ್ಮೊಂದು ಅವನು ಉಂಟಾವು ನಾವು ಕುಂಬರಾದ ಮಟ್ಟ ಇಂಚೆ ಕುರಿತು ಮಕ್ಕಳ ವರ್ತಕ ಸಂಘಕ್ಕೆ ಭಾರಿ ಪೂರ್ಣ ಯೋಚನೆ ಮಾಡ್ಕೊಂಡಿದ್ದಾರೆ ಐಕ್ಲಾಂಚ ನಾವು ರಾಜಕೀಯದಲ್ಲಿ ಇವೇ ರೀತಿಯ ಜಾತಿ ಭೇದ ಇಟ್ಟಂತೆ ಮಲ್ಪನಂಚಿನ ಒಂದು ಸಮಗ್ರ ಚಿಂತನೆ ಇದನ್ನು ಉದ್ಘಾಟನೆ ಮಾಡ್ತಿತ್ತು. ಅದೇ ಬೇರೆ ಹೊಸ ಚಿಗುರು ಅಂತ ಒಂದು ಪರ ನಮ್ಮ ನಂಬಿಕೆ ಕತ್ತೇರಿ ಮಲ್ತಿದ್ವಿ ಹೊಸ ಚಿಗುರೊಟ್ಟಿನ ಇಲ್ಲಿ ಮಲ್ಕೊಂಡು ದೃಷ್ಟಿಕೋನ ದೇವರು ನಮ್ಮ ಮಲ್ಪನಲ್ಲ ನಮ್ಮ 2 ಜನ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ನಮ್ಮ ವರ್ತಕ ಸಂಘದ ವಾಮನ ಪೈಕಿ ತುಂಬ ನಮಗೆ ಧೈರ್ಯ ಗವಣಿಯನ್ನು ಸ್ಪಿರಿಟ್ ಯಾರಪ್ಪ ಕಾರಣ ಇರಕೊಂಡ ವಾಮನ ಪೈಕಿ ಚೂಟು ದೇಶಿ ಇಂಚಿನ ಅಂಚನೆ ವರ್ತಕ ಸಂಘದ ಸ್ಥಾಪಕ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಏನೆಲ್ಲ ಮುಟ್ಟಿದ್ದೀವಿ ಎಲ್ಲೊಂದು ಎರಡು ಬಾರಿ ಉದ್ಘಾಟನೆ ಮಾಡಿಕೊಂಡು ನಮ್ಮ ಸೌಹಾರ್ದಯುತವಾದ ಶಾಂತಿಯುತವಾದ ಬಾರಿಗೆ ವಿಶ್ವ ಕೊಡುವುದರಲ್ಲಿ ಪಡ್ಕೊಂಡು ವಿಶ್ವ ಕೊಡುವ ಬೇರೆ ಸಿಗುವ ಹಲ್ಲಿದೆ ಆ ಒಂದು ಸಾಮರಸ್ಯದ ಬದುಕಿ ನಮ್ಮ ಒಂದು ಬಂದು ಉದ್ಘಾಟನೆ ಮಾಡಿಕೊಂಡು ನಾನು ಅಪ್ಪನ ನಡೆಯುತ್ತಿದ್ದೆ. ಈಗ ಕೈ ಬಿಡಬೇಕು इतना दिवों पूरा अनित पिलवड इतने सूर्यचंद्र सूर्यचंद्र नम तुलनाडे अंत सूर्यचंद्र तुलनाड़ बंद कोरदगट्टे आपेट कम्मल कल्चर कल्चर संस्कृति गीत ఎంత కథ పక్కన ఇక్కడ పుట్టే ಸರ್ 20ನೆಯ ವರ್ಷದ ಪ್ರಯುಕ್ತ ಈ ವರ್ಷ 20 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮಗಳೆಲ್ಲ ಸೇರಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಶ್ರೀ ರಫೀಕ್ ಅಲ್ರಾಯ ಅಧ್ಯಕ್ಷರು ವರ್ತಕರ ಸಂಘ ಕುಂಬ್ರಾ, ಅದೇ ರೀತಿ
ಈ ಕಾರ್ಯಕ್ರಮದಲ್ಲಿ ಸೆಲ್ಫಿ ಪಾಯಿಂಟ್ ಅನ್ನ ಉದ್ಘಾಟನೆ ಮಾಡಿದ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು ಅಧ್ಯಕ್ಷರು ಒಳಮೊಗ್ರು ಗ್ರಾಮ ಪಂಚಾಯತ್, ಸಂತೋಷ್ ಕುಮಾರ್ ಕುತ್ಯಾಡಿ ಅಧ್ಯಕ್ಷರು ಅರಿಯಡ್ಕ ಗ್ರಾಮ ಪಂಚಾಯತ್, ಶ್ರೀಮತಿ ಸುಜಾತ ಎಸ್ ಮಳಿಗದ್ದೆ ಅಧ್ಯಕ್ಷರು ಕೆದಂಬಾಡಿ ಗ್ರಾಮ ಪಂಚಾಯತ್, ಅಶ್ರಫ್ ಉಜ್ರೋಡಿ ಉಪಾಧ್ಯಕ್ಷರು ಒಳಮೊಗ್ರು ಗ್ರಾಮ ಪಂಚಾಯತ್, ಜಂಬುರಾಜ್ ಮಹಾಜನ್ ಸಬ್ ಇನ್ಸ್ಪೆಕ್ಟರ್ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸಭ್ಯ, ಶ್ರೀ CH ಶಿವಶಂಕರ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೆಸ್ಕಾಂ ಕುಂಬ್ರಾ, ಶ್ರೀ ಜಯಂತ ನಡುಬೈಲು ಸಂಚಾಲಕರು ಅಕ್ಷಯ ಕಾಲೇಜ್ ಪುತ್ತೂರು, ಝೇವಿಯರ್ ಡಿಸೋಜ ವಿಶಾಂತ ಪ್ರಾಂಶುಪಾಲರು, ಮಹಿಳಾ ಪದವಿ ಕಾಲೇಜ್ ಪುತ್ತೂರು, ಶ್ರೀ ಮೊಹಮ್ಮದ್ ಸಾದಿಕ್ ಹಾಜಿ ಆಕರ್ಷಣ್ ಮಾಲಕರು ಆಕರ್ಷಣ್ ಇಂಡಸ್ಟ್ರೀಸ್ ಪುತ್ತೂರು, ಮೋಹನ್ ದಾಸ್ ರೈ ಕುಂಬ್ರಾ ಮಾಲಕರು ಮಾತೃಶ್ರೀ ಅರ್ತ್ ಮೂವರ್ಸ್ ಕುಂಬ್ರಾ, ವಾಮನ್ ಪೈ ಅಧ್ಯಕ್ಷರು ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪುತ್ತೂರು, ಶ್ರೀ ಯೂಸುಫ್ ಹಾಜಿ ಕೈಗಾರ ಅಜ್ಮಿಯಾ ಟ್ರೇಡರ್ಸ್ ಪುತ್ತೂರು, ಶ್ರೀ ಶೀಶೆ ಕಜೆಮಾರು ಪತ್ರಕರ್ತರು ಪುತ್ತೂರು, ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಕುಂಬ್ರಾ, ದುರ್ಗಾ ಪ್ರಸಾದ್ ರೈ ಪ್ರಖ್ಯಾತ ನ್ಯಾಯವಾದಿಗಳು, ಚಂದ್ರಕಾಂತ್ ಶಾಂತಿವನ ಮತ್ತು ಶ್ಯಾಮಸುಂದರ್ ರೈ ಕುಂಬಳ ಸ್ಥಾಪಕಾಧ್ಯಕ್ಷರು ವರ್ತಕರ ಸಂಘ ಕುಂಬ್ರಾ. ಈ ತುಂಬು ಗಣ್ಯ ಅತಿಥಿಗಳನ್ನ ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಶ್ರೀ ರಫೀಕ್ ಅಲ್ ರಾಯ ಮಾನ್ಯ ಅಧ್ಯಕ್ಷರು ವರ್ತಕ ಸಂಘ ಕುಂಬ್ರಾ ಮತ್ತು ಸ್ಥಾಪಕಾಧ್ಯಕ್ಷರು ಶ್ಯಾಮಸುಂದರ್ ರೈ ಕುಂಬಳ ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದು ಚಪ್ಪಾಳೆ ಹರಿದು ಬರಲಿ. ವರ್ತಕ ಸಂಘ ಕುಂಬ್ರಾ ಇದರ 20ರ ಸಂಭ್ರಮದ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಬಂಧುಗಳನ್ನ ನಿಮ್ಮ ಚಪ್ಪಾಳೆಯ ಸದ್ದಿನೊಂದಿಗೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಸರ್, ನಮ್ಮ ಕುಂಬ್ರದ ಜೆಇ ಆಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಕೂಡ ವೇದಿಕೆಗೆ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಂಬ್ರಾ ಜೂನಿಯರ್ ಇಂಜಿನಿಯರ್ KEBಯ ಜೂನಿಯರ್ ಇಂಜಿನಿಯರ್ ರವೀಂದ್ರ ನಮ್ಮೊಟ್ಟಿಗಿದ್ದಾರೆ. ಸರ್, ತಾವು ಕೂಡ ವೇದಿಕೆಗೆ ತೆರಳಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ 2004ರಿಂದ 2024ರ 20 ವರುಷಗಳ ಸಾರ್ಥಕ ಕ್ಷಣಗಳನ್ನ ಮೆಲುಕು ಹಾಕುವ ಅಮೃತಗಳಿಗೆ ಇದು ವರ್ತಕ ಸಂಘ ಕುಂಬ್ರದ 20ರ ಸಂಭ್ರಮ. ಅದು ವರ್ತಕ ಸಂಭ್ರಮ. ಎಲ್ಲ ಅತಿಥಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡು ವರ್ತಕ ಸಂಘ ಕುಂಬ್ರಾ ಇದರ 20ನೆಯ ಸಂಭ್ರಮ, ಅದು ವರ್ತಕ ಸಂಭ್ರಮ. ಕುಂಬ್ರದ ಪೊರ್ಲಿಗೆ ಒಂದು ಒಳ್ಳೆಯ ಸೆಲ್ಫಿ ಪಾಯಿಂಟ್ ಉದ್ಘಾಟನೆ ಎಲ್ಲ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಇದೀಗ ಉದ್ಘಾಟನಾ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಆಸನವನ್ನ ಸ್ವೀಕಾರ ಮಾಡಿದ್ದಾರೆ. ವೇದಿಕೆ ಮುಂಭಾಗದ ಉಪಸ್ಥಿತಿ ಇರುವ ಎಲ್ಲರೂ ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕ ಅದು ಪ್ರಾರ್ಥನೆ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕುಮಾರಿ ವಂಶಿ ಬುಳ್ಳಾಡಿ ಇವರಿಂದ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಗಜಾನನ ಶುಭಾನನ, ಗಜಾನನ ಶುಭಾನನ, ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ, ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ.
ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ. ಕೃತಜ್ಞತೆಗಳು. ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ವರ್ತಕ ಸಂಘದ ಒಬ್ಬ ಸಕ್ರಿಯ ಸದಸ್ಯ. ವರ್ತಕ ಸಂಘ ಸ್ಥಾಪನೆ ಆಗಬೇಕಾದರೆ ಇವರು ಕಾರಣಕರ್ತರಂತ ಶ್ರೀಯುತ ಸಂಸುದ್ದೀನ್ AR ಕೋಶಾಧಿಕಾರಿ ತಮ್ಮನ್ನೆಲ್ಲರನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವರ್ತಕರ ಸಂಘ ರಿಜಿಸ್ಟರ್ಡ್ ಕುಂಬ್ರ ಇದರ 20ನೇ ವರ್ಷಾಚರಣೆ ವರ್ತಕ ಸಂಭ್ರಮ ಮತ್ತು ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀ ರಫೀಕ್ ಅಲ್ರಾಯ, ಅಧ್ಯಕ್ಷರು ವರ್ತಕ ಸಂಘ ಕುಂಬ್ರ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ದಿವಾಕರ್ ಶೆಟ್ಟಿಯವರು ಮಾಜಿ ಅಧ್ಯಕ್ಷರು, ವರ್ತಕ ಸಂಘದ ಮಾಜಿ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿಯವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಸೆಲ್ಫಿ ಪಾಯಿಂಟ್ ಉದ್ಘಾಟನೆಯನ್ನು ಮಾಡಿದವರು ಒಳಮಗ್ರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ತ್ರಿವೇಣಿ ಪಲ್ಲತ್ತೂರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ರೇಷ್ಮಾ ಮೆಲ್ವಿನ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಸುಜಾತ ಎಸ್ ಮುಳಿಗದ್ದೆ ಇವರು ಕೂಡ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರುತಿ ಮೇಡಮ್ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಳಮಗ್ರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಅಶ್ರಫ್ ಉಜಿರೋಡಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸನ್ಸೈನ ಮಾಲಕರಂತ ಅನೀಫ್ ಪುಷ್ಪಗುಚ್ಛವನ್ನು ನೀಡಬೇಕು. ಮಾಧವರೇ ಕುಂಬ್ರ ಮಾಜಿ ಅಧ್ಯಕ್ಷರು. ಕುಂಬ್ರ ಮೆಸ್ಕಾಂನ ಜೂನಿಯರ್ ಇಂಜಿನಿಯರ್ ರವೀಂದ್ರ ಸರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರಿಗೆ ಭಾರತ್ ಟ್ರೇಡರ್ಸ್ನ ಅನೀಫ್ ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾರತ್ ಟ್ರೇಡರ್ಸ್ನ ಅನೀಫ್. ಅಕ್ಷಯ ಕಾಲೇಜು ಪುತ್ತೂರು ಇದರ ಸಂಚಾಲಕರಾದಂತಹ ಜಯಂತ ನಡುಬೈಲು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಮೆಲ್ವಿನ್ ಮೆಂತೂರು ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವರ್ತಕ ಸಂಘ ಸ್ಥಾಪನೆಯಲ್ಲಿ ಇವರ ಪಾತ್ರ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೆಂತೋರ ಸ್ವೀಟ್ಸ್ನ ಮೆಲ್ವಿನ್ ಮೆಂತೂರು. ನಮ್ಮ ಈ ಕಾರ್ಯಕ್ರಮದಲ್ಲಿ
ಪುತ್ತೂರು ವಿಶ್ರಾಂತ ಪ್ರಾಂಶುಪಾಲ ಆದಂತಹ ಝೇವಿಯರ್ ಡಿಸೋಜಾ ಇವರು ಕೂಡ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಚರಿತ್ ಕುಮಾರ್ ಅವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್. ಇದರ ಆಯೋಜಕರಾದಂತಹ, ಇದನ್ನು ನಮಗೆ ಕೊಡುಗೆಯಾಗಿ ನೀಡಿದಂತಹ ಆಕರ್ಷಣ್ ಇಂಡಸ್ಟ್ರಿ ಪುತ್ತೂರು, ಇದರ ಮಾಲಕರಾದಂತಹ ಮೊಹಮ್ಮದ್ ಸಾದಿಕ್ ಹಾಜಿ ಇವರು, ಆಕರ್ಷಣ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಇವರಿಗೆ ಅಶೋಕ್ ಪೂಜಾರಿ ಬಲ್ಲಾಡಿ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ಕುಂಬ್ರದ ಖ್ಯಾತ ಉದ್ಯಮಿಯಾದಂತಹ ಮಾತೃಶ್ರೀ ಅರ್ತ್ ಮೂವರ್ಸ್ ಇದರ ಮಾಲಕರು ಕೂಡ ಆದ ಮೋಹನ್ ದಾಸ್ ರೈ ಕುಂಬ್ರ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಅನೀಫ್ ತರಕಾರಿ ಅಂಗಡಿಯ ಮಾಲೀಕರ ಅಂತ ಅನೀಫ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರತಿಷ್ಠಿತ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಇದರ ಅಧ್ಯಕ್ಷರಾದಂತಹ ವಾಮನ್ ಪೈ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪದ್ಮನಾಭಾಚಾರ್ಯ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ಯುವ ಉದ್ಯಮಿಯಾದಂತಹ ಯೂಸುಫ್ ಹಾಜಿ ಕೈಕಾರ ಅಜ್ಮಿಯಾ ಟ್ರೇಡರ್ಸ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಅಜರ್ ಕುಮ್ರಾ ಪುಷ್ಪಗುಚ್ಛವನ್ನು ನೀಡಬೇಕು. ಮಾಜಿ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ಮಾಡಿದವರು. ಖ್ಯಾತ ಪತ್ರಕರ್ತರಾದ ಸಿಸೆ ಕಜಮಾರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಉದಯಾಚಾರ್ಯ ಅವರು ಪುಷ್ಪಗುಚ್ಛವನ್ನು ನೀಡಬೇಕು. ಕುಮ್ರಾ ವರ್ತಕ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ PM ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಫಿಶ್ ಮರ್ಚೆಂಟ್ನ ಮಾಲಕರಾದಂತಹ ಶ್ರೀಯುತ ಮೊಹಮ್ಮದ್ ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ಮೊಹಮ್ಮದ್ ಕುಮ್ರಾ ವರ್ತಕರ ಸಂಘದ ಇನ್ನೊಬ್ಬ ಗೌರವ ಸಲಹೆಗಾರರಾದಂತಹ ಕುಮ್ರಾ ದುರ್ಗಾ ಪ್ರಸಾದ್ ರೈ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಜಯರಾಮಾಚಾರ್ಯರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ವರ್ತಕ ಸಂಘ ಕುಮ್ರ ಇದರ ಇನ್ನೋರ್ವ ಗೌರವ ಸಲಹೆಗಾರರಂತ ಚಂದ್ರಕಾಂತ್ ಶಾಂತಿವಾಣ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಾರಾಯಣ ಕುಕ್ಕುಪುಣಿ LIC ಏಜೆಂಟ್ ಆಗಿರತಕ್ಕಂಥ ನಾರಾಯಣ ಅವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತ ಮಾಡಬೇಕು. ಕುಮ್ರ ವರ್ತಕರ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ಯಾಮ್ ಸುಂದರ್ ರೈ ಕೊಪ್ಪಳ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.
ಇವರಿಗೆ ದಿವಾಕರ್ ಶೆಟ್ಟಿಯವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತ ಮಾಡಿ, ಮಾಜಿ ಅಧ್ಯಕ್ಷರು, ಹಿರಿಯರು, ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ಬಾಲಕೃಷ್ಣ ಪೊರ್ದಾಲ್ ಶಿಕ್ಷಕರು, ವಿಶ್ವನಾಥ್ ಗೌಡ ಬಳ್ಳಾಡಿ ಶಿಕ್ಷಕರು, ಅದೇ ರೀತಿ ಸಭೆಯಲ್ಲಿರುವಂತಹ ಸ್ವಚ್ಛತಾ ವಾಹಿನಿಯ ಸೇನಾನಿಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ವರ್ತಕರು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿರುವ ಎಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಳಮಗ್ರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮನ್ಮಥ ಅವರು ಕೂಡ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಉಪ ಪ್ರಾಂಶುಪಾಲರು, ನಮ್ಮ ಆತ್ಮೀಯರಂತ ಶ್ರೀಯುತ ದೇವಿಚರಣ್ ಇದ್ದಾರೆ. ಸರ್, ತಮ್ಮನ್ನು ಗುರುತಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಿದಂತಹ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವ ಮಾಧ್ಯಮ ಪ್ರತಿನಿಧಿಗಳು ಸಹಿತ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಸ್ವಾಗತವನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡುತ್ತಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಸ್ವಾಗತದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಮುಖ್ಯ ಅತಿಥಿಗೆ ಈ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀ ರಫೀಕ್ ಅಲ್ರಾಯ ಅಧ್ಯಕ್ಷರು ವರ್ತಕ ಸಂಘ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ರಫೀಕ್ ಅಲ್ರಾಯ ಅಧ್ಯಕ್ಷರು ವರ್ತಕ ಸಂಘ ಇವರು ಈ ಕಾರ್ಯಕ್ರಮದಲ್ಲಿ ವರ್ತಕ ಸಂಘ ಕುಂಬ್ರಾ ಇದರ ಕ್ರಿಯಾಶೀಲ ಕಾರ್ಯದರ್ಶಿ ಮೊಬಿಯಾರಯ್ಯವರು ಕೂಡ ಉಪಸ್ಥಿತರಿದ್ದಾರೆ. ನಿಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ವರ್ತಕ ಸಂಘ ಕುಂಬ್ರಾ 20ರ ಸಂಭ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ರಫೀಕ್ ಅಲ್ರಾಯ ಅಧ್ಯಕ್ಷರು ವರ್ತಕ ಸಂಘ ಕುಂಬ್ರಾ ಇವರು ಎಲ್ಲ ಅತಿಥಿ ಬಂಧುಗಳಿಗೆ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯ ಜೊತೆಗೆ ಈ ಕಾರ್ಯ ಸಾಗಿ ಬರುತ್ತಾ ಇದೆ. ಮುಂದಿನ ಕಾರ್ಯಕ್ರಮ ಶ್ರದ್ಧಾಂಜಲಿ ಸಮರ್ಪಣೆ. ವರ್ತಕರ ಸಂಘ ಕುಂಬ್ರಾ 2004 2024ರ 20ರ ಸಂಭ್ರಮದ ಕಾರ್ಯಕ್ರಮವನ್ನ ಪೊರ್ಲುದ ಕುಂಬ್ರಾ ಸಲ್ಪಿ ಪಾಯಿಂಟ್ ಮೂಲಕ ಅಧಿಕೃತವಾಗಿ ನೆರವೇರಿಸಿ ಇದೀಗ ವರ್ತಕ ಸಂಭ್ರಮ 2024ರ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಎಲ್ಲ ಅತಿಥಿ ಬಂಧುಗಳಿಗೆ ಇದೀಗ ಶಾಲನ್ನ ಹಾಕಿ ಸ್ವಾಗತಿಸುವ ಕಾರ್ಯಕ್ರಮ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ರಫೀಕ್ ಅಲ್ರಾಯ ಇವರಿಗೆ ಸ್ಥಾಪಕ ಅಧ್ಯಕ್ಷರು ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಆತ್ಮೀಯ ನಾಗರಿಕ ಬಂಧುಗಳೇ, ವರ್ತಕ ಸಂಘದ 20ನೇ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ 3 ಜನರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಒಬ್ಬರು ವಾಯು ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಅತ್ಯುತ್ತಮ ಕೃಷಿಕರಾಗಿ ಒಳಮೂರು ಗ್ರಾಮದಲ್ಲಿ ದೇವಸ್ಥಾನವಿಲ್ಲ, ದೇವರಿಲ್ಲ ಅಂತ ಸಂದರ್ಭದಲ್ಲಿ ದೇವಸ್ಥಾನವನ್ನು ಕುಕುಮಗಿರುಳ್ಳಾಗಲು ದೇವಸ್ಥಾನವನ್ನು ಹುಟ್ಟುಹಾಕಿ ಮೊನ್ನೆ ತಾನೇ ಭಗವಂತನ ಪಾದವನ್ನು ಸೇರಿಕೊಂಡಿದ್ದಾರೆ.
ಇನ್ನೊಬ್ಬರು ಮೊನ್ನೆ ತಾನೇ ನಮ್ಮ ವರ್ತಕ ಸಂಘದ ದಸಮೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಇದ್ದಂಥ ನಾರಾಯಣ ಪೂಜಾರಿ ಅವರ ಅಮ್ಮ ಮಾತೃಶ್ರೀಯವರು ಮೊನ್ನೆ ಭಗವಂತನ ಪಾದವನ್ನು ಸೇರಿಕೊಂಡಿದ್ದಾರೆ. ಅದೇ ರೀತಿ ಇದೇ ಜಾಗದಲ್ಲಿದ್ದಂಥ ರಿಕ್ಷಾ ಚಾಲಕನಾಗಿರ್ತಕ್ಕಂಥ ಮಾಲಕರಾಗಿರ್ತಕ್ಕಂಥ ಅಬ್ಬಬ್ಬರ್ ಕೋರಿಕಂಡ ಈ 3 ಜನರಿಗೆ ಕೂಡ ನಾವು 2 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು. ಇವರ ಆತ್ಮವು ಆ ಭಗವಂತನಲ್ಲಿ ಲೀನವಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಓಂ ಶಾಂತಿ ಶಾಂತಿ ಶಾಂತಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಸಂಘಟನಾ ಚತುರ ಶಿಸ್ತಿನ ಸಿಪಾಯಿ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀ ಶ್ಯಾಮ ಸುಂದರ್ ರೈ ಕೊಪ್ಪಳ ಇವರು. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಬಹುಶಃ ನನಗೆ ನನ್ನ ಕರ್ತವ್ಯ ಆಗಲು ಒಂದು ಪ್ರಾಸ್ತಾವಿಕ ಮಾತು. ಬಹುಶಃ ಇವತ್ತು ನನಗೆ ನನ್ನ ಮೊದಲಿನ ಅಧ್ಯಕ್ಷ ಸ್ಥಾನದಿಂದ 20 ವರ್ಷ ನಮ್ಮ ವರ್ತಕ ಸಂಘ ನಡೆಯಿತು ಎಂದು ಹೇಳುವಾಗ ನನಗೆ ಒಂದು ಶಾಕಿನಾಗೆ ಆಗಿದೆ. ಬಹುಶಃ ನಾನು ಆಗ ಮಾಸ್ಟರ್ ಹತ್ರ ಹೇಳಿದ್ದೇನೆ, ಈರೇ ಪಂಡದ ಬುಡ್ಲೆ ಪ್ರಾಸ್ತಾವಿಕವಾದ ಸುದ್ದಿನ ಈರೇ ಪಂಡದ ಬುಡ್ಲೆ ಇಂಕ್ ಆ ಸಂತೋಷ ಪಾತೆರಿಯರ ಆಪೂಜಿ ಅಂತ ಹೇಳಿದ್ದೇನೆ. ಬಹುಶಃ ನಾನು ಒಂದು 2 ಮಾತು ಆಡಲೇಬೇಕು. ಬಹುಶಃ 2004 10ನೇ ತಿಂಗಳ 10 ತಾರೀಕು 10 ಗಂಟೆ 10 ನಿಮಿಷಕ್ಕೆ ಇದೇ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅಂದಿನ ಅಧ್ಯಕ್ಷರಾದ ಈಗಿನ ನಮ್ಮ ಗೌರವ ಅಧ್ಯಕ್ಷರಾದ PM ಅಬ್ದುಲ್ ರಹಿಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಗಿನ ತಹಸೀಲ್ದಾರ್ ಮರಿಯಪ್ಪ ಗೌಡ ಇವರು ಉದ್ಘಾಟಿಸಿದ ಹಾಗೆ ನಮ್ಮ ಆಗಿನ ಪುತ್ತೂರು ವಾಣಿಜ್ಯ ಸಂಘದ ಅಧ್ಯಕ್ಷರಾದ ಪೂವಪ್ಪ ಇವರು ಒಟ್ಟುಗೂಡಿಕೊಂಡು ನಾವು ಈ ವರ್ತಕ ಸಂಘವನ್ನು ಉದ್ಘಾಟನೆ ಮಾಡಿದೆವು. ಬಹುಶಃ ಈ ವರ್ತಕ ಸಂಘ ಉದ್ಘಾಟನೆ ಆಗಲಿಕ್ಕೆ 3 ಜನ ಕಾರಣ. ಅಮರ್ ಅಕ್ಬರ್ ಆಂಥೋನಿ ಮಾಸ್ಟರ್ ಹೇಳಿದ ಹಾಗೆ, ಅದು ನಮ್ಮ ನಾರಾಯಣ್ ಪೂಜಾರಿ, ಸಂಸುದ್ದೀನ್ AR ಮತ್ತು ಮೆಲ್ವಿನ್ ಮಂತೇರೋ. ಇವರು ಒಂದು ಕೈಪಿಡಿ ಮಾಡುವ, ಫೋನಿನ ಕೈಪಿಡಿ ಮಾಡುವ ಅಂತ ಹೇಳಿ ಅವರು ಒಂದು ಅಂದಾಜು ಮಾಡಿ ಇದರ ಅಭಿಪ್ರಾಯ ಕುಂಬ್ರ ದುರ್ಗಾಪ್ರಸಾದ್ ಈಗಿನ ವಕೀಲರು ಅವರ ಹತ್ರ ಹೋಗಿ ಇವರು ಮಾತಾಡುವಾಗ ಅವರು ಹೇಳಿದರು, ನಿಮಗೆ ಈ ಕೈಪಿಡಿಯ ಬದಲು ಎಲ್ಲ ಸಂಘ ಸಂಸ್ಥೆಗಳಿದೆ ಕುಂಬ್ರದಲ್ಲಿ, ಬಹುಶಃ ನೀವು ಸಹ ಒಂದು ವರ್ತಕ ಸಂಘವನ್ನು ಮಾಡಬಾರ್ದ ಅಂತ ಹೇಳಿ ಇವರಿಗೆ ಒಂದು ಮಾಹಿತಿ ಕೊಟ್ಟರು. ಬಹುಶಃ ಅದನ್ನು ಅಲ್ಲಿ ಮಾಡುವುದೆಂದು ಅವರು ಅಭಿಪ್ರಾಯಪಟ್ಟರು. ಅದರ ಅಧ್ಯಕ್ಷರ ಯಾರು ಆಗಬೇಕಂತ ಇವರು ದುರ್ಗಾಪ್ರಸಾದ್ ರೈ ಅವರು ಹತ್ರ ಕೇಳುವಾಗ ಅದರ ಅಧ್ಯಕ್ಷರು ಮೊದಲಾಗಿ ಶ್ಯಾಮ್ನನ್ನು ಮಾಡೋದು ಒಳ್ಳೆಯದಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟರು. ಈ 3 ಜನ ಬಂದು ನನ್ನ ಹತ್ರ ಕೇಳಿದರು, ನೀವು ಅಧ್ಯಕ್ಷರಾಗಬೇಕಂತ ಹೇಳಿ. ಮೊದಲಿನ ಅಧ್ಯಕ್ಷ ನಾನು ಹಿಂದೆ ಮುಂದೆ ನೋಡದೆ ಆಯಿತೆಂದು ಒಂದು ಸಂತೋಷದಿಂದ ಒಪ್ಪಿಕೊಂಡೆ. ಆದರೂ ನನಗೆ ಧೈರ್ಯ ಇರಲಿಲ್ಲ ಅಷ್ಟು. ಮಾತ್ರ ನಾನು ಹಲವು ಸಂಘ ಸಂಸ್ಥೆಯಲ್ಲಿ ಇದ್ದ ಕಾರಣ ನಾನು ನಡೆಸಬಹುದು ಎಂದು ಒಂದು ನನಗೆ ಮನಸ್ಸಿನಲ್ಲಿ ಒಂದು ಧೈರ್ಯ ಇತ್ತು. ಅದು ಹೇಳಿ ನಾವು ಈ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ನಮಗೆ ಮೊದಲು ಸಿಕ್ಕಿದ ಇದಕ್ಕೆ ಆಗ ಇಲ್ಲಿ ಸಬ್ಸ್ಟೇಷನ್ ಇರಲಿಲ್ಲ, ಕರೆಂಟಿನ ಹಲವು ಸಮಸ್ಯೆ ಇತ್ತು. ಹಲವಾದರೆ ಕಂಡಾಟೆ ನಮಗೆ ಮತ್ತು ಅವರಿಗೆ KEBಗೆ ಬಹಳ ಒಂದು ನಿಷ್ಠತನ ಇದ್ದು ನಮಗೆ ಒಂದು ವಿರೋಧಿಗಳಾಗೆ ಸಾಧಾರಣ 2 ವರ್ಷ, ಸರ್ ಬೇಜಾರು ಮಾಡಬೇಡಿ, 2 ವರ್ಷ ನಡ್ಕೊಂಡು ಅದರ ನಂತರ ನಮಗೆ ಅದರಲ್ಲಿ ಕುಂಬ್ರ ವರ್ತಕ ಸಂಘಕ್ಕೆ ಮೊದಲನೇ ವರ್ಷವೇ ಯಶಸ್ವಿಯಾಗಲು ಒಂದು ಕಾರಣವಾಯಿತು. ಅದೇ ರೀತಿ ನಮಗೆ ಈ ಟೆಲಿಫೋನ್, ಆಗ ನಮಗೆ ಲ್ಯಾಂಡ್ ಫೋನ್ ಇತ್ತು, ಅದು ಇಲ್ಲಿ ಸಂತಿಯರಲ್ಲಿತ್ತು. ಬಹುಶಃ ಆ ಲ್ಯಾಂಡ್ ಫೋನಿನ ಸಮಸ್ಯೆ ಯಾವಾಗಲಿತ್ತು. ಇದಕ್ಕೆ ಸಹ ಒಂದು ಹೋರಾಟ ಮಾಡಿ ಅದನ್ನು ಸಹ ಯಶಸ್ವಿಗೊಳಿಸಿದೆವು. ಈ ಕರೆಂಟಿನ ನಮ್ಮ ಈ ಕಾಟ ತಡೆಯಲಾಗದೆ
ಅವರು ಈ ಕುಂಬ್ರದಲ್ಲಿ ಒಂದು ಸಬ್ಸ್ಟೇಷನ್ ಆಗಲು ನಮ್ಮದು ಸಹ ಒಂದು ಪಾತ್ರವಿದೆ ಅಂತ ಹೇಳುತ್ತಾ, ಬಹುಶಃ ಈಗ ನಾವು ಶತ್ರು ಆದರೂ ಈಗ KB ಮತ್ತು ನಾವು ಒಂದೇ ಮನೆಯ ಕುಟುಂಬದಾಗೆ ನಾವು ಈಗಿದ್ದೇವೆ. ಬಹಳ ಸಂತೋಷದಿಂದ ನಾವು KBಗೆ ಹೋದರೆ ನಮಗೆ ಗೌರವ ಕೊಡ್ತಾರೆ, ನಮಗೆ ಪ್ರೀತಿ ಕೊಡ್ತಾರೆ. ಅದರ ನಂತರ ನಾವು ಈ ನಮ್ಮ ಸಂಘ ನಾನು 5 ವರ್ಷ ಅಧ್ಯಕ್ಷನಾಗಿದ್ದೆ. ಅದರ ನಂತರ ಮೂಕಾಂಬಿಕಾ ದಿವಾಕರ್ ಅವರು ಶೆಟ್ಟಿ ಅವರು ಅಧ್ಯಕ್ಷರಾದರು. ಆ ಟೈಮಲ್ಲಿ ಸಹ ನಮಗೆ ಒಂದು ಸಂದರ್ಭ ಸಿಕ್ಕಿತ್ತು, ಅದನ್ನು ಸಹ ನಾವು ಉಪಯೋಗ ಮಾಡಿಕೊಂಡೆವು. ಈ ಮಾನಿ ಮೈಸೂರು ರೋಡು ಸಾಧಾರಣ 1.5 ವರ್ಷ 2 ವರ್ಷದಿಂದ ಅದು ಮುಂದುವರ್ತಿರ್ಲಿಲ್ಲ. ಸ್ವಲ್ಪ ಮಣ್ಣು ಹಾಕುವುದು, ಇಲ್ಲಿ ಬಸ್ ಇದೆಲ್ಲ ಅಲ್ಲಿ ಬಾಕಿ ಆಗ್ತಾ ಇತ್ತು. ಅದರ ನನಗೆ ಸರಿ ನೆನಪಿದೆ, ಯಾಕೆಂದರೆ ನನ್ನ ಮಕ್ಕಳು ವಿವೇಕಾನಂದಕ್ಕೆ ಹೋಗ್ತಿದ್ರು ಶಾಲೆಗೆ. ಆಗ ವಿವೇಕಾನಂದ ಬಸ್ ಇತ್ತು. ಡ್ರೈವರ್ ಈಶ್ವರಮಂಗಲದಿಂದ ಬರುವಾಗ ಕೇಳೋದು, ಅಣ್ಣ ಏನು ಮೂಲೆ ಬರೋಡ ಇರು ಉಳ್ಳಾರ ಮಾರ್ಗದ ಬರಿಟ್ಟು ಈ ರೀತಿನ ಇಂಕ್ ಬಸ್ಸನ್ನು ಪಾಸ್ ಮಾಡಿಪ್ಯಾರೆ ಕೊಂಚ ಧೈರ್ಯ ಹಾಪುಂಡು. ಅದಕ್ಕೆ ನಾನು ಹೇಳೋದು ಏನು ಉಳ್ಳ ಇರು ಬಲ್ಲೆ ಅಂತ. ನಾವು ಇಲ್ಲಿಂದ ಪರ್ಪುಂಜ ಸಂತ್ಯಾರು ಹೋಗುವಾಗ ನಾವು ಈ ಕಂಬಳಕ್ಕೆ ಹೋದಾಗೆ ನಮ್ಮ ಅಂಗಿಯಲ್ಲ, ಕೆಲವು ಸಲ ಬಸ್ಸು ದುಡ್ಡು ಬೇಕಾಗ್ತದೆ. ಇದನ್ನು ಕಂಡು ಮತ್ತು ಕೆಲವರು ಇಲ್ಲಿಂದ ಮಂಗಳೂರಿಗೆ ಉದ್ಯೋಗ ಹೋಗುವವರು, ಕೆಲವು ಶಾಲೆಗೆ ಹೋಗುವವರು ಅವತ್ತು ರಜೆ ಮಾಡಿದ ದಿವಸ ಸಹ ಉಂಟು. ಈ ಸಂದರ್ಭವನ್ನು ಮಾಡಿಕೊಂಡು ನಾವು ಅಂದಿನ ಅಧ್ಯಕ್ಷರ ಅಬ್ದುಲ್ ರಹೀಮರ ಹತ್ರ ಹೋಗಿ ಮಾತಾಡಿದೆವು. ನಾವೊಂದು ಈಗೀಗ ಒಂದು ಸ್ಟ್ರೈಕ್ ಮಾಡೋಣ, ಹೇಗೆ ಅದು ಸಕ್ಸಸ್ ಆಗ್ಬೋದಂತ. ಅದಕ್ಕೆ ಅಬ್ದುಲ್ ರಹೀಮನ್ ಹೇಳಿದ್ರು, ನಿಗ್ಲು ಕಾಯಿ ಪಾಡಿನ ಸಕ್ಸಸ್ ಅದಾಯ್ತು ಅವು ಆಪುಂಡು ಖಂಡಿತ ಎಂಕ್ಲನ ಸಪೋರ್ಟು ಏಪಲ ಉಂಡಂತ ಹೇಳಿ ಇದರ ಬಗ್ಗೆ ಒಂದು ದಿವಸ ನಾವು ಇಲ್ಲಿ ಮಾರ್ಗ ಬಂದ್ ಮಾಡಿ ಭಾಳ ದೊಡ್ಡ ಒಂದು ಹೋರಾಟ ಮಾಡಿ 6 ತಿಂಗಳಾಗುವಾಗ ನಮಗೆ ಈ ರೋಡ್ ಒಂದು ಸರಿಯಾಗಿ ಸಿಕ್ಕಿದೆ. ಇದಕ್ಕೂ ಸಹ ನಮ್ಮ ಕುಂಬ್ರ ವರ್ತಕ ಸಂಘ ಕಾರಣ ಅಂತ ಹೇಳುತ್ತಾ, ಮುಂದಿನ ನಮ್ಮ ವಿಶೇಷತೆ ಏನಂದರೆ, ನಾವು ವರ್ತಕ ಸಂಘ ಆದರೆ ವರ್ತಕರಿಗೆ ಮಾತ್ರ ಸೀಮಿತವಾಗಿ ಇರದೆ, ನಾವು ಸಾರ್ವಜನಿಕ ಜನರಿಗೆ ಎಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಲ್ಲಿ ಹೋಗಿ ಪ್ರತಿಭಟಿಸಿ ಅವರಿಗೆ ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಇತರ ಊರಿನವರಿಗೆ ಯಾರಾದರೂ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಯಾಗಿ ಅನಾರೋಗ್ಯ ಆದರೆ ಅವರಿಗೆ ಹೋಗಿ ನಮ್ಮಿಂದ ಆಗುವಷ್ಟು ಅವರಿಗೆ ಹಣದ ವ್ಯವಸ್ಥೆ ಮಾಡಿ ಅವರಿಗೆ ಧೈರ್ಯ ತುಂಬಿ ನಾವು ಬರುತ್ತಿದ್ದೆವು. ಅದರ ನಂತರ ನಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆಗಳಿಗೆ ನಾವು ಕಂಪ್ಯೂಟರ್ ಟೇಬಲ್ ಇರಲಿ, ಪುಸ್ತಕ ಇರಲಿ, ನಾವು ಈಗಲೂ ಪ್ರತಿ ವರ್ಷ ಅಂಗನವಾಡಿ ನಮ್ಮ ಈ ಕುಂಬ್ರ ಇದು ಖಾಲಿ ಕುಂಬ್ರ ಅಲ್ಲ, ಇದು ಕುಂಬ್ರ ವರ್ತಕ ಸಂಘ ಹಾಕಬೇಕಾದ್ರೆ 3 ಗ್ರಾಮ ಸೇರಿದೆ. ಒಳಮುಗುರು ಗ್ರಾಮ, ಕೆದಂಬಾಡಿ ಗ್ರಾಮ ಮತ್ತು ಹರಿಯಡ್ಕ ಗ್ರಾಮ, ಈ 3 ಗ್ರಾಮ ಸೇರಿ ಕುಂಬ್ರ ವರ್ತಕ ಸಂಘ. ಬಹುಶಃ ಇದರಲ್ಲಿ ಸಂಬಂಧಪಟ್ಟ 5 ಅಂಗನವಾಡಿಗಳಿಗಿದೆ. ಈ 5 ಅಂಗನವಾಡಿಗಳಿಗೆ ನಾವು ಸ್ವಾತಂತ್ರ್ಯ ದಿವಸ ನಾವು ಎಲ್ಲರಿಗೆ ಚಾಕ್ಲೇಟನ್ನು ಹಂಚಿಕೊಂಡು ಈ 20 ವರ್ಷದಿಂದ ಸಹ ಬಂದಿದ್ದೇವೆ. ಅದೇ ರೀತಿ ನಾವು ಎಲಿಮೆಂಟ್ರಿ ಶಾಲೆಗಳಿಗೂ ಸಹ ಸ್ವಾತಂತ್ರ್ಯ ದಿವಸದಲ್ಲಿ ನಾವು ಅವರಿಗೂ ಸಿಹಿ ತಿಂಡಿಯನ್ನು ವಿತರಿಸಿಕೊಂಡು ಬಂದಿದ್ದೇವೆ. ಬಹುಶಃ ನಮಗೆ ಒಂದು ಸಿಕ್ಕಿದ ನಾರಾಯಣ್ ಪೂಜಾರಿ ಅವರ ಅಧ್ಯಕ್ಷದ ಟೈಮಲ್ಲಿ ನಮಗೆ ಒಂದು ಚೈತ್ರ ಅಂತ ಒಂದು ಅಂಗವಿಕಲ ಹುಡುಗಿ ಸಿಕ್ಕಿದೆ. ಅವರು ಬಂದು ನಮ್ಮ ಹತ್ರ, ನಮಗೆ ಅಂಗವಿಕಲಾದರೆ ಅವಳಿಗೆ ನಡೀಲಿಕ್ಕೆ ಆಗೋದಿಲ್ಲ, ಎತ್ತಿಕೊಂಡೇ ಹೋಗಬೇಕು. ಅವಳಿಗೆ ನನ್ನ ಮಗಳಿಗೆ ಶಾಲೆಗೆ ಹೋಗಲಿಕ್ಕೆ ಒಂದು ಆಸೆ ಉಂಟು, ಇದರಿಂದ ನಮಗೆ ಕಲಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಬಂದು ನಮ್ಮ ಹೇಳುವಾಗ ನಾರಾಯಣ್ ಪೂಜಾರಿ ಅವರು ನಮ್ಮನ್ನೆಲ್ಲ ಕರೆದು, ಶಾಮಣ್ಣ ಹೀಗೆ ಉಂಟು, ನಾವು ಅವಳಿಗೆ ಸಹಾಯ ಮಾಡಬೇಕು, ಏನಾದರೂ ಮಾಡಬೇಕಂತ ಹೇಳುವಾಗ ನಾವು ಅವಳಿಗೆ ಈ ಕುಂಬ್ರ ಶಾಲೆಗೆ ಕಲೀಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ನಮ್ಮಿಂದ ಆಗುವಷ್ಟು ಮಾಡಿದ್ದೇವೆ. ಅದರ ನಂತರ ಅವಳು ವಿವೇಕಾನಂದ ಕಾಲೇಜಿಗೆ ಇಲ್ಲಿ ಬಹುಶಃ 85% ಮೇಲೆ ಮಾರ್ಕ್ ತೆಗೆದಿದ್ದಾಳೆ. ಅವಳಿಗೆ ವಿವೇಕಾನಂದ ಕಾಲೇಜಲ್ಲಿ ಸೀಟು ಸಿಕ್ಕಿತ್ತು. ಬಹುಶಃ ಅಲ್ಲಿಗೆ ಸಹ ನಾವು ಅವಳ ಮನೆಯ ಸ್ಥಿತಿಯನ್ನು ಕಂಡು ನಾವು ಅಲ್ಲಿಗೆ ಹೋಗಿ ಸಹ ಅವಳಿಗೆ ಅಲ್ಲಿ ಸಹ ಸಹಾಯ ಮಾಡಿ ಅವಳಿಗೆ ಅವಳ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರು. ಆದರೆ ನಮಗೆ ಒಂದು ಬೇಸರ ಅಂದರೆ ಅವಳಿಗೆ ಒಂದು ಉದ್ಯೋಗ ಕೊಡಿಸಲಿಕ್ಕೆ ಇಷ್ಟುವರೆಗೆ ಸಾಗದಂಥ ಒಂದು ಕೊರಗು ನಮಗಿದೆ. ಆದರೂ ಅವಳಿಗೆ ಹೇಗೆ ಆಗಿದೆ ಅಂದರೆ, ಅವಳಿಗೆ
ನಮ್ಮ ಮನೆಯ ಅಣ್ಣಂದಿರವರಾಗೆ ಆಗಿದೆ. ಬಹುಶಃ ಕೊರೋನಾದ ಟೈಮಲ್ಲಿ ಇವಳು ನಮಗೆ ಫೋನ್ ಮಾಡಿ ನನಗೆ ಇಂಥ ಸಾಮಾನನ್ನು ನೀವು ತಂದು ಕೊಡಲೇಬೇಕು ಅಂದರೆ ಅಣ್ಣನವರಿಗೆ ಒಂದು ವಿಜ್ಞಾಪನೆ ಮಾಡ್ತಾರಲ್ಲ, ಜೋರು ಮಾಡಿ, ನೀವು ಜೋರಲ್ಲ ಪ್ರೀತಿಯಿಂದ ಕೊಡ್ಬೇಕಂತ ಹೇಳಿ ಅದಕ್ಕೂ ಸಹ ನಾವು ಕೇಳಿದಾಗ ಅವಳಿಗೆ ಹೋಗಿ ಸಹಾಯ ಮಾಡಿದ್ದೇವೆ. ಮೊನ್ನೆ ಸಹ ಅವಳಿಗೆ ಒಂದು ಉದ್ಯೋಗ ಮಾಡಬೇಕು, ನನಗೆ ತೆಗೆಸಿ ಕೊಡಬೇಕು, ನನಗೆ ಕಂಪ್ಯೂಟರ್ ಬೇಕು ಎಂದು ಹೇಳುವಾಗ ಬಹುಶಃ ನಾವು ಕೆಲವು ಅವರ ಹತ್ರ ಮಾತಾಡಿದ್ರು, ನಮಗೆ ಏನೋ ಅದು ಸಿಕ್ಕಲಿಲ್ಲ. ನಂತರ ಒಂದು ದರ್ಬೆಯ ಅವಳ ಈ ಚೈತ್ರನ ತಂಗಿ ದರ್ಬೆಯಲ್ಲಿ ಒಂದು ಜವಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಾವು ಅವರ ಹತ್ರ ಮಾತಾಡಿ ಈ ಹುಡುಗಿ ಹೀಗಿಗೆ ಅಂತ ಹೇಳುವಾಗ ಅವರು ಸಂತೋಷದಿಂದ ಒಪ್ಪಿ ಈಗ ಸಾಧಾರಣ ಒಂದು 8 ತಿಂಗಳಿಗೆ ಮೊದಲು ಹೋಗಿ ಅವಳಿಗೆ ನಾವು ಕಂಪ್ಯೂಟರ್ ಕೊಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಅವಳಿಗೆ ನಿಮೋನಿಯಾ ಶುರುವಾಗಿ ಅವಳು ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದರು. ಇದನ್ನು ಮನಗೊಂಡು ಅವರಿಗೆ ದೊಡ್ಡ ಸಹಾಯ ಅಲ್ಲ, ನಾವು ಹೋಗಿ ನಮ್ಮಿಂದ ಆಗುವಂಥ ಸಹಾಯ ಸಹ ಮಾಡಿದ್ದೇವೆ. ಇನ್ನು ಮುಂದೆ ಸಹ ಅವಳಿಗೆ ಏನಾದರೂ ಬೇಕಾದರೆ ನಾವು ಸಹಾಯ ಮಾಡಲು ಸಿದ್ಧ. ಇದೇ ರೀತಿ ನಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೀಗೆ ಆದರೆ ಸಾರ್ವಜನಿಕ ಕ್ಷೇತ್ರದ ಹೇಳಿದೆ, ಎಲ್ಲಿ ಅನ್ಯಾಯ ಆಯಿತು ಅಲ್ಲಿಗೆ ಬಂದು ನಾವು ಅವರಿಗೆ ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ನಾವು ವೈದ್ಯಕೀಯ ಕ್ಷೇತ್ರ ನೋಡಿದರೆ ಬಹುಶಃ ನಾವು ಒಂದು ದೊಡ್ಡ ಕ್ಯಾಂಪನ್ನು ಮಾಡಿದ್ದೇವೆ. ಬಹುಶಃ ಅದು ದಾಖಲೆಯ ಒಂದು ಕ್ಯಾಂಪ್ ಆಗಿತ್ತು. ಬಹುಶಃ ಸಾಧಾರಣ ಒಂದು 600-700 ಜನ ಬಂದು ಆ ಕ್ಯಾಂಪಿನ ಪ್ರಯೋಜನ ಪಡೆದರು. ಅದರ ನಂತರ ನಾವೊಂದು ಗ್ಲಾಸಿನ, ಬಹುಶಃ ವಾಮನ್ ಪೈ ಅವರ ಚಿಕ್ಕಮ್ಮ ಅಲ್ಲ ಡಾಕ್ಟ್ರು, ಚಿಕ್ಕಮ್ಮ ಸೋದರ ಅತ್ತೆ ಅವರ ಹತ್ರ ಕೇಳಿಕೊಡುವಾಗ ನೀವು ಕ್ಯಾಂಪ್ ಮಾಡಿ ನಾನು ಕನ್ನಡಕದ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಅಂತ ಸಂತೋಷದಿಂದ ಒಪ್ಪಿಕೊಂಡ್ರು. ಅದೇ ರೀತಿ ನಾವು ಈ ಕಣ್ಣಿನ ಒಂದು ಕ್ಯಾಂಪ್ ಮಾಡಿ ಅದರಲ್ಲಿ ಸಹ ಅವರು ಸಾಧಾರಣ 150-200 ಗ್ಲಾಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಸದಾಶಿವ ಪೈ, ಶಂಕರ್ ಪೈ ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡಿದ್ದವರು. ಹಾಗೆ ಅವರು ಸಹ ಬಂದು ನಮಗೆ ಕನ್ನಡಕದ ವ್ಯವಸ್ಥೆ ಮಾಡಿದರು. ನಂತರ ನಮ್ಮ ಅಜರ್ ಅವರ ನೇತೃತ್ವದಲ್ಲಿ ಕುಂಬ್ರ ವರ್ತಕ ಸಂಘ ಮತ್ತು ಇಂಡಿಯನ್ ಬ್ಲಡ್ ಕ್ಯಾಂಪ್ ಅಲ್ವಾ, ಅದರ ಆಶೆಯಲ್ಲಿ ಸಾಧಾರಣ 150 ಮಂದಿಯ ರಕ್ತವನ್ನು ಕಲೆಕ್ಟ್ ಮಾಡಿ ಕೆಲವರ ಜೀವನವನ್ನು ಉಳಿಸುವಂಥ ಕೆಲಸ ಮಾಡಿದ್ದೇವೆ. ನಮ್ಮ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮೊಳಗೆ ರಾಜಕೀಯ ಇಲ್ಲ. ಈಗ ಎಲ್ಲ ಪಾರ್ಟಿಯವರು ಇದ್ದಾರೆ. ಬಹುಶಃ ಇದರ ಒಳಗೆ ನಾವು ಯಾವುದೇ ರಾಜಕೀಯ ಮಾಡುವುದಿಲ್ಲ. ಅದೇ ರೀತಿ ಇದರಲ್ಲಿ ಜಾತೀಯತೆ ಇಲ್ಲ. ಯಾರು ನಾವು ಈ ಮುಸ್ಲಿಂ ಆಗಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವು ಒಂದೇ ತಮ್ಮಂದಿರನಾಗೆ ಇವತ್ತಿನವರೆಗೆ ಈ ದಿವಸದವರೆಗೆ ನಾವು ಒಟ್ಟಿಗಿದ್ದೇವೆ. ಇದು ನಮ್ಮ ವರ್ತಕ ಸಂಘದ ವಿಶೇಷತೆ. ಬಹುಶಃ 10ನೇ ವರ್ಷ ನಾವು ಆಚರಿಸುವಾಗ ಆಗಿನ ಅಧ್ಯಕ್ಷರು ನಮ್ಮ ನಾರಾಯಣ್ ಪೂಜಾರಿ. ನಾನು ಆ ಸಲ ನಾವು 10ನೇ ವರ್ಷ 12 ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಆಗಿ 12 ಪ್ರೋಗ್ರಾಮ್ ಮಾಡಿದ್ದೇವೆ. ಮಾಡಿ ಅದನ್ನು ಒಂದು ಬಹಳ ಆ ಟೈಮಲ್ಲಿ ನಮ್ಮ ಶಕ್ವಕ್ಕೆ ಅವರು ML ಆಗಿದ್ದರು. ಅವರು ಬಂದು ನಮಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಅವರು ಅದರಲ್ಲಿ ಬಂದು ಅಧ್ಯಕ್ಷತನನ್ನು ವಹಿಸಿ ಆ ಒಂದು ಪ್ರೋಗ್ರಾಮನ್ನು ನಮಗೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದರ ನಂತರ ಈಗ 20ನೇ ವರ್ಷ, ಬಹುಶಃ ಪ್ರಾರಂಭದಲ್ಲಿ 11 ತಿಂಗಳ ಮೊದಲು ನಾವೊಂದು ದುರ್ಗಾಪ್ರಸಾದ ಎಲ್ಲ ನಾವು ಸೇರಿ ನಮ್ಮ ಒಂದು ಹುಟ್ಟು ಹಬ್ಬವನ್ನು ಮಾಡಿದ್ದೆವು. ವರ್ತಕ ಸಂಘದ 20ನೇ ವರ್ಷ ಹುಟ್ಟು ಹಬ್ಬ ಅಂತ ಅವತ್ತೊಂದು ವಿಶೇಷತೆ ಮಾಡಿದ್ದೇವೆ. ಕೇಕ್ ಎಲ್ಲ ಕಟ್ ಮಾಡಿ ನಾವು ಅದನ್ನೊಂದು ಬೇರೆ ರೀತಿಯಲ್ಲಿ ನಾವು ಅದನ್ನು ಮಾಡಿ, ಬಹುಶಃ ಅದರಲ್ಲಿ ಮಾಸ್ಟ್ರೇ ಸಾಧಾರಣ 22 ಕಾರ್ಯಕ್ರಮ ಈ ವರ್ಷವೇ ಮಾಡಿದ್ದೇವೆ. ಮಾಡಿ ಇದು 21 ಕಾರ್ಯಕ್ರಮ ಮಾಡಿ ಇದು 22ನೇ ಕಾರ್ಯಕ್ರಮ. ಯಾಕೆಂದರೆ ದುರ್ಗಾಪ್ರಸಾದ್ ರಾಯ್ ಅವರಿಗೆ ಅವರ ತಲೆ ಸ್ವಲ್ಪ ಭಯಂಕರ ಓಡ್ತದೆ. ಅವ್ರು ಹೇಳಿದ್ರೆ ಇವಂಜಿ 2 ಕಾರ್ಯಕ್ರಮ ಜಾಸ್ತಿ ಮಾಡ್ತದೆ 22 ಮಾಡ್ಬೇಕು ಅಂತ 22. ಬಹುಶಃ ನಾವು 20 ವರ್ಷದಲ್ಲಿ 350 ಕಾರ್ಯಕ್ರಮ ಇಲ್ಲ 800ಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಮಾಡಿದ್ದೇವೆಂದು ನಾನು ಸಂತೋಷದಿಂದ ಹೇಳ್ತೇನೆ. ನಾವು ಇದರ ಬಗ್ಗೆ
ನಾವು ಇದನ್ನು ಈ ಪೇಪರ್ ಕಟ್ಟಿಂಗ್ಸನ್ನು ಇಟ್ಟುಕೊಂಡು ಹೋಗ್ತಿದ್ರೆ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ನಮಗೆ ಸಿಗ್ತಿತ್ತು. ಬಹುಶಃ ನಾವು ಅದಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಜನರ ಒಂದು ನಮ್ಮ ವರ್ತಕ ಸಂಘದಲ್ಲಿ ಇಟ್ಟ ಪ್ರೀತಿ ನಮಗೆ ಒಂದು ದೊಡ್ಡದಂತ ಹೇಳಿ ನಾವು ಯಾವುದೇ ಒಂದು ಪ್ರಶಸ್ತಿಗೆ ನಾವು ಹಾಕಲಿಲ್ಲ. ಬಹುಶಃ ಇನ್ನು ಇವತ್ತಿನ ಕಾರ್ಯಕ್ರಮ ಇನ್ನು ಜಾಸ್ತಿ ಹೇಳೋದಿಲ್ಲ, ಹೇಳಿದರೆ ಬಹುಶಃ ಒಂದೂವರೆ ಗಂಟೆ ಬೇಕು. ನಮ್ಮ ಸಾದಿಕ್ ಹಾಜಿಯವರ ನಾವು ಹೀಗೇನೆ ಮಾತಾಡುವಾಗ ನಾವು ಕುಂಬ್ರದಲ್ಲಿ ಒಂದು ಐ ಲವ್ ಯು ಕುಂಬ್ರ ಅಂತ ಮಾಡುವಂಥ ನಾವು ಮೀಟಿಂಗ್ ಕರೆದುವಾಗ ನಮ್ಮ ಸಲಹೆಗಾರರು ಸಹ ಹೇಳಿದರು. ಅದಕ್ಕೆ ಸುಮಾರು ಸ್ವಲ್ಪ ಆಗುವಾಗ ಯಾರ್ದು ಸುದ್ದಿ ಇಲ್ಲ, ಏನಿಲ್ಲ, ನಾನೆನಿಸಿದೆ ಇದು ಆಗೋದಿಲ್ಲ ಅಂತ. ಮತ್ತು ಒಂದು ದಿವಸ ಕಲಿಯುವಾಗ ಯಾರೋ ಅಲ್ಲ, ಸ್ವಲ್ಪ ದಿವಸ ಕಲಿಯುವಾಗ ಯಾರು ಹೇಳಿದೆ, ಸಾದಿಕ್ ಹಾಜಿ ಇದನ್ನು ಒಂದು ಐಡಿಯಾ ಮಲ್ತೊಂದು ಒಳ್ಳೆಯರು ನಾವು ದಾಯ್ತು ಅಂದು ಬಾಯಿ ಬಿಡು ಪೂಜೆರು ಅಂತ ಹೇಳಿದರು. ನಾನು ಒಂದು ದಿವಸ ಇವರ ಅವರ ಈಗ ಇದು ನಡೀತಾ ಇದ್ದೆ, ಎಷ್ಟು ವರ್ಷದ ಹಬ್ಬ, 29ನೇ ವರ್ಷದ ಹಬ್ಬ ನಡೀತಿದ್ದೆ. ಬಹುಶಃ ನಾನು ಪುತ್ತೂರಿಗೆ ಹೋಗೋವಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು. ನನ್ನ ಹೆಂಡತಿ ಹೇಳಿದ್ರು ನೀವು ಪುತ್ತೂರಿಗೆ ಹೋಗಿ ಬನ್ನಿ ಅಂತ. ಹಾಗೆ ನಾನು ಹೋಗುವಾಗ ನನಗೆ ಒಂದು 5 HP ಪಂಪಿನ ಶೆಡ್ ಒಂದು ಆಗಬೇಕಿತ್ತು. ಹಾಗೆ ನಾನು ನೋಡುವಾಗ ಇವರು ಇದ್ದಾರೆ. ಇವರು ಹೋಗುವಾಗ ಇವರು ಹೇಳ್ತಾರೆ, ಸಾಮಾನ್ಯ ಈರೆಗೆ ಇದಾಯ್ತಾ ಏರ್ಲ ಬತ್ತ ಪಂಡೆರ ಇರು ದಾಯ್ತಾ ಇನ್ನಿದ್ದಾನೆ ಸಡನ್ ಬರ್ತಾರೆ ಇಂಕ್ಲ ಈರನ್ನು ನೆನೆತೊಂದಿತ್ತು ಇಂಚ ಅಂತ ಹೇಳಿ. ಯಾಕೆಂದರೆ ನನಗೆ ಗೊತ್ತಿಲ್ಲ, ಅವತ್ತು ಅವರ ಲಕ್ಕಿ ಡಿಪ್ ಒಂದು ಇಟ್ಟಿದ್ದಾರೆ, ಬೈಕ್ ಬೇರೆ ಬೇರೆ ಇದೆ, ಅದರೊಂದು ಫಸ್ಟ್ ಕೂಪನ್ ನನಗೆ ಕೊಡಬೇಕಂತ ಅವರ ಆಲೋಚನೆ ಇತ್ತು. ಬಹುಶಃ ಇಂದು ಬತ್ತನೆ ಅಂದರೆ ಪ್ರೀತಿ, ನಮ್ಮ ಒಂಜಿ ಪ್ರೀತಿ ಇಟ್ಟು ಬತ್ತನೆ ಅಂತ. ಅದು ಸರಿ. ಯಾಕೆಂದರೆ ಸಾದಿಕ್ ಹಾಜಿ ಅವರು ನಮಗೆ ಈಗ ಮೊನ್ನೆ ಹೇಳ್ತಿದ್ರು, ಇರು ಆಚಾರ ಅಂದ ಬಂದಾಗ ಇಂಕೊಂಚ ನಮ್ಮನ್ನ ಆ್ಯಪುಂಡು ದಾಯಿಂದ ಅಂಡ ಇನ್ನಗ್ಲು ಎಲ್ಲೇ ಪುನಗನೆ ತೂವಂತಿತ್ತು ನಗಲು. ಆದರೆ ಅದನ್ನು ನಮಗೆ ಅವರು ಎಲ್ಲೇ ಆಗಲಿ ಮಲ್ಲೇ ಆಗಲಿ ಅವರು ಇದ್ದ ಕಾರಣ ಅದು ನಮಗೆ ಹೇಳೋದೇ ಆಗೋದಿಲ್ಲ. ಇವರು ಹೀಗೆ ಹೋದದ್ದು ನನಗೆ ಆಗಿಲ್ಲ. ಒಂದು ದಾಯ್ತಾ ಅಂದಗಂಡೆ ಒಂದು ಪೂರ ಗಾಡಿ ಪಾತ ಒಂದು ಬರ್ತದೆ ಭಾರಿ ವಿಶೇಷ. ನಮ್ಮ ಐ ಲವ್ ಯು ಕುಂಬ್ರ ಬೋಡ್ಚಿ ನಮ್ಮ ಒಂಜಿ ಬೇತೆ ತರತ ಒಂಜಿಂದು ಮಲ್ಪಗ ಅಂತ ಹೇಳಿ ಇವರು ಮಾಡ್ತಾಯಿದ್ರು. ಇವರು ನಮ್ಮ ಸಂಸದಿನಿದ್ದಾರೆ ಮತ್ತು ಎಲ್ಲರೂ ಇವರಿಗೆ ಏನಾದರೂ ದೂರಿಗೆ ಸಿಕ್ಕುದು ನಾನು. ಇವರು ಅವ್ರ ಹತ್ರ ಕೇಳೋದು ಸಾಮಾನ್ಯ ದಾನೆ ಬಂಡೇರು, ಇವರು ಸುಮ್ಮನೆ ಇಲ್ಲದೆ ಸಾಮಾನ್ಯ ಅಂಚ ಬಂಡೇರು ಇಂಚ ಬಂಡೇರು ಆರ್ನ ಒಂಜಿಂದು ಉಂಡಾತ ಅಂತ ಹೇಳಿ ನಮ್ಮನ್ನು ಒಂದು ಸಿಕ್ಕಿ ಸಾಕಿ ಹೀಗಿತ್ತು. ಆದರೂ ಈಗ ನೋಡುವಾಗ ನಮಗೆ ಈ ಸಾಧಾರಣ ಇಲ್ಲಿ ನಾನು ಕಂಡಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಇಂಥ ಒಂದು ಪೊರ್ಲುತ ಬಾಂತಲಪ್ಪು ಇಲ್ಲ ಅಂತ ಹೇಳುತ್ತಾ ಇವರು ಮಾಡಿಕೊಟ್ಟದಕ್ಕೆ ನಮ್ಮ ಕುಂಬ್ರದ ವರ್ತಕ ಸಂಘದಿಂದ ಇವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ಬಹುಶಃ ನಮಗೆ ಇನ್ನು ನಾವು ಹೇಗೆ ಆದರೆ ನಾವು ವರ್ತಕ ಸಂಘದವರು ಒಂದು ಮನೆ ಕೂಡು ಕುಟುಂಬದಾಗೆ ನಾವು ಗಲಾಟೆ ಸಹ ಮಾಡ್ತೇವೆ. ಗಲಾಟೆ ಮಾಡಿ 1-2 ದಿವಸ ಹೋಗ್ತೇವೆ ದೂರ. ನಾನು ಬೋರ್ಚಪ್ಪ ಹಿಂಗೆ ಸಂಘ ಇದರಲ್ಲಿ ಸಹ ಮಾಡಿದ್ದೇವೆ ಗಲಾಟೆ, ಜೋರು ಗಲಾಟೆ ಮಾಡಿದ್ರು 2 ದಿವಸ ಆಗುವಾಗ ವಾಪಸ್ ಎಳೀತದೆ. ಅದನ್ನೆಲ್ಲ ಬಿಟ್ಟು ಬೋರ್ಚಿಂದು ನಮ್ಮ ಹೊತ್ತ ಅಂತ ಹೇಳಿ ಇದು ನಮ್ಮ ವರ್ತಕ ಸಂಘದ ಒಂದು ಬಲ. ಬಹುಶಃ ನಮ್ಮ ವರ್ತಕ ಸಂಘ ಯಶಸ್ವಿ ಆಗಲು ಕಾರಣ ಏನಂದರೆ, ನಮಗೆ ಒಂದು 3 ಜನ ಸಲಹೆಗಾರರು ಸಿಕ್ಕಿದ್ದಾರೆ, ದುರ್ಗಾಪ್ರಸಾದ್, ಅಬ್ದುಲ್ ರಹಿಮಾನ್ ಮತ್ತು ಚಂದ್ರಕಾಂತ. ಇವರು ಸ್ವಲ್ಪ ನಮ್ಮನ್ನು ಇದು ಮಾಡ್ತಾರೆ ಅಷ್ಟು ಹಾಗೆ. ಚಂದ್ರಕಾಂತ ನೇರ ನುಡಿ, ನಿಗ್ಲನ ಅವು ಸರಿ ಆಗ್ತದೆ, ನಿಗ್ಲನಂದು ಸರಿ ಆಗ್ತದೆ. ನಮಗೆ ಒಮ್ಮೊಮ್ಮೆ ಸಿಟ್ಟು ಬರ್ತದೆ, ನಿಮಗೆ ದಾಯ್ತಾ ಪಾತೇವ್ರನ್ನ ಅಂತ ನೋಡುವಾಗ. ಹಾಗೆ ಮಾತಾಡಿ ನಮಗೆ ಈ ಸಂಘ ಯಶಸ್ವಿಯಾಗಲು ಕಾರಣ. ಬಹುಶಃ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಮೆಲ್ವಿನ್ ಮಂತರ ಇರ್ಬೋದು, ಮಂದಾರ ಇರ್ಬೋದು, ನಮ್ಮ ಮಾಧವರ ಇರ್ಬೋದು, ನಾರಾಯಣ್ ಪೂಜಾರಿ ಇರ್ಬೋದು, ದಿವಾಕರ್ ಶೆಟ್ಟಿ ಅದು ಹೇಳಿದ್ದಾನೆ ಆಗ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ದಿವಾಕರ್ ಶೆಟ್ಟಿ ಇರ್ಬೋದು, ಈಗಿನ ರಫೀಕಲ್ ರಾಯ. ರಫೀಕಲ್ ರಾಯರ ಸಮಸ್ಯೆ ಅಂತದ್ದು ಗೊತ್ತುಂಟ. ನನ್ನ ಮಗಳಿಗೆ ಜಾನ್ವರಿಯಲ್ಲಿ ಮದುವೆ, ನನಗೆ ಕಾಗದ ಕೊಡಲಿಕ್ಕೆ ಬಿಡುವುದಿಲ್ಲ. 4 ದಿನ ಕರಿಯಾಡು 4 ದಿನ. ಮೊನ್ನೆ 2 ದಿವಸ ಹೋದೆ. 2 ದಿವಸ ಹೋಗುವಾಗ ಒಂದು 20 ಕಾಲ್ ಬಂದಿದೆ. ನನಗೆ ಆಗ್ತಿತ್ತು ಒಂದು ರೇಂಜ್ ತಿಕ್ಕಿ ಜನ ಎಡ್ಡೈತಂಡೆ ಅಂತ. ಇವನಿಗೆ ಅದೊಂದು ನನ್ನ ಹತ್ರ ಕೇಳೋದು, ನನ್ನ ಹತ್ರ ಕೇಳಿ ಅಂದರೆ ಅವನಿಗೊಂದು ತೃಪ್ತಿ, 12 ಓಕೆ ಸರ್ ಅಂತ.
ಹಾಗೆ ಎಲ್ಲ ವರ್ತಕ ಸಂಘದ ಸದಸ್ಯರು ಸೇರಿ ಈ ಊರಿನವರು ಸೇರಿ ಎಲ್ಲ ನಮ್ಮ ಅಂಗಡಿಯವರು ಸೇರಿ ನಮಗೆ ಈ ವರ್ತಕ ಸಂಘವನ್ನು ಯಶಸ್ವಿಯಾಗಲು ಕಾರಣ ಆಗಿದೆ. ಬಹುಶಃ ನಾನು ಇನ್ನೊಂದು ಹೇಳ್ತೇನೆ, ಈ ವರ್ತಕ ಸಂಘ ಆಗಲಿ, ಬೆಳೆಯುವ ಸಂಘ ಆಗಲಿ, ಇಲ್ಲಾದ್ರೆ ಒಬ್ಬ ಮನುಷ್ಯ ಆಗಲಿ, ಇದಕ್ಕೆ ಟೀಕೆಗಾರರು ಬೇಕು. ಬಹುಶಃ ಒಂದು ಕೈ ಬೆರಳಿನಷ್ಟು ಟೀಕೆಗಾರರು ಸಹ ನಮಗೆ ಇದರಲ್ಲಿ ಸಪೋರ್ಟ್ ಮಾಡಿ ನಮ್ಮ ಸಂಘವನ್ನು ಬೆಳೆಸುವಲ್ಲಿ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪಜ್ಯೋತಿ ತಮೋಪಹಂ, ದೀಪೇನ ಹರತಿ ಪಾಪಾನಿ, ದೀಪೇನ ಸಾಧ್ಯತೆ ಸರ್ವಂ, ಸಂಧ್ಯಾದೀಪಂ ನಮೋಸ್ತುತೆ ಎನ್ನುವ ಆಶಯದೊಂದಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಕೊಂಡೊಯ್ಯುವ ದೀಪ ಪ್ರಜ್ವಲನೆಯೊಂದಿಗೆ ವರ್ತಕ ಸಂಘ ಕುಂಬ್ರ ಇದರ 20ರ ಸಂಭ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ವಾಮನ್ ಪೈ, ಮಾನ್ಯ ಅಧ್ಯಕ್ಷರು, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪುತ್ತೂರು ಇವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಬಂಧುಗಳ ಸೇರುವಿಕೆಯೊಂದಿಗೆ, ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆಗೂಡಬೇಕು ಅನ್ನುವ ವಿನಂತಿ. ಆದರಣೀಯರೇ, 2024ರ 20ರ ಸಂಭ್ರಮ, ಅದು ವರ್ತಕ ಸಂಭ್ರಮ ಕುಂಬ್ರ, ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್ ಉದ್ಘಾಟನೆಯ ದೀಪ ಪ್ರಜ್ವಲನೆ. ವಾಮನ್ ಪೈ, ಅಧ್ಯಕ್ಷರು, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪುತ್ತೂರು ಇವರಿಂದ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮಲ್ಲಿರುವ ಎಲ್ಲ ಕತ್ತಲೆಯನ್ನು ದೂರ ಮಾಡಲಿ. 20 ವರ್ಷದ ಕಾರ್ಯಕ್ರಮ ಬಹಳ ಚಂದದ ಮುಖಾಂತರ ಪ್ರಯೋಜನಗೊಂಡಿದೆ. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ 20ರ ಸಂಭ್ರಮವನ್ನ ಉದ್ಘಾಟಿಸಿದ ಶ್ರೀಯುತ ವಾಮನ್ ಪೈ, ಅಧ್ಯಕ್ಷರು, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಇವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಇದರದ್ದು 20ನೇ ವರ್ಷದ ಸಂಭ್ರಮ. ಸಾಮಾನ್ಯ ಈಗಲೇ ನಮಗೆ ವರ್ತಕ ಸಂಘ ಹೇಗೆ ನಡ್ಕೊಂಡು ಬಂತು, ಈ ಕುಂಬ್ರ ಅಂತ ಹೇಳುವಾಗ ನನಗೆ ನನ್ನ ಆತ್ಮೀಯ ಸ್ನೇಹಿತ ಕುಂಬ್ರ ದುರ್ಗಾಪ್ರಸಾದ ರೈ ಅವರದ್ದು ನೆನಪು ಬರೋದು ನನಗೆ. ಮತ್ತು ಅವರಿಗೆ ಒಂದು ಸ್ನೇಹ ಪ್ರೀತಿ ಏನಂತ ನನಗೆ ಗೊತ್ತಿಲ್ಲ. ರಾಜಕೀಯವಾಗಿ ನಾವು ಬೇರೆ ಬೇರೆ ಗ್ರೂಪಲ್ಲಿ ಅಂದರೆ ಪೋಲ್ ಆಗಿರುವಂಥವ್ರು. ಈಗ ತಾನೇ ಮಾತಾಡುವಾಗ ಸಾಮಾನ್ಯ ಹೇಳಿದರು, ವರ್ತಕ ಸಂಘದಲ್ಲಿ ರಾಜಕೀಯ ಇಲ್ಲ, ಧರ್ಮ ಇಲ್ಲ, ಮೇಲು ಕೀಳು ಅಭಿಪ್ರಾಯ ಇಲ್ಲ. ವರ್ತಕರಿಗೆ ನಿಜ ಕೇಳಿ, ವರ್ತಕರಿಗೆ ಜಾತಿ ಇಲ್ಲ, ಭಾಷೆ ಇಲ್ಲ. ನೀವು ನೋಡಿ, ಅಂಗಡಿಗೆ ಹೋಗಿ ನೀವು ಮಾತಾಡಿದ ಭಾಷೆಯಲ್ಲಿ ನಾವು ಮಾತಾಡ್ತೇವೆ. ಕೊಂಕಣಿ ಆಗಲಿ, ತುಳು ಆಗಲಿ, ಹವ್ಯಕ ಆಗಲಿ, ಶಿವಳ್ಳಿ ಆಗಲಿ, ಬ್ಯಾರೆ ಭಾಷೆ ಆಗಲಿ, ಇದು ನಮ್ಮ ವರ್ತಕರ ಬಾಯಿಯಲ್ಲಿ ಪಟ 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 ಅಂತ ಬರ್ತದೆ. ಅದಕ್ಕೋಸ್ಕರ ನಾವು ವರ್ತಕರು ಎಲ್ಲರನ್ನೂ ಪ್ರೀತಿಸ್ತೇವೆ. ವರ್ತಕರಿಗೆ ಎಲ್ಲರೂ ಬೈತಾರೆ, ದುಡ್ಡು ಮಲ್ಪೆ ಮಾರಾಯ ಅಂತೇಳಿ. ನಮ್ಮ ಕಷ್ಟ, ನಮ್ಮ ನೋವು, ಇದರ ಬಗ್ಗೆ ಸ್ವಲ್ಪ ನೀವು ಆಲೋಚನೆ ಮಾಡಿ. ವರ್ತಕರಿಗೆ ಸರ್ಕಾರದಿಂದ, ಸೇಲ್ ಟ್ಯಾಕ್ಸ್ನಿಂದ, ಇನ್ಕಮ್ ಟ್ಯಾಕ್ಸ್ನಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಯಾವಾಗಲೂ ಕಿರಿಕಿರಿ ಇರ್ತದೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಜೀನ್ಸ್ ಅಂಗಡಿಯವರಿಗೆ ಅದಕ್ಕಿಂತ ಜಾಸ್ತಿ ತೂಕ ಮತ್ತು ಅಳತೆಯವರು ನೊಂದು ನಮಗೆ ಒಂದು ಬುದ್ಧಿ ಬಂತು, ನಾವು ಒಟ್ಟಿಗೆ ಸೇರಿದರೆ ಈ ಪೆಟ್ಟು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ. ಹಾಗೆ ವರ್ತಕ ಸಂಘ ಎಲ್ಲ ಕಡೆ ಉದಯವಾಯಿತು.
ನಮ್ಮ ಪುತ್ತೂರು ವರ್ತಕ ಸಂಘ ಸುಮಾರು 41 ವರ್ಷದಿಂದ ನಡೀತಾ ಇದೆ. ಮಂಗಳೂರಿನಲ್ಲಿ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಇದೆ, ಅದು 95ನೇ ವರ್ಷದಲ್ಲಿ ನಡೀತಾ ಇದೆ. ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತಿನ ದಿನ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದೇ ವ್ಯವಸ್ಥೆ ಆಗಲಿ, ವರ್ತಕರ ಹತ್ರ ಕೈ ಹಾಕಲಿಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಇಲ್ಲಿ ಕೈ ಹಾಕಿದರೆ ಅಲ್ಲಿಂದ ಒಂದು ಫೋನು ಸಂಘಕ್ಕೆ ಬಂದರೆ ಮೇಲಿಂದ ಅವರಿಗೆ ಫೋನ್ ಬರ್ತಾರೆ, ನೀವು ಅಲ್ಲಿಗೆ ಹೋಗಬೇಡಿ, ಬಂದು ಸರಿ ಮಾತಾಡಿ ಬೇಕಾದ ವ್ಯವಸ್ಥೆ ಮಾಡಿಸುವ. ಕೆಲವರು ನಾವು ತಪ್ತೇವೆ ವರ್ತಕರು, ನಮಗೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಆದರೆ ಈ ವರ್ತಕರು ಇವತ್ತು ಬೆಳಿಬೇಕಿದ್ರೆ ನಿಮ್ಮಂಥ ಎಲ್ಲ ಗ್ರಾಹಕರೇ ಅದಕ್ಕೆ ಮೂಲ ಕಾರಣ. ಈ ಗ್ರಾಹಕರು, ನಾವೀಗ ಟಿ ವಿ ಆಡಿಕೊಡ್ತೇವಲ್ಲ, ಅದು ಸಾಲದು. ಗ್ರಾಹಕರ ಬಾಯಿನಲ್ಲೇ ಆ ಅಂಗಡಿ ಎಡ್ಡೆ ಉಂಡು, ಈ ಅಂಗಡಿ ಎಡ್ಡೆ ಉಂಡು, ಆ ಜನ ಪಂಡು ಫಸ್ಟ್ ಕ್ಲಾಸ್. ರಫೀಕರ ಹೋಟ್ಲಿಗೆ ಹೋದರೆ ಫಸ್ಟ್ ಕ್ಲಾಸ್ ಬಿರಿಯಾನಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಬಾಯಿಂದಲೇ ಬಂದರೆ ಮಾತ್ರ ಅದಕ್ಕೆ ಒಂದು ಸ್ಟ್ರೆಂತ್ ಸಿಕ್ಕುವಂಥದ್ದು. ಸ್ನೇಹಿತರೆ, ಕುಮ್ರಾ ವರ್ತಕ ಸಂಘದ್ದು 20ನೇ ವರ್ಷದಲ್ಲಿ ನಡೀಬೇಕೆಂದಿದ್ದರೆ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಒಳಗೆ ಕ್ಲೇಶ ಘರ್ಷಣೆ ಇದೆ, ಇದು ಸಂಘದ ಒಳಗೆ ಇರ್ತಾರೆ, ಹೊರಗೆ ಬರುವುದಿಲ್ಲ. ಯಾಕೆಂದರೆ ಶಾಮಣ್ಣನಂತ ಒಂದು ಏನು ಹೇಳ್ತಾರೆ, ಸೀನಿಯರ್ ಮತ್ತು ಡೆಡಿಕೇಟೆಡ್ ಲೀಡರ್ ಇರ್ತಾರೆ. ನಿಮಗೆ ಯಾವುದೇ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡುವಂಥ ತಾಕತ್ತಿರುವಂಥ ಶಾಮಣ್ಣ. ಹಾಜರು ನನ್ನ ಹಳೆಯ ಸ್ನೇಹಿತರು, ನಿಮ್ಮ ಸ್ಥಾಪಕ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಇವರು ಕೂಡ ಹಾಗೆ ರಾಜಕೀಯವಾಗಿ ಬಹಳ ಒಂದು ಮುಂಚೂಣಿಯಲ್ಲಿರುವಂಥ ನಾಯಕರು. ಅವರ ಸಮಾಜದಲ್ಲಿ ಅತಿ ಉನ್ನತ ಮಟ್ಟದ ನಾಯಕರು. ಇವರ ಮಾತು ಆಲಿಸುವವರು ಕೇಳುವವರಿದ್ದಾರೆ, ನಮಗೆ ನ್ಯಾಯ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಹೀಗೆ ಈ 20 ವರ್ಷ ನಡ್ಕೊಂಡು ಬಂದ ಈ ಕುಮ್ರಾ ವರ್ತಕ ಸಂಘಕ್ಕೆ ನಾವು ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಿಂದ ಯಾವಾಗಲೂ ತುಂಬ ಹೃದಯದ ಸಹಕಾರ ಕೊಡ್ತೇವೆ. ಯಾವುದೇ ವಿಷಯದಲ್ಲಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾ ನನಗೆ ಅವಕಾಶ ಹೊಂದಿಸ್ತಾ, ಜೈ ಭಾರತ್. ಕೃತಜ್ಞತೆಗಳು. ಇನ್ನು ಮುಂದಕ್ಕೆ 3 ಸನ್ಮಾನ ನಡೆಯುತ್ತೆ. ಅದಾದ ಬಳಿಕ 2 ಅತಿಥಿಗಳನ್ನು ಬೀಳ್ಕೊಡುತ್ತೇವೆ. ಸಂಘಟಕರು 3 ಸಾಧಕರ ಆಸನದ ವ್ಯವಸ್ಥೆಯನ್ನ ವೇದಿಕೆಯ ಮುಂಭಾಗದಲ್ಲಿ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಸಾಧಕರ ಪಟ್ಟಿಯ ವಾಚನ ಶಿಕ್ಷಕರಾಗಿರುವ ವಿಶ್ವನಾಥ ಗೌಡ ಬಳ್ಳಾಡಿ ಇವರಿಂದ. ಸನ್ಮಾನಕ್ಕಿಂತಲೂ ಅಭಿನಂದನೆ ಸರ್. ಗೌರವ ಸಲಹೆಗಾರರಂತ ಶ್ರೀಯುತ ಅಬ್ದುಲ್ ರೆಹಮಾನ್ ಆಚಾರ್ಯರ್ಕ, ಕುಮ್ರಾ ದುರ್ಗಾ ಪ್ರಸಾದ್ ರೈ, ಶ್ರೀ ಚಂದ್ರಕಾಂತ ಶಾಂತಿವಣ್ಣ, ನೀವು ಎದುರಿನ ಆಸನವನ್ನು ಸ್ವೀಕಾರ ಮಾಡಬೇಕು. 20ನೇ ವರ್ಷದ ವರ್ತಕ ಸಂಘದ ಸವಿ ನೆನಪಿನೊಂದಿಗೆ ಅಭಿನಂದನೆ ನಿಮ್ಮನ್ನು ಮಾಡಲಿಕ್ಕಿದ್ದಾರೆ. 20 ವರ್ಷ ನೀವು ನಿರಂತರವಾಗಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀರಾ, ಸೂಚನೆಯನ್ನು ಕೊಟ್ಟಿದ್ದೀರಾ. ಆದರಣೀಯ ವರ್ತಕ ಸಂಘದ 3 ಜನ ಗೌರವ ಸಲಹೆಗಾರರು ಆವತ್ತು ವರ್ತಕ ಸಂಘದ ಉದ್ದೇಶ ಇಟ್ಕೊಂಡು ನಮ್ಮ ಅಮರ್ ಅಕ್ಬರ್ ಅಂತೋನಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟದ್ದಲ್ಲ, ಬೇರೊಂದು ಸಂಘಟನೆ. ಆದರೆ ಅವರ ಸೂಚನೆ ವರ್ತಕ ಸಂಘ ಆವತ್ತು ಕೈಗೂಡಿ ಇವತ್ತು 20 ವರ್ಷಗಳ ಸಾರ್ಥಕ ಕ್ಷಣದಲ್ಲಿದೆ. ಆ ನಿಟ್ಟಿನಲ್ಲಿ ಹಿರಿಯರಾಗಿರುವ ಅವತ್ತಿನ ಸಮಾರಂಭದ ಅಧ್ಯಕ್ಷರು ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಇಂಥ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯವನ್ನ ಕೊಡುವ ಸಂಘದ ಮೊದಲ ಅಧ್ಯಕ್ಷ ಅಂತ ಹೇಳಿದ್ರೆ ಸಮಾರಂಭದ ಅಧ್ಯಕ್ಷರಾಗಿರುವ ಹಿರಿಯರು ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು. ಆವತ್ತಿನ ನಿಮ್ಮ ಅಧ್ಯಕ್ಷತೆ ಇವತ್ತು 800 ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ. ಇನ್ನೊಂದು ಕುಮ್ರಾ ದುರ್ಗಾ ಪ್ರಸಾದ್ ರೈ, ಯಾವುದೇ ಕಾರ್ಯವನ್ನ ಅತ್ಯುತ್ತಮವಾಗಿ ಸಂಘಟಿಸಬಲ್ಲಂತ ಒಂದು ವ್ಯಕ್ತಿ ಕುಮ್ರಾ ದುರ್ಗಾ ಪ್ರಸಾದ್ ರೈ. ತುಳು ಭಾಷೆಯ ಮೇಲೆ ಅಪಾರ ಹಿಡಿತ, ಚಾವಡಿ ಅನ್ನುವಂಥ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವವರು. ಬಾಂತಲಪ್ಪು ಅನ್ನುವಂಥ ಹೆಸರನ್ನ ಕುಮ್ರದ ಜನತೆಗೆ ಮತ್ತೆ ಮತ್ತೆ ಪರಿಚಯಿಸುವ ವ್ಯಕ್ತಿ ನಮ್ಮ ಕುಮ್ರಾ ದುರ್ಗಾ ಪ್ರಸಾದ್ ರೈಗಳು. ಈ ವರ್ತಕ ಸಂಘದ ಕಾನ್ಸೆಪ್ಟ್ ಅನ್ನ
ಈ ಮೂರು ನಾರಾಯಣ ಪೂಜಾರಿ ಅವರಿಗೆ ಜೊತೆಗೆ ಮೆಲ್ವಿನ್ ಮತ್ತು ಸಂಶುದ್ದೀನ್ ಅವರಿಗೆ ಕೊಟ್ಟವರೇ ಕುಂಬ್ರ ದುರ್ಗಾ ಪ್ರಸಾದ್ ರೇಗಳು. ಅಂತಹ ನ್ಯಾಯವಾದಿ ಕುಂಬ್ರ ದುರ್ಗಾ ಪ್ರಸಾದ್ ರೇಗಳ ಆವತ್ತಿನ ಒಂದು ಮಾತು ಇವತ್ತು 800 ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿ ಸಮಾಜದಲ್ಲಿರುವ ಅನೇಕ ಅಶಕ್ತ ಕುಟುಂಬಗಳಿಗೆ ನೆರವಾಗುವಷ್ಟರ ಮಟ್ಟಿಗೆ ಈ ಸಂಘ ಬೆಳೆದಿದೆ. ಅಂತಹ ಕುಂಬ್ರ ದುರ್ಗಾ ಪ್ರಸಾದ್ ರೈಗಳಿಗೆ ಒಂದು ಶಾಲನ್ನ ಹಾಕಿ, ಹಾರವನ್ನ ಹಾಕಿ, ಗೌರವದ ಸ್ಮರಣೆಗೆ ಫಲ ಪುಷ್ಪವನ್ನ ಕೊಟ್ಟು ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಅದು ಕುಂಬ್ರ ದುರ್ಗಾ ಪ್ರಸಾದ್ ರೈಗಳಿಗೆ. ಇನ್ನೋರ್ವರು ನೇರ ನಡೆಯ ಚಂದ್ರಕಾಂತ್ ಶಾಂತಿವನ, ಒಬ್ಬ ಸಂಘಕ್ಕೆ ಒಬ್ಬ ನೇರ ಮಾತುಗಳನ್ನ ಹೇಳುವ ಒಳ್ಳೆಯ ಗೌರವ ಸಲಹೆಗಾರ ಇದ್ದಾಗ ಯಾವುದೇ ಕಠಿಣ ಪರಿಸ್ಥಿತಿಯನ್ನ ಕೂಡ ನಿಭಾಯಿಸುವಂತಹ ಒಂದು ಚಾಕಚಕ್ಯತೆ ಆ ಸಂಘಕ್ಕೆ ಬರುತ್ತೆ. ಅಂತ ಒಂದು ಕೆಲಸವನ್ನ ಮಾಡಿದವರು ಚಂದ್ರಕಾಂತ್ ಶಾಂತಿವನ. ಇವರಿಗೂ ಕೂಡ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆಯನ್ನ ತಟ್ಟಿ ಅವರನ್ನ ಅಭಿನಂದಿಸಿ ಸಂಘದ ವತಿಯಿಂದ ಎಲ್ಲ ಅತಿಥಿಗಳು ಶಾಲು, ಹಾರ, ಗೌರವದ ಸ್ಮರಣಿಕೆ ಮತ್ತು ಫಲ ಪುಷ್ಪವನ್ನ ಕೊಟ್ಟು ಅಭಿನಂದಿಸಬೇಕು ಅಂತ ಹೇಳುತ್ತಾ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಯೇಸು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ದೊಡ್ಡ ಚಪ್ಪಾಳೆ ಈ ಮೂರು ಜನ ಗೌರವ ಸಲಹೆಗಾರರ ಸಲಹೆಯಂತೆ ಇವತ್ತು ವರ್ತಕ ಸಂಘ ಕುಂಬ್ರ ಇವತ್ತು ಪೇಟೆಯಿಂದ ದೂರ ಇದ್ರೂ ಕೂಡ ಅತ್ಯುತ್ತಮವಾದ ಕಾರ್ಯದೊಂದಿಗೆ ಗುರುತಿಸಿಕೊಂಡಿದೆ. ಅಭಿನಂದನೆ, ಅಭಿವಂದನೆ. ಎಸ್, ಫೋಟೋ ಸೆಷನ್ ಮುಕ್ತಾಯಗೊಂಡಿದೆ. ಮಧ್ಯದಲ್ಲಿ ಒಂದು ಚೇರ್ ಬಿಟ್ಟು ಉಳಿದ 2 ಚೇರ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನದ ಎಲ್ಲ ವಸ್ತುಗಳನ್ನ ಮರು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಚೇರ್ ಅನ್ನ ಉಳಿಸಿಕೊಂಡಿದ್ದೇವೆ. ಯಾಕೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ನಿಮ್ಗಿರಬಹುದು. ಪೊರ್ಲುದ ಕುಂಬ್ರ, ಪೊರ್ಲುದ ಬಾಂತಲಪ್ಪು, ಇದಕ್ಕೆ ಪೊರ್ಲುದ ಸೆಲ್ಫಿ ಪಾಯಿಂಟ್. ಸುಮಾರು 1.5 ಲಕ್ಷಕ್ಕಿಂತ ಅಧಿಕ ವೆಚ್ಚವನ್ನ ಸ್ವತಃ ತಾನೇ ಭರಿಸಿ ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಸ್ವೀಕಾರ ಮಾಡೋದಿಲ್ಲ. ಇದು ಗೌರವಾರ್ಪಣೆ. ಆದ್ರಿಂದ ಮಹಮ್ಮದ್ ಸಾದಿಕ್ ಹಾಜಿ ಆಕರ್ಷಣ್ ಕುಂಬ್ರದಲ್ಲಿ ಅವರ ಮನೆ ಇದ್ದದ್ದಕ್ಕೆ ಸಾರ್ಥಕ ಆಯಿತು. ಅವರ ಮನೆಯ ಮುಂದೆಯೇ ಒಂದು ಒಳ್ಳೆಯ ಸೆಲ್ಫಿ ಪಾಯಿಂಟ್ ಅನ್ನ 1.5 ಲಕ್ಷ ಸ್ವತಃ ಖರ್ಚು ಮಾಡಿ ಇವತ್ತು ಕುಂಬ್ರದ ಜನತೆಗೆ ಅದನ್ನ ಸಮರ್ಪಣೆ ಮಾಡಿದ್ದಾರೆ. ದೊಡ್ಡ ಹೃದಯವಂತ ನಿಮ್ಮ ಊರಿಗೆ ಸಿಕ್ಕಿದ್ದು ನಿಮ್ಮ ಪುಣ್ಯ. ಅಂತಹ ಮಹಮ್ಮದ್ ಹಾಜಿ ಸಾದಿಕ್ ಇವರಿಗೆ ಸೇರಿರುವ ಸರ್ವರು ಕೂಡ ಶಾಲನ್ನ ಹಾಕಬೇಕು, ಹಾರವನ್ನ ಹಾಕಬೇಕು, ಫಲ ಪುಷ್ಪವನ್ನ ಕೊಡಬೇಕು. ಹಾರಾರ್ಪಣೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆ ಸೇರಿಕೊಳ್ಬೇಕು ಅನ್ನುವ ವಿನಂತಿ. ಇವರ ಪರಿಚಯವನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಭವ್ಯ ರೈ ಇವರಿಂದ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಕೆಬಿ ಮೊಹಮ್ಮದ್ ಸಾದಿಕ್ ಹಾಜಿ ಕುಂಬ್ರ ಇವರನ್ನು ಗೌರವಾನ್ವಿತರ ಸನ್ಮುಖದಲ್ಲಿ ಗೌರವಿಸಿ ನೀಡುವ ಸನ್ಮಾನ ಪತ್ರ. ಗೌರವಾನ್ವಿತರಿ ಕುಂಬ್ರದ ಖ್ಯಾತ ಪಾಂಡ್ಯಾಲ್ ತರವಾಡು ವಂಶದ ಕುಲೀನ ಮನೆತನದ ಕುಂಬ್ರ ಎಸ್ ಮೊಯಿದೀನ್ ಯಾನೆ ಕುಂಜಿ ಹಾಜಿ ಮತ್ತು ರುಕಿಯಾ ದಂಪತಿಗಳ ಸುಪುತ್ರನಾಗಿ 1973 ಜುಲೈ 7ರಂದು ಪುತ್ತೂರು ತಾಲೂಕಿನ ಒಳಮೊಗ್ರು ಗ್ರಾಮದ ಬಾಂತಲಪ್ಪು ಕುಂಬ್ರದಲ್ಲಿ ಜನಿಸಿದ ತಾವು ಪುತ್ತೂರು ಸಂತ ವಿಕ್ಟರ್ಸ್ ಶಾಲೆ ಹಾಗೂ ಕುಂಬ್ರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುವಿರಿ. ಬಳಿಕ ಕುಂಬ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಕಲಿತು ತದನಂತರ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರುತ್ತೀರಿ. ಬಳಿಕ ಕಲಿಕಾ ಕ್ಷೇತ್ರಕ್ಕೆ ತಿಲಾಂಜಲಿ ಇಟ್ಟು ಸಿವಿಲ್ ಉದ್ಯಮ ಕ್ಷೇತ್ರಕ್ಕೆ ಧುಮುಕಿದ ತಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದೀರಿ. ತದನಂತರ 1996 ಅಕ್ಟೋಬರ್ 21ರಂದು ಪುತ್ತೂರು ಮುಕ್ರಂಪಾಡಿಯಲ್ಲಿ ಆಕರ್ಷಣ್ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕುವುದರೊಂದಿಗೆ ಕೈಗಾರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಬಳಿಕ ತಮ್ಮ ಕಾರ್ಯಕ್ಷಮತೆ ಇನ್ನಷ್ಟು ವೇಗವನ್ನು ಹೆಚ್ಚಿಸಿಕೊಂಡಿತು.
ಸತತ 29 ವರ್ಷಗಳ ಪ್ರಯತ್ನದಿಂದ ಈ ಸಂಸ್ಥೆ ಇಂದು ಬೆಳೆದು ಹೆಮ್ಮರವಾಗಿ ಜನಮಾನಸದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಈ ಸಂಸ್ಥೆ ತನ್ನಿಂದ ತಾನೇ ಬೆಳೆದು ಬಂದದ್ದಲ್ಲ, ತಮ್ಮ ಅವಿರತ ಪ್ರಯತ್ನವೇ ಇದಕ್ಕೆ ಮೂಲ ಕಾರಣ. ಸದೃಢ ಕಾಂಕ್ರೀಟ್ ಉತ್ಪಾದನಾ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ, ಗುಣಮಟ್ಟ ಹಾಗೂ ಸೇವೆಯನ್ನು ಧ್ಯೇಯವಾಕ್ಯವನ್ನಾಗಿಸಿ ಜನರ, ಅದರಲ್ಲೂ ವಿಶೇಷವಾಗಿ ನಾಡಿನ ಕೃಷಿಕರ ಅಗತ್ಯತೆಯನ್ನು ಪೂರೈಸುವಲ್ಲಿ ತಾವು ಸಫಲರಾಗಿದ್ದೀರಿ ಮತ್ತು ನೀವು ಯಶಸ್ವಿಯಾಗಿ ಆ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದ್ದೀರಿ. ಕಾಂಕ್ರೀಟ್ ಉತ್ಪಾದನಾ ಕ್ಷೇತ್ರದಲ್ಲಿ ತಾವು ನಡೆಸಿರುವ ಯಶಸ್ವಿ ಪ್ರಯೋಜನಗಳು, ಅಳವಡಿಸಿರುವ ತಂತ್ರಜ್ಞಾನ ಗಮನಾರ್ಹ. ಇದು ಈ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಇದು ತಮ್ಮ ಕ್ರಿಯಾತ್ಮಕ ಬುದ್ಧಿಶಕ್ತಿಗೆ ಇನ್ನಷ್ಟು ಗರಿ ಮೂಡಿಸಿದೆ. ತಮ್ಮ ಸಾಧನೆ ಹಾಗೂ ನಿಸ್ವಾರ್ಥ ಸೇವೆಯಿಂದ ಇಂದು ಸಮಾಜ ನಿಮ್ಮನ್ನು ಗುರುತಿಸಲ್ಪಡುವ ಓರ್ವ ಯುವ ಉದ್ಯಮಿಯಾಗಿ ಬೆಳೆದು ಬಂದಿರುವುದರಲ್ಲಿ ನಮಗೆ ಬಹಳಷ್ಟು ಗೌರವ ಹಾಗೂ ಅಭಿಮಾನವಿದೆ. ಸಾದಿಕ್ ಸರ್, ಒಂದಂತೂ ಸತ್ಯ, ನೀವು ಯಾವುದೇ ಪುರಸ್ಕಾರ, ಸನ್ಮಾನವನ್ನು ಬಯಸುವವರು ಅಲ್ಲ, ಅದಕ್ಕಾಗಿ ಕಾರ್ಯಪ್ರವೃತ್ತರಾಗುವವರೂ ಅಲ್ಲ ಎಂಬುದು ಇಡೀ ನಾಡೇ ತಿಳಿದಿದೆ. ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ನಿಮ್ಮ ನೆಚ್ಚಿನ ಕ್ಷೇತ್ರದಲ್ಲಿ ಹೊರೆ ಹಚ್ಚಿದಾಗ ಅದ್ಭುತ ಸಾಧನೆಗಳನ್ನು ನಿಮ್ಮಿಂದ ಮಾಡಲು ಸಾಧ್ಯವಾಯಿತು ಎಂಬುದು ಗುರುತಿಸಲ್ಪಡಬೇಕಾದ ಮತ್ತು ನಮಗೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟ ವಿಚಾರವಾಗಿದೆ. ಪುತ್ತೂರು ಕೈಗಾರಿಕಾ ಸಂಘ, ಪುತ್ತೂರು ರೋಟರಿ ಕ್ಲಬ್ ಇದರ ಪದಾಧಿಕಾರಿಯಾಗಿ, ಶೇಖಮಲೆ ಮುಹಿಯುದ್ದೀನ್ ಜುಮಾ ಮಸೀದಿಯ ಉಪಾಧ್ಯಕ್ಷರಾಗಿ, ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ನೀವು ಧಾರ್ಮಿಕ, ಶೈಕ್ಷಣಿಕ, ಕೃಷಿ ಮತ್ತು ಸಾಮಾಜಿಕ ರಂಗದಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ಕಳೆದ ಹಲವಾರು ವರ್ಷಗಳಿಂದ ತನ್ನ ವ್ಯಾವಹಾರಿಕ ಕ್ಷೇತ್ರದಲ್ಲಿ ರಾತ್ರಿ ಹಗಲೆನ್ನದೆ ಅವಿಶ್ರಾಂತವಾಗಿ ಓಡಾಡುವ ಮಧ್ಯೆ ನಮ್ಮೂರಿನ ಜನರ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ಸಾಮರಸ್ಯದ ಸಹಬಾಳ್ವೆಗಾಗಿ ನಿಮ್ಮದೇ ಆದ ಪ್ರಯತ್ನ, ಪರಿಶ್ರಮ ಹಾಗೂ ಭಾಗೀದಾರಿಕೆಯ ಕೊಡುಗೆಗಳನ್ನು ನೀಡಿದ್ದೀರಿ. ಈ ಮೂಲಕ ನಿಮ್ಮ ಜೀವನವನ್ನು ಸಮಾಜದ ಮುಂದೆ ಧನಾತ್ಮಕವಾಗಿ ತೆರೆದಿಟ್ಟು ಸಮಾಜದಲ್ಲಿ ಒಂದು ಹೊಸ ಆಶಾಕಿರಣವನ್ನು ಮೂಡಿಸಿದ್ದೀರಿ. ಇಂದಿನ ಯುವ ಜನತೆಗೆ ನಿಮ್ಮ ಸಾಧನೆ ಸ್ಫೂರ್ತಿಯಾಗಿರಲಿ ಎಂಬ ಹಾರೈಕೆ ನಮ್ಮದು. ಧರ್ಮಪತ್ನಿ ಜುಕಿಯಾ, ಕರುಳಿನ ಕುಡಿಗಳಾದ ಹಿಶಾಮ್ ಮುಹಿಯುದ್ದೀನ್, ಅಹ್ಮದ್ ಶಾ ಎಂಬ 2 ಪುತ್ರರು ಮತ್ತು ಆಯಿಷಾ ಎಂಬ ಪುತ್ರಿಯೊಂದಿಗೆ ಸುಖಿ ಸಂತೃಪ್ತ ಸಂಸಾರ ಜೀವನ ನಡೆಸುತ್ತಿರುವ ನಿಮಗೂ ನಿಮ್ಮ ಕುಟುಂಬಕ್ಕೂ ಜಗದೊಡೆಯನು ಆರೋಗ್ಯವನ್ನು ಕರುಣಿಸಲಿ. ಇನ್ನಷ್ಟು ದೀರ್ಘಕಾಲ ಉದ್ಯಮ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಮುನ್ನಡೆಯಲು ಭಗವಂತನು ಅನುಗ್ರಹಿಸಲಿ ಎಂಬ ಹಾರೈಕೆ. ನಮಸ್ತೆ. ಇವರು ಕುಂಬ್ರ ವರ್ತಕ ಸಂಘದ ಸದಸ್ಯರು ಸಹ ಕೂಡ. ಎಸ್, ಕುಂಬ್ರ ವರ್ತಕ ಸಂಘದ ಸದಸ್ಯರು ಆಗಿದ್ದು ಇವತ್ತು 1.5 ಲಕ್ಷಕ್ಕಿಂತ ಅಧಿಕ ವೆಚ್ಚದ ಬಾಂತಲಪ್ಪುದ ಪೊರ್ಲುದ ಸೆಲ್ಫಿ ಪಾಯಿಂಟ್ ಅನ್ನ ಈ ನಾಡಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಆಕರ್ಷಣ ತಡೆಗೋಡೆ, ಅದು ರೆಡಿಮೇಡ್ ತಡೆಗೋಡೆ, ಇವತ್ತು ನಾಡಿನಾದ್ಯಂತ ಪ್ರಸಿದ್ಧಿಯನ್ನ ಗಳಿಸಿದ್ದು ಕೂಡ ಉಲ್ಲೇಖನೀಯ. ಅಂತಹ ಉದಾರ ಹೃದಯದ ಕುಂಬ್ರದ ಬಾಂತಲಪ್ಪಿನ ಹೃದಯವಂತ ಮೊಹಮ್ಮದ್ ಸಾದಿಕ್ ಹಾಜಿ ಆಕರ್ಷಣ್ ಇವರಿಗೆ ಎಲ್ಲ ಅತಿಥಿ ಬಂಧುಗಳು ಶಾಲನ್ನ ಹಾಕಿ ಹಾರಾರ್ಪಣೆ, ಫಲ ಪುಷ್ಪ, ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಿ ಅಭಿನಂದಿಸಬೇಕು. ಎಲ್ಲ ಕುಂಬ್ರದ ನಾಗರಿಕ ಬಂಧುಗಳು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಅವರನ್ನ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮೊಹಮ್ಮದ್ ಸಾದಿಕ್ ಹಾಜಿ ಆಕರ್ಷಣ್ ಮಾಲಕರು, ಆಕರ್ಷಣ್ ಇಂಡಸ್ಟ್ರೀಸ್ ಪುತ್ತೂರು ಇವರಿಗೆ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಝೇವಿಯರ್ ಡಿಸೋಜಾ ವಿಶ್ರಾಂತ ಪ್ರಾಂಶುಪಾಲರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಬಹಳ ವಿಶೇಷವಾದ ಮತ್ತು ಒಂದು ಮಾದರಿ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂಥ ಎಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ ಮತ್ತು ವರ್ತಕ ಮಿತ್ರರೇ, ತುಂಬ ಒಂದು ಸಂತೋಷವೆನಿಸುವಂಥ ಕಾರ್ಯಕ್ರಮ. ಅಧ್ಯಾಪಕರಿಗೆಲ್ಲ ಉದಾಹರಣೆಗಳನ್ನು ಕೊಡುವುದು ಅಭ್ಯಾಸ. ಆದ್ದರಿಂದ ನನಗೆ ಇನ್ನು ಮುಂದೆ ಒಂದು ಸಂಘ ಹೇಗಿರಬೇಕು, ಹೇಗಿದೆ ನಮ್ಮ ಕರ್ನಾಟಕದ ಯಾವುದೋ ಒಂದು ಪ್ರದೇಶದಂತ ಹೇಳಲಿಕ್ಕೆ ಒಂದು ಒಳ್ಳೆಯ ಉದಾಹರಣೆ ಸಿಕ್ಕಿತು. ನೋಡಿ,
ಈ ಕುಂಬ್ರ ಎಂಬ ಸ್ಥಳದಲ್ಲಿ ಬಹುಶಃ ಏನೋ ಒಂದು ವಿಶೇಷ ಇದೆ. ಕೆಲವರು ತಮ್ಮ ಹೆಸರಿನ ಜೊತೆಗೆ ಕುಂಬ್ರ, ನಮ್ಮಲ್ಲೇ ಒಬ್ಬರು ಇದ್ದಾರೆ ದುರ್ಗಾಪ್ರಸಾದ ರೈಗಳು, ಅನೇಕ ವ್ಯಕ್ತಿಗಳ ಹೆಸರಿನ ಜೊತೆಗೆ ಕುಂಬ್ರವನ್ನು ನಾವು ಕೇಳಿದ್ದೇವೆ. ಗಾಂಧೀಜಿಯವರು ಮಡಿಕೇರಿಯಿಂದ ಪುತ್ತೂರಿಗೆ ಹೋಗುವಾಗ ಇಳಿದಂಥ ಸ್ಥಳ. ಹಾಗೆ ಈಗಾಗಲೇ ಹೇಳಿದರು, 3 ಗ್ರಾಮಗಳನ್ನು, ಕೆದಂಬಾಡಿ, ಆಮೇಲೆ ಅರಿಯಡ್ಕ ಮತ್ತು ಒಳಮೊಗ್ರು, ಈ 3 ಗ್ರಾಮಗಳನ್ನು ಒಂದುಗೂಡಿಸುವಂಥ ಒಂದು ಪ್ರದೇಶ. ಕೆಲವು ಊರುಗಳಿಗೆ ಮತ್ತು ದೇಶಗಳಿಗೆ ಒಂದು ಐಕಾನ್ ಇರ್ತದೆ. ಆ ಒಂದು ಊರು ಅಂತ ಹೇಳುವಾಗ ಒಂದು ಚಿತ್ರ ಕಣ್ಣಿನ ಮುಂದೆ ಕಾಣುವಂಥದ್ದು. ಈಗ ಉದಾಹರಣೆಗೆ ಕಲ್ಕತ್ತಾ ಅಂತ ಹೇಳಿದರೆ ಹೌರಾ ಬ್ರಿಡ್ಜ್. ಹಾಗೆ ನಮ್ಮ ಕುಂಬ್ರಕ್ಕೆ ಒಂದು ಐಕಾನನ್ನು ಶ್ರೀಯುತ ಸಾದಿಕ್ ಅವರು ಮಾಡಿಕೊಟ್ಟಿದ್ದಾರೆ. ಮುಂದೆ ಬಹುಶಃ ಕುಂಬ್ರ ಅಂತ ಹೇಳುವಾಗ ತಕ್ಷಣ ಒಂದು ನಮ್ಮ ಸ್ಮೃತಿ ಪಟಲಕ್ಕೆ ಬರುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ಮುಂದೆ ಇದು ಪುತ್ತೂರಿನ ಒಂದು ನಗರಕ್ಕೆ ಹೆಬ್ಬಾಗಿಲು ಆಗ್ಬೋದು. ಯಾಕೆಂದರೆ ಪುತ್ತೂರು ಬೆಳೆಯುತ್ತಾ ಆ ಕಡೆ ಈ ಕಡೆ ಬೆಳೆಯುವಾಗ ಅದು ಇಲ್ಲಿಂದ ಪ್ರಾರಂಭ ಆಗುವಂಥ ಒಂದು ಹಂತ ಬರಬಹುದು. ಅದಕ್ಕೆ ಬೇಕಾದಂಥ ಐತಿಹಾಸಿಕವಾದಂಥ ವಿವರಣೆ ಸಹ ಅಲ್ಲಿ ಹಾಕಿದ್ದಾರೆ. ಈ ವಿಟ್ಲ ಸೀಮೆ ಮತ್ತು ಕುಂಬ್ಳೆ ಸೀಮೆಯ ಗಡಿ, ಆದ್ದರಿಂದ ಇದೊಂದು ಪ್ರಾರಂಭ ಪುತ್ತೂರಿಗೆ. ಆದ್ದರಿಂದ ಅಂಥ ಕಡೆಯಲ್ಲಿ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿರುವಂಥ ಒಂದು ವರ್ತಕ ಸಂಘಕ್ಕೆ ನಾನು ವಿಶೇಷವಾದ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆ 20 ವರ್ಷಗಳ ತಮ್ಮ ಒಂದು ಅಸ್ತಿತ್ವವನ್ನು ಇಷ್ಟು ಚೆನ್ನಾಗಿ ಆಚರಿಸುವುದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂತಲ್ಲೇ ನೋಡ್ತಾ ಇದ್ದೆ, ಸ್ಥಾಪಕ ಅಧ್ಯಕ್ಷರು ಅವರ ಅಧ್ಯಕ್ಷರಾಗಿದ್ದು ಫಸ್ಟ್ 5 ವರ್ಷ ಅಂತೆ. 20 ವರ್ಷದ ನಂತರ ಸಹ ಅದೇ ಉತ್ಸಾಹದಲ್ಲಿ ಎಲ್ಲ ಘಟನೆಗಳನ್ನೆಲ್ಲ ನಮ್ಮ ಮುಂದೆ ತೆರೆದಿಟ್ಟರು. ಇದು ಬಹುಶಃ ಈ ಒಂದು ಮಣ್ಣಿನ ವಿಶೇಷತೆ. ಇಲ್ಲಿ ನೋಡಿ, ಈ ವರ್ತಕರ ಸಂಘದಲ್ಲಿ ವರ್ತಕರು ಮಾತ್ರ ಅಲ್ಲ, 3 ಜನ ಸಲಹೆಗಾರರು. ನೋಡಿ, ಇದು ಯಾವುದೇ ಒಂದು ಸಂಘ ಸಂಸ್ಥೆಗೆ ಒಂದೊಳ್ಳೆ ಉದಾಹರಣೆ. ಸಂಘದ ಸದಸ್ಯರು ಮಾತ್ರ ಅಲ್ಲ, ಅಲ್ಲಿರುವಂಥ ನಾಯಕರನ್ನು ಅಥವಾ ಪ್ರತಿಭಾವಂತರನ್ನು ತೆಗೆದುಕೊಂಡು ಅವರ ಮಾರ್ಗದರ್ಶನಗಳನ್ನ ತೆಗೆದುಕೊಂಡು ಸಂಘ ಸಂಸ್ಥೆಯನ್ನು ಬೆಳೆಯುವಂಥದ್ದು. ಆದ್ದರಿಂದಲೇ ಇಲ್ಲಿ ಇಂಥ ಒಂದು ಸೌಹಾರ್ದ ವಾತಾವರಣ ಇದೆ. ಯಾವುದೇ ಜಾತಿ ಧರ್ಮದ, ಯಾವುದೇ ರೀತಿಯ ಭಾಷೆ ಅಥವಾ ಯಾವುದೇ ರೀತಿಯ ಅಂತರ ಇಲ್ಲದೆ ಈ ವರ್ತಕ ಸಂಘ ಭಾಳ ಚೆನ್ನಾಗಿ ನಡೀತಾ ಇದೆ ಮತ್ತು ಭಾಳ ಹೆಮ್ಮೆಯಿಂದ ತನ್ನ 20ನೇ ವರ್ಷವನ್ನು ಆಚರಿಸ್ತಾ ಇದೆ. ಇದೇ ರೀತಿ ನಮ್ಮೆಲ್ಲ ಸಂಘ ಸಂಸ್ಥೆಗಳಿಗೆ ಇದೊಂದು ಆದರ್ಶ ಆಗಲಿ, ಮಾದರಿಯಾಗಲಿ ಅಂತ ಹಾರೈಸಿ ಇಲ್ಲಿರುವಂಥ ಇಂಥ ಒಳ್ಳೆಯ ಮನಸ್ಸುಗಳಿಗೆ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಕೃತಜ್ಞತೆಗಳು. ಈ ಕಾರ್ಯಕ್ರಮದಿಂದ ಶ್ರೀಯುತ ವಾಮನ್ ಪೈ, ಮಾನ್ಯ ಅಧ್ಯಕ್ಷರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪುತ್ತೂರು ತೆರಳುವವರಿದ್ದಾರೆ. ಅವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ ಮಾನ್ಯ ಅಧ್ಯಕ್ಷರಾಗಿರುವ ರಫೀಕ್ ಅಲ್ ರಾಯ ಇವರಲ್ಲಿ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಝೇವಿಯರ್ ಡಿಸೋಜ್ ವಿಶ್ರಾಂತ ಪ್ರಾಂಶುಪಾಲರು ಇವರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ ಇಬ್ಬರು ಅತಿಥಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಿತ್ರರಾಗಿರುವ ಯೂಸುಫ್ ರಿಂಜಲಾಡಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು, ಅಧ್ಯಕ್ಷರು, ಒಳಮೊಗ್ರು ಗ್ರಾಮ ಪಂಚಾಯತ್, ಕುಂಬ್ರದ ಪೊರ್ಲುದ ಸೆಲ್ಫಿ ಪಾಯಿಂಟ್ ಉದ್ಘಾಟಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ಮನಸಾರೆ ವಂದಿಸಿಕೊಳ್ಳುತ್ತಾ ವರ್ತಕ ಸಂಘ ರಿಜಿಸ್ಟರ್ ಕುಂಬ್ರ ಇದರ 20ನೇ ವರ್ಷದ ವರ್ತಕ ಸಂಭ್ರಮ ಅನ್ನುವಂತಹ ಮತ್ತು ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್ ಉದ್ಘಾಟನೆ ಈ ಒಂದು ಕಾರ್ಯಕ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ವರ್ತಕ ಸಂಘದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವರ್ತಕ ಸಂಘದ ಗೌರವಾಧ್ಯಕ್ಷರೇ, ಮಾಜಿ ಅಧ್ಯಕ್ಷರುಗಳಿಗೆ, ಜನಪ್ರತಿನಿಧಿ ಮಿತ್ರರೇ ಹಾಗೂ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾಜಿ ವರ್ತಕ ಸಂಘದ ಅಧ್ಯಕ್ಷರೇ,
ಜನಪ್ರತಿನಿಧಿಗಳೇ, ಗಣ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ತಮಗೆಲ್ಲರಿಗೂ ಕೂಡ ವಂದಿಸಿಕೊಳ್ಳುತ್ತಾ, ಈಗಾಗಲೇ ಸೆಲ್ಫಿ ಪಾಯಿಂಟ್ ಅಂತ ಅನ್ನುವಂಥದ್ದನ್ನು ನಮ್ಮ ಆಕರ್ಷಣ್ ಇಂಡಸ್ಟ್ರಿ ಅವರು ಇವತ್ತು ನಮ್ಮ ಈ ಒಂದು ಒಳಮೊಗ್ರು ಗ್ರಾಮದ ಕುಂಬ್ರದ ಒಂದು ಸುಂದರವಾದಂಥ ಪರಿಸರದಲ್ಲಿ ಒಂದು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಗ್ರಾಮ ಪಂಚಾಯತ್ ವತಿಯಿಂದ ಗೌರವಪೂರ್ವಕ ವಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಷರತ್ತುಬದ್ಧ ಒಂದು ಅನುಮತಿಯನ್ನು ನೀಡಿದ್ದೇವೆ. ಯಾಕಂತ ಹೇಳಿದರೆ ಅದನ್ನು ಒಂದು ಏನು ಅಲ್ಲಿ ಆರಂಭ ಮಾಡುವುದು ಒಂದು ಉತ್ತಮ ವಿಚಾರ, ಆದರೆ ಮುಂದಕ್ಕೆ ಅದನ್ನು ನಡೆಸಿಕೊಂಡು ಹೋಗುವುದು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಕೇವಲ ಗ್ರಾಮ ಪಂಚಾಯತ್ ಮಾತ್ರ ಅಲ್ಲ, ತಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಈ ಒಂದು ಸೆಲ್ಫಿ ಪಾಯಿಂಟ್ ಇನ್ನಷ್ಟು ಕುಂಬ್ರದ ಮೆರುಗನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಸಹಕಾರವನ್ನು ಯಾಚಿಸುತ್ತಾ, ಹಾಗೆಯೇ ಇನ್ನು ವರ್ತಕ ಸಂಘದ ಬಗ್ಗೆ ಹೇಳಬೇಕಂತ ಹೇಳಿದರೆ ಈಗಾಗಲೇ 20 ವರ್ಷದಲ್ಲಿ ಸುಮಾರು ಅಂದರೆ ನಮ್ಮ ಶ್ಯಾಮಣ್ಣನವರು ಹೇಳಿದರು, ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಸಮಾಜಮುಖಿ ಕೆಲಸವನ್ನು ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡಿದ್ದಾರೆ. ಇನ್ನಷ್ಟು ಅವರು ಈ ವರ್ತಕ ಸಂಘವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಶ್ರೀದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಈ ವರ್ತಕ ಸಂಘವನ್ನು ಮುಂದುವರಿಸಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ರಾಜ್ಯ ದೇಶದಲ್ಲಿ ಹೆಸರನ್ನು ಗಳಿಸುವಂತಾಗಲೆಂತ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಅಭಿನಂದನೆಗಳು ಮೇಡಮ್. ನಮ್ಮ ವರ್ತಕ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ನಮಗೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡಿದ್ದೀರಾ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗುತ್ತದೆ. ನಮ್ಮ ಮನಗಳನ್ನು ಸ್ವಚ್ಛ ಮಾಡುವಂಥದ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರು ಹರಿಯಡ್ಕದ ಶ್ರೀಮತಿ ಲಲಿತಾ ಗಣೇಶ್ ಮತ್ತು ಶ್ರೀಮತಿ ಲಕ್ಷ್ಮೀ ರಾಜೇಶ್ ವೇದಿಕೆಗೆ ಬರಬೇಕು. 2 ಚೇರ್ಗಳನ್ನು ವೇದಿಕೆಯ ಮೇಲೆ ಇಡಬೇಕು. ವಾಹನದ ಮೂಲಕ ತೆರಳಿ ಎಲ್ಲರ ಮನೆಗೆ ತೆರಳಿ ಘನತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವಂಥ ಸಿಬ್ಬಂದಿಗಳು. ನಮ್ಮ ಇವತ್ತು ಗ್ರಾಮ ಸ್ವಚ್ಛವಾಗಿರಬೇಕಾದ್ರೆ ಇವರ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹರಿಯಡ್ಕ ಗ್ರಾಮದ ಶ್ರೀಮತಿ ಲಲಿತಾ ಗಣೇಶ್ ಮತ್ತು ಶ್ರೀಮತಿ ಲಕ್ಷ್ಮೀ ರಾಜೇಶ್ ನಮ್ಮ ಈ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಜಂಬೂರಾಜ್ ಮಹಾಜನ್, ಉಪನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಇದೀಗ ನಮ್ಮ ಜೊತೆ ವೇದಿಕೆಗೆ ಆಗಮಿಸಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಶ್ರೀಯುತ ಜಂಬೂರಾಜ್ ಮಹಾಜನ್ ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. 3 ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಸೇನಾನಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರೊಟ್ಟಿಗೆ 3 ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅತ್ಯಂತ ಸಂತಸದ ವಿಚಾರ. ಹರಿಯಡ್ಕ ಗ್ರಾಮ ಪಂಚಾಯತಿನ ಸ್ವಚ್ಛತಾ ಸೇನಾನಿಗಳು ಮನೆ ಮನೆಗೆ ಬಂದು ಸ್ವಚ್ಛತೆಯ ಪಾಠವನ್ನ ಹೇಳುವ, ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸುವ ನಮ್ಮ ಪಕ್ಕದ ಹರಿಯಡ್ಕ ಗ್ರಾಮದ 2 ಸ್ವಚ್ಛತಾ ಸೇನಾನಿಗಳನ್ನ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇಬ್ಬರಿಗೆ ನಿಮ್ಮ ಕೈ ಸಾರ್ಥಕ ಆಗುವ ಹಾಗೆ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಿ ಅನ್ನುವ ವಿನಂತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಪ್ಯ ಗ್ರಾಮಾಂತರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರುವ ಶ್ರೀಯುತ ಜಂಬೂರಾಜ್ ಮಹಾಜನ್ ಇವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ, ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀ ರಫೀಕ್ ಅಲ್ರಾಯ ಅಧ್ಯಕ್ಷರು, ವರ್ತಕರ ಸಂಘ ಕುಂಬ್ರ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಮುಂದೆ ಕೆದಂಬಾಡಿ ಗ್ರಾಮ ಪಂಚಾಯತಿನ ಸ್ವಚ್ಛತಾ ಸೇನಾನಿ ಆಗಿರ್ತಕ್ಕಂಥ ಶ್ರೀಮತಿ ಪುಷ್ಪ ಎಂ ಬೋರೋಡಿ, ಶ್ರೀಮತಿ ಗಿರಿಜಾ ಬಿ ಇದ್ಪಾಡಿ ತಾವು ವೇದಿಕೆಗೆ ಬರಬೇಕು. ನಿಮ್ಮನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲಿಕ್ಕಿದ್ದೇವೆ, ಗುರುತಿಸಲಿಕ್ಕಿದ್ದೇವೆ.
ಕೆದಂಬಾಡಿ ಗ್ರಾಮ ಪಂಚಾಯತಿನ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರಾದಂಥ ಶ್ರೀಮತಿ ಪುಷ್ಪ ಎಂಬೋಲೋಡಿ, ಶ್ರೀಮತಿ ಗಿರಿಜಾ ಬಿ ಇದ್ಪಾಡಿ ವೇದಿಕೆ ಬರಬೇಕು. ನಮ್ಮ ಮನೆಗಳನ್ನು ಸ್ವಚ್ಛತಾ ಮಾಡುವ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಿದ್ದೀರಾ. ನಿಮಗೆ ವರ್ತಕ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತಿನ ಸ್ವಚ್ಛತಾ ವಾಹಿನಿ ವಾಹನದ ಮೂಲಕ ನಮ್ಮ ಮನೆಯ ಕಸವನ್ನ ವಿಂಗಡಿಸಿ ಅದಕ್ಕೆ ಪೂರ್ಣ ರೂಪವನ್ನ ಕೊಡುವವರು ಈ ಸ್ವಚ್ಛತಾ ಸೇನಾನಿಗಳು. ಆ ನಿಟ್ಟಿನಲ್ಲಿ ಈ ಕರ್ತವ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ ಸ್ವಚ್ಛತಾ ಪೌರರನ್ನ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಇವತ್ತು ವರ್ತಕ ಸಂಘ ಕುಂಬ್ರದ ವತಿಯಿಂದ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ಮನೆಯ ಬಗ್ಗೆ ಕಾಳಜಿಯನ್ನ ಇಟ್ಟುಕೊಂಡು ನಮ್ಮ ಪರಿಸರದ ಸ್ವಚ್ಛತೆಗೋಸ್ಕರ ಈ ವೃತ್ತಿಯನ್ನ ಶ್ರದ್ಧೆಯಿಂದ ಮಾಡುವ ಇಬ್ಬರನ್ನ ಕೂಡ ನಾವು ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳು ಇವರಿಗೆ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಂಘಟಕರು ಇನ್ನೊಂದು ಚೇರ್ ಅನ್ನ ವೇದಿಕೆಗೆ ಜೋಡಿಸಬೇಕು ಅನ್ನುವ ವಿನಂತಿಯ ಒಂದಿಗೆ ಸ್ವಚ್ಛತಾ ಸೇನಾನಿ ಸ್ವಚ್ಛತಾ ಪೌರರನ್ನ ಗುರುತಿಸುವಂತ ಕಾರ್ಯಕ್ರಮ ಇದು ಒಳಮಂಗ್ರು ಅವರದಾಗಿ. ಎಸ್, ಒಳಮಂಗ್ರು ಗ್ರಾಮದ 3 ಜನ ಸ್ವಚ್ಛತಾ ಸೇನಾನಿಗಳನ್ನ ಸ್ವಾಗತಿಸುತ್ತಿದ್ದಾರೆ. ಶ್ರೀಮತಿ ಕಮಲಾಕ್ಷಿ ಬಲ್ಲಾಡಿ, ಶ್ರೀಮತಿ ಕವಿತಾ ಕುಂಬ್ರ, ಶ್ರೀಮತಿ ಕವಿತಾ ಎಂ ಕುಟ್ಟಿನೊಪ್ಪಿನಡ್ಕ ಒಳಮಗುರು ಗ್ರಾಮದ ಸ್ವಚ್ಛತಾ ಸೇನಾನಿಯಾಗಿ ಕರ್ತವ್ಯ ನಿರ್ವಹಿಸುವಂತಹ ಪೌರ ಕಾರ್ಮಿಕರು ವೇದಿಕೆಗೆ ಬರಬೇಕು. ಒಳಮಗುರು ಗ್ರಾಮದ ನಿಮ್ಮ ಸ್ವಚ್ಛತಾ ಸೇನಾನಿಯ ಕರ್ತವ್ಯವನ್ನು ನಾವು ಗಮನಿಸಿದ್ದೇವೆ. ನಿಮಗೆ ವರ್ತಕ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಯೊಂದಿಗೆ ನಿಮ್ಮನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರಿಂದ. ಒಳಮಗ್ರು ಗ್ರಾಮದ ಸ್ವಚ್ಛತಾ ಸೇನಾನಿಗಳು ಈ ತ್ರಿಮೂರ್ತಿಗಳು ಇಡೀ ದಿನ, ವಾರದಲ್ಲಿ 2 ದಿನ 3 ದಿನ ನಿಮ್ಮ ಮನೆಗಳಿಗೆ ಬಂದು ಸ್ವಚ್ಛತೆಯ ಪಾಠವನ್ನ ಮಾಡಿ ನಿಮ್ಮ ಮನೆಯ ಕಸವನ್ನ ಅದಕ್ಕೆ ಒಂದು ಮೂರ್ತವಾದ ಸ್ವರೂಪವನ್ನ ಕೊಡುವಂತ ಕೆಲಸವನ್ನ ಮಾಡುವ ಈ 3 ಜನ ಸ್ವಚ್ಛತಾ ಸೇನಾನಿಗಳನ್ನ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ವರ್ತಕ ಸಂಘ ಕುಂಬ್ರ ಇವತ್ತು 3 ಗ್ರಾಮದ 7 ಜನರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡಿದೆ. ಈ ಕುಂಬ್ರ ವರ್ತಕ ಸಂಘಕ್ಕೆ ಒಂದು ಚಪ್ಪಾಳೆ ಬರಬೇಕು. ಇವತ್ತು ಈ ಮಾದರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹಿನ್ನೆಲೆಯಲ್ಲಿ ಇನ್ನೊಂದು ಚಪ್ಪಾಳೆ ಬರಬೇಕು. ನಿಮ್ಮ ಗ್ರಾಮದ ಆತಿಥೇಯ ಗ್ರಾಮದ ಒಳಮುಗುರು ಗ್ರಾಮದ ಸ್ವಚ್ಛತಾ ಸೇನಾನಿಗಳಿವರು. ಆ ನಿಟ್ಟಿನಲ್ಲಿ ನಿಮ್ಮ ಮನೆಗೆ ಖಂಡಿತ ಇವರು ಬಂದೇ ಬರುತ್ತಾರೆ. ಇಂತಹ ಸ್ವಚ್ಛತಾ ಸೇನಾನಿಗಳಿಗೆ ಒಂದು ಚಪ್ಪಾಳೆಯೊಂದಿಗೆ ಅವರಿದ್ದರೆ ನಮ್ಮ ಆರೋಗ್ಯ ಇನ್ನಷ್ಟು ವೃದ್ಧಿಯಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ವರ್ತಕ ಸಂಘದ ವತಿಯಿಂದ ಇವರಿಗೆ ಶಾಲು, ಹಾರ, ಫಲ, ಪುಷ್ಪದ ಜೊತೆಗೆ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಇನ್ನೊಂದು 2 ಬಾರಿ ಚಪ್ಪಾಳೆ ತಟ್ಟಲಿಕ್ಕಿದೆ. ಒಂದು ದೊಡ್ಡ ಚಪ್ಪಾಳೆಯನ್ನ ಈ 3 ಜನ ಸ್ವಚ್ಛತಾ ಸೇನಾನಿಗಳಿಗೆ ತಟ್ಟಿ ಅನ್ನುವ ವಿನಂತಿ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಕುಂಬ್ರದ ಮೆಸ್ಕಾಂ ಅಧಿಕಾರಿಗಳಾಗಿರುವ ರವೀಂದ್ರ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಂದಕ್ಕೆ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಳಮಗ್ರು ಗ್ರಾಮದ 3 ಜನ ಸ್ವಚ್ಛತಾ ಸೇನಾನಿಗಳನ್ನ ಗೌರವಿಸಿ ಅಭಿನಂದಿಸಿದ್ದೇವೆ, ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ
ಕುಂಬ್ರಾ ಮೆಸ್ಕಾಮಿನ ಶ್ರೀಯುತ ರವೀಂದ್ರ ಇವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು. ಸಂಘಟಕರು 3 ಆಸನವನ್ನ ವೇದಿಕೆಯಿಂದ ತೆರವುಗೊಳಿಸಬೇಕು ಅನ್ನುವ ವಿನಂತಿ. ಕುಂಬ್ರಾ ಮೆಸ್ಕಾಮಿನ ಜೆ ಮತ್ತು ವರ್ತಕ ಸಂಘಕ್ಕೂ ಬಹಳ ಒಂದು ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡವರು. ಈಗಿನ ಜೆ ಅಲ್ಲ, ಮೊದಲನೇ 2004ರಿಂದಲೇ ನಿರಂತರವಾಗಿ 2024ರವರೆಗೆ ನಿರಂತರವಾಗಿ ನಮ್ಮ JUTಗೆ ಸಂಪರ್ಕ ಇಟ್ಟುಕೊಂಡಿದ್ದೇವೆ. ಎಲ್ಲಿ ವಿದ್ಯುತ್ತನ್ನು ಕೈಕೊಟ್ಟಿತ್ತೋ, ಎಲ್ಲಿ ಕಂಬ ಬಿತ್ತಿತ್ತೋ ಇದಕ್ಕೆ ತಕ್ಷಣವಾಗಿ ಪ್ರೋತ್ಸಾಹ ನೀಡುವರು, ಅದಕ್ಕೆ ಸರಿಪಡಿಸುವವರು ನಮ್ಮ ಜೆಗಳು. ಈ ವರ್ತಕ ಸಂಘಕ್ಕೂ ಮತ್ತು ಜೆಗಳಿಗೆ ಅನನ್ಯವಾದ ಸಂಬಂಧವಿಟ್ಟುಕೊಂಡಂಥ ಸಂಘ ಅಂತ ಇದ್ದರೆ ಅದು ಕುಂಬ್ರಾ ವರ್ತಕ ಸಂಘ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಇದರ ವತಿಯಿಂದ ನಡೆಯುತ್ತಿರುವ ವರ್ತಕ ಸಂಭ್ರಮ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿರುವ ವರ್ತಕ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಎಲ್ಲ ಬಂಧು ಮಿತ್ರರೇ, ವರ್ತಕ ಸಂಘ ಹಾಗೂ ನಮ್ಮ ಇಲಾಖೆಗೆ ಅಭಿನವ ಸಂಬಂಧ ಇದೆ. ಮೊದಲು ಏನೋ ನಮ್ಮ ಅಧಿಕಾರಿಯಿಂದ ಆಗಿದೋ ಅಲ್ಲ, ಆಗಿನ ಏನೋ ತಾಂತ್ರಿಕ ಸಮಸ್ಯೆಯಿಂದಾಗಿ ತುಂಬ ವಿದ್ಯುತ್ತಿನಲ್ಲಿ ಅಡಚಣೆ ಆಗ್ತಿತ್ತು ಅಂತ ಇವರು ಮೊದಲೇ ಮನವರಿಕೆ ಮಾಡಿದರು. ನಾನು ಬಂದ ಪ್ರಾರಂಭದಲ್ಲಿ ಕೂಡ ಇವರು ಮನವರಿಕೆಗಳನ್ನು ತರ್ತಾಯಿದ್ರು. ನಮಗೆ ಇಲ್ಲಿ ಒಂದು ಪ್ರತ್ಯೇಕ ಫಿಲ್ಟರ್ ಬೇಕು ಪೇಟೆಗೆ, ಅಂದರೆ ವಿದ್ಯುತ್ ಅಡಚಣೆ ಆಗುತ್ತೆ ಪ್ರತಿ ಸಾರಿ. ಅಂದರೆ ಮೊದಲು ಇಲ್ಲಿಂದ ಹಿಡಿದದ್ದು ಬೆಟ್ಟಂಬಡಿ ತನಕ ಒಂದೇ ಲೈನ್ ಇತ್ತು. ಅಲ್ಲಿ ಏನಾದ್ರು ಒಂದು ವಿದ್ಯುತ್ತಲ್ಲಿ ತೊಂದರೆ ಆದರೆ ಇಲ್ಲಿನ ವರ್ತಕರಿಗೆ ಸಮಸ್ಯೆ ಆಗ್ತಾಯಿತ್ತು. ಇದನ್ನು ಹಲವಾರು ಬಾರಿ ನಮ್ಮ ವರ್ತಕ ಸಂಘದವರು ನಮ್ಮೊಂದಿಗೆ ಬಂದು ಚರ್ಚೆ ಮಾಡಿದರು. ಅವರಿಗೆ ನಾವು ಏನಾದ್ರು ಪರಿಹಾರ ಮಾಡಿಕೊಡ್ಬೇಕಂತ ನಾನು ಮೇಲಾಧಿಕಾರಿ ಜೊತೆ ಅವರು ಮಾತಾಡಿಕೊಂಡು ಇವರಿಗೆ ಇತ್ತೀಚೆಗೆ ಒಂದು 15 ದಿವಸ ಮೊದಲು ಕುಂಬ್ರಕ್ಕೆ ಪ್ರತ್ಯೇಕ ಟೌನ್ ಫೀಡರ್ ಒಂದು ಚಾಲನೆಗೊಳಿಸಿದ್ದೇವೆ. ಹಾಗೆ ಈ ಸಂಘ ಮುಂದೆ ಕೂಡ ನಮ್ಮೊಂದಿಗೆ ಉತ್ತಮ ರೀತಿಯ ಬಾಂಧವ್ಯದೊಂದಿಗೆ ಇರಲಿ. ಹಾಗೆ ನಮ್ಮ ಒಂದು ತುರ್ತು ಕೆಲಸವನ್ನು ನೋಡಿ ಇವರು ಆಗಸ್ಟ್ 15ರಂದು ಕೂಡ ನಮ್ಮನ್ನೊಂದು ಗೌರವಿಸುವ ಕಾರ್ಯಕ್ರಮವನ್ನು ಕೂಡ ಇವರು ಮಾಡಿದ್ದಾರೆ. ಇವರ ಸಂಘ ಮುಂದೆಯೂ ಉತ್ತಮ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಹೇಳುತ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಹುಶಃ ನನಗೆ ಒಂದು ಹೇಳಲಿಕ್ಕೆ ಮರ್ತೋಯ್ತು. ನಾವು ಹಲವು ವರ್ಷದ ಬೇಡಿಕೆ ಕುಂಬ್ರಕ್ಕೆ ಟೌನ್ ಫೀಡರ್ ಆಗಬೇಕಂತ. ಯಾಕೆಂದರೆ ಈಚೆ ಹೋದರೆ ಈಶ್ವರಮಂಗಿಲ, ಈಚೆ ಹೋದರೆ ಬೆಟ್ಟಂಪಾಡಿ, ಪಾಣಾಜೆ, ಅಲ್ಲಿ ಕರೆಂಟ್ ಹೋದರೆ ನಮ್ಮ ಕುಂಬ್ರಕ್ಕೆ ಕರೆಂಟ್ ಇಲ್ಲ. ಹಾಗಾಗಿ ನಾವು ಸುಮಾರು ಒಂದು 2-3 ವರ್ಷದಿಂದ 10 ನಾರಾಯಣ ಪೂಜಾರಿ ಹೇಳ್ತಾರೆ, ಒಂದು 10 ವರ್ಷದಿಂದ ನಮಗೆ ಕುಂಬ್ರ ಟೌನ್ ಫೀಡರ್ ಕೊಡಬೇಕಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ಬಹುಶಃ ನನ್ನ ಸಂಪರ್ಕದಲ್ಲಿ JE ಮತ್ತು AE ಇದ್ದರು. ಬಹುಶಃ ನಾವು ಖಂಡಿತವಾಗಿ ಈ ವರ್ಷ ಮಾಡಿಕೊಡ್ತೇವೆ. ನೀವು ಮಾತ್ರ ವರ್ತಕ ನಿಮ್ಮ ಸಂಘದ ಅಂಗಡಿಯವರಿಗೆ ಯಾರಿಗೂ ಹೇಳಬಾರ್ದು, ನಾವು ಮಾಡಿಕೊಡ್ತೇವೆ ಅಂತ ನನಗೆ 1-1.5 ವರ್ಷದ ಮೊದಲು ಹೇಳಿದ್ದಾರೆ. ಬಹುಶಃ ಇದನ್ನು ಮೊನ್ನೆ ನಮ್ಮ ವೋಟ್ ಆಫ್ ಕಂಡಕ್ಟ್ ಇರುವಾಗ ನಮಗೆ ಉದ್ಘಾಟನೆ ನಮ್ಮ ಎಲ್ಲ ಕುಂಬ್ರ ಇದಕ್ಕೆ ಕೊಟ್ಟಿದ್ದರು. ಬಹುಶಃ ಅವತ್ತು ಸಹ ಹೇಳಿದ್ರು ನೀರು ಪನ್ನೋಡ್ಚಿ ವೋಟ್ ಆಫ್ ಕಂಡಕ್ಟ್ ಮುಗಿನೇರು ತೂಕ ಪನ್ಲಿ ಅಂತ. ಹೀಗೆ ನಮಗೊಂದು ಸಂತೋಷದ ವಿಷಯ ಅಂದರೆ ನಮ್ಮ ಕುಂಬ್ರಕ್ಕೆ ಒಂದು ಟೌನ್ ಫೀಡರ್ ನಮ್ಮ JE ಮತ್ತು ಸಿಬ್ಬಂದಿಗಳು ನಮಗೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಕುಂಬ್ರ ವರ್ತಕ ಸಂಘದ ಪರವಾಗಿ ಇವರಿಗೆ ಆರ್ಥಿಕ ಧನ್ಯವಾದಗಳು, ಕೃತಜ್ಞತೆಗಳು. ಈ ಕಾರ್ಯಕ್ರಮದಿಂದ ವಾಸು ಪೂಜಾರಿ ಗುಂಡ್ಯಡ್ಕ ಇವರು ತೆರಳುವವರಿದ್ದಾರೆ. ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿ ಇವತ್ತು ಪ್ರೀತಿ ಇಟ್ಟು ಈ ತನಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು, ಪ್ರಗತಿಪರ ಕೃಷಿಕರು ಆಗಿರುವಂತಹ ವಾಸು ಪೂಜಾರಿ ಗುಂಡಿಯಡ್ಕ, ಪಕ್ಕದ ಶ್ರೀಕೃಷ್ಣ ಭಜನಾ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಅತ್ಯುತ್ತಮವಾದ ಸೇವೆಯನ್ನ ನೂತನ ಭಜನಾ ಮಂದಿರದ ನಿರ್ಮಾಣದ ನೇತೃತ್ವವನ್ನ ಕೂಡ ವಹಿಸಿಕೊಂಡವರು ವಾಸು ಪೂಜಾರಿ ಗುಂಡ್ಯಡ್ಕ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪದಕ ವಿಜೇತ ಪೊಲೀಸ್ ಸಿಬ್ಬಂದಿಗಳಾಗಿರುವ ಶ್ರೀಯುತ ಪ್ರವೀಣ್ ರೈ ಪಾಲ್ತಾಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದೆ ವರ್ತಕ ಸಂಘದ ಸದಸ್ಯರಾಗಿರ್ತಕ್ಕಂಥ ಮಕ್ಕಳಿಗೆ
SSLC ಮತ್ತು ದ್ವಿತೀಯ PUCಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. 4 ಚೇರ್ಗಳನ್ನು ಮುಂದೆ ಇಡಬೇಕು. ಒಂದು SP ಬಶೀರ್ ಶೇಖ್ಮಾಳ್ ಇವರ ಸುಪುತ್ರ ಮೊಹಮ್ಮದ್ ಹರೀಶ್, ಶ್ರೀ ನಾರಾಯಣ ಪೂಜಾರಿ ಕುರಿಕಾರ ಇವರ ಸುಪುತ್ರಿ ಅಂತ ಕುಮಾರಿ ಸನ್ನಿಧಿ, ಶ್ರೀ ಶಿರಸಪ್ಪ ನಾಯ್ಕರ್ ಅವರ ಪುತ್ರಿ ಅಂತ ಕುಮಾರಿ ಕಾವ್ಯಶ್ರೀ, ಶ್ರೀ ಮೊಹಮ್ಮದ್ ಹನೀಫ್ ಅವರ ಪುತ್ರಿ ಫಾತಿಮತ್ ಶಿಫಾ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ಶ್ರೀಯುತ ರವೀಂದ್ರ ಜೇಗಿ ಕುಂಬ್ರ ಇವರು ತೆರಳುವವರಿದ್ದಾರೆ. ಅವರಿಗೆ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ ಕುಂಬ್ರದ ಜಯಿ ಶ್ರೀಯುತ ರವೀಂದ್ರ ಇವರನ್ನ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಇವರಿಗೆ ವರ್ತಕ ಸಂಘ ಕುಂಬ್ರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈಗ ನಮ್ಮ ಪತ್ರಕರ್ತ ಮಿತ್ರ ಅಂತ ಶ್ರೀಯುತ CJ ಕಜೇಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಪುತ್ತೂರ ಸುದ್ದಿಯನ್ನು ಹತ್ತೂರಿಗೆ ಮುಟ್ಟಿಸುವವರು, ವರ್ತಕ ಸಂಘದೊಟ್ಟಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡವರು ಶೇಷಪ್ಪ ಕಜೇಮಾರ್ ಇವರು. ಇವರಿಗೆ ನಮ್ಮ ವರ್ತಕ ಸಂಘದ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ. CJ ಕಜೇಮಾರು ಬಹುಶಃ ನಮ್ಮ ಪಕ್ಕದ ಕೆಯೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚನ ನನಗೂ ಸನ್ಮಾನ ಮಾಡುವಿರಾ ಅವತ್ತು ವೈರಲ್ ಆಗಿತ್ತು. ಇವತ್ತು ವರ್ತಕ ಸಂಘದ ವತಿಯಿಂದ ನಿಮಗೆ ಸನ್ಮಾನವನ್ನ ಮಾಡುತ್ತಿದ್ದೇವೆ. ಬಹುಶಃ ಈ ಭಾಗದ ಹಳೆಯ ದೇವಸ್ಥಾನ ಇರಬಹುದು ಎಲ್ಲ ವಿಚಾರಗಳನ್ನ ಸಂಗ್ರಹಿಸಿ ಅತ್ಯುತ್ತಮ ಲೇಖನವನ್ನ ಬರೆದ ಪುತ್ತೂರಿನ ಅಪರೂಪದ ಪತ್ರಕರ್ತರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವವರು ನಿಮ್ಮೂರಿನ CJ ಕಜೇಮಾರ್. ಸುದ್ದಿ ಪತ್ರಿಕೆಯಲ್ಲಿ ಹಳೆಯ ವಿಚಾರಗಳನ್ನ ಆಧುನಿಕ ಶೈಲಿಯಲ್ಲಿ ಬರೆಯುವಂತ ಒಂದು ವಿಶೇಷ ಕೌಶಲ್ಯವನ್ನ ಹೊಂದಿರುವಂತ CJ ಕಜೇಮಾರ್ ಇವರನ್ನ ವರ್ತಕ ಸಂಘದ ವತಿಯಿಂದ ಗೌರವಿಸುವಂತ ಕಾರ್ಯಕ್ರಮ ಕೂಡ ಸಾಗಿ ಬರುತ್ತಾ ಇದೆ. ತುಳು ಭಾಷೆಯ ಬಗ್ಗೆ ಅಪಾರವಾದ ಜ್ಞಾನ, ಒಬ್ಬ ತುಳು ಸಾಹಿತಿಯ ರೂಪದಲ್ಲೂ ಕೂಡ ಅನೇಕ ಲೇಖನಗಳನ್ನ ಪ್ರಕಟ ಮಾಡಿದ CJ ಕಜೇಮಾರು ಇವರನ್ನ ವರ್ತಕ ಸಂಘದ ವತಿಯಿಂದ ಇವತ್ತು ಶಾಲು, ಹಾರ, ಫಲ, ಪುಷ್ಪದೊಂದಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುವ ಕಾರ್ಯ ಸಾಗಿ ಬರುತ್ತಾ ಇದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ನೀವು ಒಂದು ಚಪ್ಪಾಳೆಯನ್ನ ತಟ್ಟಿ CJ ಕಜೇಮಾರ್ ಇವರನ್ನ ಅಭಿನಂದಿಸಬೇಕು ಅನ್ನುವ ವಿನಂತಿ. ಮುಂದೆ ವರ್ತಕ ಸಂಘದ ಸದಸ್ಯರ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ. ಮೊದಲನೇದಾಗಿ SP ಬಶೀರ್ ಶೇಖ್ಮಾಳ್ ಇವರ ಸುಪುತ್ರ ಅಂತ ಮೊಹಮ್ಮದ್ ಹರೀಶ್ SP SSLCಯಲ್ಲಿ 98.8 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ತಾವು ವೇದಿಕೆಗೆ ಬರಬೇಕು. ನಿಮ್ಮ ಸನ್ಮಾನ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ ವರ್ತಕ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮೆಲ್ವಿನ್ ಮೆಂತೋರು ಇವರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರವೀಣ್ ರೈ ಪಾಲ್ತಾಡು, ಮುಖ್ಯಮಂತ್ರಿ ಪದಕ ವಿಜೇತ ಪೊಲೀಸ್ ಸಿಬ್ಬಂದಿಗಳು, ಪುತ್ತೂರು ಗ್ರಾಮಾಂತರ ಸಂಪ್ಯ ಠಾಣೆ ಇವರನ್ನ ಕೂಡ ವೇದಿಕೆಗೆ ಸ್ವಾಗತಿಸಿ ಅವರಿಗೆ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀಯುತ ರಫೀಕ್ ಅಲ್ರಾಯ, ಅಧ್ಯಕ್ಷರು ವರ್ತಕ ಸಂಘ ಕುಂಬ್ರ ಇವರಲ್ಲಿ. ಮೆಲ್ವಿನ್ SP ಬಶೀರ್ ಅವರ ಸುಪುತ್ರ ಮೊಹಮ್ಮದ್ ಆಶೀರ್. ಶೇಖ್ಮಳೆಯ SP ಬಶೀರ್ ಒಬ್ಬ ಉತ್ತಮ ಸಂಘಟನಾ ಚಾತುರ್ಯ ಹಾಗೂ ವಾಕುಚಾತುರ್ಯವನ್ನು ಒಳಗೊಂಡಂಥ ಆತ್ಮೀಯರು ನಮ್ಮೊಟ್ಟಿಗಿದ್ದಾರೆ.
ಮಹಮ್ಮದ್ ಹಾಶಿರ್ SP ಬಶೀರ್ ಶೇಖರ್ ಮಲೆ ಇವರ ಸುಪುತ್ರ ಕಳೆದ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ವರ್ತಕರ ಸಂಘ ರಿಜಿಸ್ಟರ್ಡ್ ಕುಂಬ್ರ ವರ್ತಕ ಸಂಘದ ಸದಸ್ಯರಾದಂತಹ SP ಬಶೀರ್ ಹಾಗೂ ಸಾಜಿದಾರ್ ಅವರ ಸುಪುತ್ರ SP ಮೊಹಮ್ಮದ್ ಆಶೀರ್ ಅವರು ಶೇಖಮಲೆಯಲ್ಲಿ ಜನಿಸಿದವರು. LKG ಮತ್ತು UKGಯನ್ನು ಬುಷರಾ ಇಂಗ್ಲಿಷ್ ಮೀಡಿಯಂ ಶಾಲೆ ಕಾವಿನಲ್ಲಿ ಹಾಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆತ್ತನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತೂರಿನಲ್ಲಿ ಮುಗಿಸಿ ಮುಹಿಮ್ಮತ್ ಹೈಯರ್ ಸೆಕೆಂಡರಿ ಸ್ಕೂಲ್ ಸೀತಂಗೋಳಿಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದವರು. SSLCಯಲ್ಲಿ 98.8% ಅಂಕ ಗಳಿಸಿದ್ದಾರೆ. ಮುಸ್ಲಿಮರ ಪವಿತ್ರ ಗ್ರಂಥ ಕುರ್ಆನನ್ನು ಸಂಪೂರ್ಣ ಕಂಠಪಾಠ ಮಾಡಿ ಹಾಫಿಲ್ ಎಂಬ ಬಿರುದನ್ನು ಕೂಡ ಪಡೆದಿರ್ತಾರೆ. ಪ್ರಸ್ತುತ ಮುಹಿಮ್ಮತ್ ಎಜುಕೇಷನ್ ಸೆಂಟರ್ ಸೀತಾಂಗೋಳಿಯಲ್ಲಿ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾದ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳು ಗೌರವಿಸಬೇಕು ಅನ್ನುವ ಕೋರಿಕೆ. SSLC ಪರೀಕ್ಷೆಯಲ್ಲಿ 98.8 ಅಂಕಗಳೊಂದಿಗೆ ಕುಂಬ್ರದ ಕೀರ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಬೆಳಗಿದ ನಮ್ಮೂರಿನ ಹೆಮ್ಮೆಯ ಸುಪುತ್ರ ಮಹಮ್ಮದ್ ಹಾಶಿರ್ SK ಇವರಿಗೆ ಶಾಲು, ಹಾರ, ಫಲ, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು, ಅಭಿನಂದಿಸಬೇಕು. ನಮ್ಮ ಊರಿನ ನಮ್ಮ ಹೆಮ್ಮೆ ಅದು ಮಹಮ್ಮದ್ ಹಾಶಿರ್ SP. ಒಂದು ದೊಡ್ಡ ಚಪ್ಪಾಳೆ. ಅದು ನಮ್ಮ ಊರಿನ ಪ್ರತಿಭೆ ಮಹಮ್ಮದ್ ಹಾಶಿರ್ SP ಇವರಿಗೆ. ಮುಂದೆ ವರ್ತಕ ಸಂಘದ ಮಾಜಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದಂತಹ ದಶಮಹೋತ್ಸವದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ ಶ್ರೀಯುತ ನಾರಾಯಣ ಪೂಜಾರಿ ಕುರಿಕಾರ ಇವರ ಸುಪುತ್ರಿ ಕುಮಾರಿ ಸನ್ನಿಧಿ SSLCಯಲ್ಲಿ 98.4% ಅಂಕಗಳನ್ನು ಪಡೆದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಪುತ್ತೂರಿನ ಅಂಬಿಕಾ ವಿದ್ಯಾಲಯದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದ್ತಿರುವಂಥ ಕುಮಾರಿ ಸನ್ನಿಧಿ ವೇದಿಕೆಗೆ ಬರಬೇಕು. ನಿಮ್ಮ ಪರಿಚಯ ಪತ್ರವನ್ನು ಮಾಡಲಿಕ್ಕಿದ್ದಾರೆ ಮಾಧವ ರೈ ಕುಂಬ್ರ. ವರ್ತಕರ ಸಂಘ ರಿಜಿಸ್ಟರ್ಡ್ ಕುಂಬ್ರ ವರ್ತಕರ ಸಂಭ್ರಮ ಮತ್ತು ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್ ಉದ್ಘಾಟನದಲ್ಲಿ ವೇದಿಕೆಡು ಕುಮಾರಿ ಸನ್ನಿಧಿ ಮಲ್ಪುಣಾರಣ ಕಿರುಪರಿಚಯ ಓದುವಂತುಲ್ಲೆ. ಕುಮಾರಿ ಸನ್ನಿಧಿ ರವರು ನಮ್ಮ ವರ್ತಕ ಸಂಘದ ಮಾಜಿ ಅಧ್ಯಕ್ಷರಾದ ನಾರಾಯಣ ಪೂಜಾರಿ ಕುರಿಕಾರ ಹಾಗೂ ದಿವ್ಯ ರವರ ಪುತ್ರಿಯಾಗಿ ಕುರಿಕಾರದಲ್ಲಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಪುತ್ತೂರಿನ ತೆಂಕಿಲ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮುಗಿಸಿರುತ್ತಾರೆ. ಇವರು SSLCಯಲ್ಲಿ 615 ಅಂಕಗಳೊಂದಿಗೆ 98.4% ಪಡೆದಿರುತ್ತಾರೆ. ಪ್ರಸ್ತುತ ಈಕೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಈ ಹುಡುಗಿಯನ್ನು ಅಭಿನಂದಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೇರಿರುವಂಥ ನಾಗರಿಕ ಬಂಧುಗಳು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಶ್ರೀಯುತ ನಾರಾಯಣ ಪೂಜಾರಿ ಕುರಿಕಾರ ಇವರ ಸುಪುತ್ರಿ ಕುಮಾರಿ ಸನ್ನಿಧಿ ಕಳೆದ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ 98.4% ಬಹಳ ಹತ್ತಿರ ಇಂತಹ ಅಂಕವನ್ನು ಪಡೆದ ಮತ್ತೊಂದು ಪ್ರತಿಭೆ ಕುಮಾರಿ ಸನ್ನಿಧಿ
ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಇವರ ಪ್ರತಿಭೆಗೆ, ಇವರ ಸಾಹಸಕ್ಕೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇವರಿಗೆ ಶಾಲು, ಹಾರ, ಫಲ, ಪುಷ್ಪವನ್ನ ನೀಡಿ ಇದೀಗ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಿ ಗುರುತಿಸಿ ಅಭಿನಂದಿಸುತ್ತಿದ್ದೇವೆ. ಮುಂದೆ ವರ್ತಕ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಶೇಷಪ್ಪ ನಾಯ್ಕ ಅವರ ಪುತ್ರಿ ಕುಮಾರಿ ಕಾವ್ಯಶ್ರೀ ಈ ವರ್ಷ SSLCಯಲ್ಲಿ 90.2 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ವೇದಿಕೆಗೆ ಬರಬೇಕು, ನಿಮ್ಮನ್ನು ಅಭಿನಂದಿಸಬೇಕಿದ್ದಾರೆ ವರ್ತಕ ಸಂಘದ ಸರ್ವ ಸದಸ್ಯರು. ಇವರ ಬಗ್ಗೆ ನಿಮ್ಮ ಮುಂದೆ ವಾಚನ ಮಾಡಲಿಕ್ಕಿದ್ದಾರೆ ಚರಿತ್. ವರ್ತಕರ ಸಂಘ ರಿಜಿಸ್ಟ್ರಾರ್ ಕುಮಾರಿ ಕಾವ್ಯಶ್ರೀ ಅವರು ನಮ್ಮ ವರ್ತಕ ಸಂಘ ಸದಸ್ಯ ಶೇಷಪ್ಪ ನಾಯ್ಕ್ ಹಾಗೂ ಜಾನಕಿ ಅವರ ಪುತ್ರಿಯಾಗಿ 19/1/2008 ಜನಿಸಿದರು. ಬಾಲ ವಿಕಾಸ ಸಂಸ್ಥೆ ಕುಂಬ್ರಾದಲ್ಲಿ LKG UKG ಶಿಕ್ಷಣ ಮುಗಿಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲದಲ್ಲಿ ಮುಗಿಸಿರುತ್ತಾರೆ. ಇವರು SLCಯಲ್ಲಿ 564 ಅಂಕ ಪಡೆದು 90.24% ಗಳಿಸಿರುತ್ತಾರೆ. ಪ್ರಸ್ತುತ ಈಕೆ ನೆಹರು ನಗರ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾಳೆ. ಇವರಿಗೆ ವರ್ತಕ ಸಂಘದ ರಿಜಿಸ್ಟ್ರಾರ್ ಕುಂಬ್ರಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಅಭಿನಂದಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಕುಮಾರಿ ಕಾವ್ಯಶ್ರೀ ಶೇಷಪ್ಪ ನಾಯಕ ಇವರ ಸುಪುತ್ರಿ. 90.24 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿ ಇವತ್ತು ನಮ್ಮೂರಿನ ಕೀರ್ತಿಯನ್ನ ಹತ್ತೂರಿಗೆ ಪಸರಿಸಿದ ಕುಮಾರಿ ಕಾವ್ಯಶ್ರೀ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಅವರನ್ನ ಅಭಿನಂದಿಸಿ ಅನ್ನುವ ವಿನಂತಿಯ ಜೊತೆಗೆ ಕುಮಾರಿ ಕಾವ್ಯಶ್ರೀ ಇವರಿಗೆ ವರ್ತಕ ಸಂಘ ಕುಂಬ್ರಾ ವತಿಯಿಂದ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಮುಂದೆ ಮೊಹಮ್ಮದ್ ಹನೀಫರ ಸುಪುತ್ರಿಯಾಗಿರ್ತಕ್ಕಂಥ ಫಾತಿಮತ್ ಶಿಫಾ 10ನೇ ತರಗತಿಯಲ್ಲಿ 84.96 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಇವರಿಗೆ ಪರಿಚಯವನ್ನು ಭವ್ಯ ಕಾರ್ಯದರ್ಶಿಯವರು ಮಂಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಸ್ಥಾಪಕ ಅಧ್ಯಕ್ಷರು ಒಂದು ನಿಮಿಷ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುವುದಕ್ಕಿದ್ದ ಸನ್ಮಾನ್ಯ ಶಾಸಕರು ಸಂದೇಶವನ್ನ ನೀಡಿದ್ದಾರೆ. ಅದರ ವಾಚನ ನಮ್ಮ ಸ್ಥಾಪಕಾಧ್ಯಕ್ಷರಿಂದ. ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ನಿಮ್ಮ ವರ್ತಕ ಸಂಘದ 20ರ ಸಂಭ್ರಮ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಅಶೋಕ್ ಕುಮಾರೈ, ಮಾನ್ಯ ಶಾಸಕರು, ಪುತ್ತೂರು. ಮುಂದೆ ಇದೇ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀ ಮೊಹಮ್ಮದ್ ಹನೀಫ್ ಅವರ ಸುಪುತ್ರಿ ಫಾತಿಮತ್ ಶಿಫಾ 10ನೇ ತರಗತಿಯಲ್ಲಿ 84.96 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅಭಿನಂದಿಸಬೇಕಾಗಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾಹಿತಿ ಕೊಟ್ಟವರು ಅಶೋಕ್ ಬಳ್ಳಾಡಿ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಕುಮಾರಿ ಫಾತಿಮತ್ ಶಿಫಾರ್ ಅವರು ನಮ್ಮ ವರ್ತಕ ಸಂಘದ ಸದಸ್ಯ ಮೊಹಮ್ಮದ್ ಹನೀಫ್ ಹಾಗೂ ಮಿಸ್ರಿಯಾರವರ ಪುತ್ರಿಯಾಗಿ ಅರಿಯಡ್ಕದಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅರಿಯಡ್ಕ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸಂತ ವಿಕ್ಟರ ಬಾಲಿಕಾ ಪ್ರೌಢಶಾಲೆಯಲ್ಲಿ ಮುಗಿಸಿರುತ್ತಾರೆ. SSLCಯಲ್ಲಿ 531 ಅಂಕ ಗಳಿಸಿ 84.96% ಗಳಿಸಿದ್ದಾರೆ. ಪ್ರಸ್ತುತ ಮರ್ಕಜಲ್ ಹುದಾ ವಿಮೆನ್ಸ್ PU ಕಾಲೇಜಿನಲ್ಲಿ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮತ್ತೊಂದು ನಮ್ಮ ಊರಿನ ಪ್ರತಿಭೆ ಫಾತಿಮತ್ ಶಿಫಾ SSLC ಪರೀಕ್ಷೆಯಲ್ಲಿ 84.96 ವಿಶಿಷ್ಟ ಶ್ರೇಣಿಯ ಹತ್ತಿರದ ಫಲಿತಾಂಶವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಫಾತಿಮತ್ ಶಿಫಾ ಇವರು ಶ್ರೀಯುತ
ಮಹಮ್ಮದ್ ಹನೀಫ್ ಇವರ ಸುಪುತ್ರಿ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಅದು ಫಾತಿಮತ್ ಶಿಫಾ ಇವರ ಸಾಧನೆಗೆ ವರ್ತಕ ಸಂಘ ಪುತ್ತೂರು ವತಿಯಿಂದ ಅಭಿನಂದಿಸುತ್ತಿದ್ದೇವೆ. ಮುಂದೆ ದ್ವಿತೀಯ PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದಂಥ ವರ್ತಕ ಸಂಘದ ಮಕ್ಕಳು ಶ್ರೀಯುತ ಅಬ್ದುಲ್ ಬಶೀರ್ ಅವರ ಸುಪುತ್ರಿ ಫಾತಿಮತ್ತಲ್ ಬುಸೈರಾ ವೇದಿಕೆಗೆ ಬರಬೇಕು. ದ್ವಿತೀಯ PUCಯಲ್ಲಿ 91% ಅಂಕಗಳನ್ನು ಗಳಿಸಿ ಅತ್ಯಧಿಕ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವೇದಿಕೆಗೆ ಆಗಮನ. ಇವರ ಬಗ್ಗೆ ಪದ್ಮನಾಭಾಚಾರ್ಯ ಅವರು ಪರಿಚಯವನ್ನು ವೇದಿಕೆಯ ಮುಂದಿಡಬೇಕು. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಫಾತಿಮತ್ತುಲ್ ಬುಸೈರಾರವರು ನಮ್ಮ ವರ್ತಕ ಸಂಘದ ಸದಸ್ಯ ಅಬ್ದುಲ್ ಬಶೀರ್ ಕೆ ಹಾಗೂ ಸುಮೈರಾರವರ ಪುತ್ರಿಯಾಗಿ ಕುಂಬ್ರಾದಲ್ಲಿ ಜನಿಸಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರಿನಲ್ಲಿ ಮುಗಿಸಿದರು. SSLCಯಲ್ಲಿ 603 ಅಂಕ ಗಳಿಸಿ 96.5% ಪಡೆದು ನಂತರ ಸಂತ ಫಿಲೋಮಿನಾ PU ಕಾಲೇಜಿನಲ್ಲಿ PUCಯಲ್ಲಿ 546 ಅಂಕಗಳನ್ನು ಗಳಿಸಿ 91% ಪಡೆದಿರುತ್ತಾರೆ. ಪ್ರಸ್ತುತ ಆಕಾಶ್ ಕೋಚಿಂಗ್ ಸೆಂಟರ್ನಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ನಿಂದ ಕುಂಬ್ರಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಬ್ದುಲ್ ಬಶೀರ್ ಅವರ ಸುಪುತ್ರಿ ಫಾತಿಮತ್ ಬುಸೈರಾ ದ್ವಿತೀಯ PU ಪರೀಕ್ಷೆಯಲ್ಲಿ 91 ಅಂಕಗಳೊಂದಿಗೆ ಈ ಭಾಗದ ಕೀರ್ತಿಯನ್ನ ಹತ್ತೂರಿಗೆ ಬೆಳಗಿದ ನಮ್ಮೂರಿನ ಮತ್ತೊಂದು ಪ್ರತಿಭೆ ಅದು ಫಾತಿಮತ್ ಬುಸೈರಾ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಚಪ್ಪಾಳೆಯೊಂದಿಗೆ ಫಾತಿಮತ್ ಬುಸೈರಾ ಇವರನ್ನ ಅಭಿನಂದಿಸುವಂತೆ ವಿನಂತಿಸ್ತಾ ವರ್ತಕ ಸಂಘ ಕುಂಬ್ರಾ ವತಿಯಿಂದ ತಮಗೆ ಅಭಿನಂದನೆಗಳನ್ನ ಸಮರ್ಪಿಸಿ ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಶ್ರೀ ಮೊಹಮ್ಮದ್ ಹನೀಫರ ಪುತ್ರ ಮೊಹಮ್ಮದ್ ಆಶೀರ್ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ 86.83% ಅಂಕವನ್ನು ಪಡೆದು ಕೀರ್ತಿ ತಂದುಕೊಟ್ಟಂತಹ ಸುಪುತ್ರ ವೇದಿಕೆಗೆ ಬರಬೇಕು. ನಿಮ್ಮನ್ನು ಅಭಿನಂದಿಸಲಿಕ್ಕಿದ್ದಾರೆ. ನಿಮ್ಮ ಬಗ್ಗೆ ಪರಿಚಯವನ್ನು ನೀಡಲಿಕ್ಕಿದ್ದಾರೆ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಮೆಲ್ವಿನ್ ಮೆಂತೋರವರು. ಸೆಲ್ಫಿ ಪಾಯಿಂಟ್ ಅನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದಾರೆ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರು, ಅಧ್ಯಕ್ಷರು ಒಳಮೊಗ್ರು ಗ್ರಾಮ ಪಂಚಾಯತ್. ಇವರಿಗೆ ನಮ್ಮ ಸಮಾರಂಭದ ಅಧ್ಯಕ್ಷರು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಮಹಮ್ಮದ್ ಆಶೀರ್ ಅವರು ನಮ್ಮ ವರ್ತಕ ಸಂಘದ ಸದಸ್ಯ ಮಹಮ್ಮದ್ ಹನೀಫರ್ ಅವರ ಪುತ್ರರಾಗಿ 29/9/2006 ಜನಿಸಿದರು. LKG ಮತ್ತು UKG ಬಾಲ ವಿಕಾಸ ಸಂಸ್ಥೆ ಕುಂಬ್ರಾ 1ರಿಂದ 4ನೇ ತರಗತಿಯನ್ನು ಬೂಶ್ರಾ ಇಂಗ್ಲಿಷ್ ಮೀಡಿಯಂನಲ್ಲಿ ಮುಗಿಸಿ ನಂತರ 5ನೇ ತರಗತಿಯಿಂದ PUC ತನಕ ತಮ್ಮ ಶಿಕ್ಷಣವನ್ನು ಸೈಂಟ್ ಫಿಲೋಮಿನಾ ಶಿಕ್ಷಣ ಸಂಸ್ಥೆಯಲ್ಲಿ ನೆರವೇರಿಸಿದವರು. PUCಯಲ್ಲಿ 521 ಅಂಕಗಳನ್ನು ಗಳಿಸಿ 87% ಪಡೆದಿರುತ್ತಾರೆ. ಪ್ರಸ್ತುತ ಇವರು ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಪ್ರಥಮ ಡಿಗ್ರಿಯಲ್ಲಿ BSc ಡಾಟಾ ಸೈನ್ಸ್ ಕೋರ್ಸನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕೃತಜ್ಞತೆಗಳು. ಮಹಮ್ಮದ್ ಹನೀಫ್ ಇವರ ಸುಪುತ್ರ ಮಹಮ್ಮದ್ ಹಾಶೀರ್ ದ್ವಿತೀಯ PU ವಿಭಾಗದ ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ 86.83 ಅಂಕಗಳೊಂದಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದಿದ ಮಹಮ್ಮದ್ ಹಾಶೀರ್ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ಚಪ್ಪಾಳೆಯ ಅಭಿನಂದನೆಗಳೊಂದಿಗೆ ಅಭಿನಂದಿಸಬೇಕು. ವರ್ತಕ ಸಂಘ ಕುಂಬ್ರಾ ವತಿಯಿಂದ ಇವರಿಗೆ ಗೌರವಾರ್ಪಣೆಯನ್ನ ಮಾಡಿ ಸನ್ಮಾನಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದು
ಮೌನವಾಗಿಯೇ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನಾನು ತೆರಳುತ್ತಿದ್ದೇನೆ ಅನ್ನುವ ಸಂದೇಶವನ್ನ ನೀಡಿದವರು ಶ್ರೀಮತಿ ಸುಜಾತ ಎಸ್ ಮುಳಿಗದ್ದೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ. ಇವರಿಗೆ ವರ್ತಕ ಸಂಘ ಕುಮ್ರದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸಿದ ವರ್ತಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ರಫೀಕ್ ಅಲ್ರಾಯ ಇವರು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಶ್ರೀಮತಿ ಸುಜಾತ ಎಸ್ ಮುಳಿಗದ್ದೆ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ವಿನಂತಿ. ಮುಂದೆ ಅಭಿನಂದನಾ ಕಾರ್ಯಕ್ರಮ. ರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ ಮಾಜಿ ವರ್ತಕ ಸಂಘದ ಅಧ್ಯಕ್ಷರು, ರಂಗನಾಟಕರು, ಸಿನಿಮಾ ನಟರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಂತ ಶ್ರೀಯುತ ಸುಂದರ್ ರೈ ಮಂದಾರ್ ಅವರ ಪುತ್ರ ಅಭೀಶ್ ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಭೀಶ್ ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂಥ ಹುಡುಗ, ನಮ್ಮ ಆತ್ಮೀಯರು ಕುಂಬ್ರದ ಪರಿಸರದಲ್ಲಿ ವಾಸ ಮಾಡ್ತಿರುವಂತಹ ಸುಂದರ್ ರೈ ಅವರ ಸುಪುತ್ರ. ಎಸ್, ತುಳುನಾಡು ಕಂಡಂತಹ ಅದ್ಭುತ ನಾಟಕ ಕಲಾವಿದ, ರಂಗದ ರಾಜೆ ಸುಂದರ್ ರೈ ಮಂದಾರ ಇವರ ಸುಪುತ್ರ ಅಭೀಶ್ ಸುಂದರ್ ರೈ ಮಂದಾರ. ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರತಿಭೆ, ನಮ್ಮೂರಿನ ಹೆಮ್ಮೆ. ಇಂತಹ ಪ್ರತಿಭೆಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವರ್ತಕ ಸಂಘ ಕುಂಬ್ರದ ವತಿಯಿಂದ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಒಂದು ಫೋಟೋ ಸೆಷನ್ ಸಾಗಿ ಬರುತ್ತಿದೆ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಅಭೀಶ್ ಎಸ್ ರೈ ಮಂದಾರರವರು ನಮ್ಮ ವರ್ತಕ ಸಂಘದ ಮಾಜಿ ಅಧ್ಯಕ್ಷರಾದ ಸುಂದರ್ ರೈ ಮಂದಾರ ಹಾಗೂ ಮಲ್ಲಿಕಾ ಎಸ್ ರೈ ರವರ ಪುತ್ರ. ಸಂದೀಪನಿ ವಿದ್ಯಾಸಂಸ್ಥೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದು ಈತನು ಯಮಟೋ ಶೋಟೋಕಾನ್ ಕರಾಟೆ ಅಸೋಸಿಯೇಷನ್ ಟ್ರಸ್ಟ್ ಮಂಗಳೂರಿನಲ್ಲಿ ನಡೆದ ರಾಜ್ಯಮಟ್ಟದ ಕರಾಟೆ ಸ್ಪರ್ಧೆಯ ಕುಮಿಟೆ ವಿಭಾಗ ಹಾಗೂ ಕಟಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿರುತ್ತಾರೆ. ಅಂತೆಯೇ ಕರಾಟೆ ಡೋ ಅಕಾಡೆಮಿ ಇಂಡಿಯಾ ಮಂಗಳೂರು ಮುಖೇನ ನಡೆದ ಕರಾಟೆ ಚಾಂಪಿಯನ್ಶಿಪ್ನಲ್ಲೂ ಕುಮಿಟೆ ವಿಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅಭಿನಂದನೆಗಳು ಅಭೀಶ್ ಸುಂದರ್ ರೈ ಮಂದಾರ ಇವರಿಗೆ. ಮತ್ತೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ಅಕ್ಷಯ್ ಶಿವಾಂಶು ಎಪಿ. ವಿಜ್ಞಾನ ವಸ್ತು ಪ್ರದರ್ಶನ ಇನ್ಸ್ಪೈರ್ ಅವಾರ್ಡ್ ರಾಜ್ಯ ಮಟ್ಟದ ಪ್ರತಿಭೆ. ಅಂಬಿಕಾ ವಿದ್ಯಾಲಯದಲ್ಲಿ ಪ್ರಸ್ತುತ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಪಠ್ಯ ವಾಚನ ಸಂಶೋಧನೆ. ಬೆತನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ. ಪದ್ಮನಾಭ ಆಚಾರ್ಯ ನಮ್ಮ ಸಂಘದ ಸದಸ್ಯರ ಸುಪುತ್ರ. ಪಠ್ಯ ವಾಚನ ಅಜರ್. ವರ್ತಕ ಸಂಘ ರಿಜಿಸ್ಟರ್ ಕುಂಬ್ರ ಇದರ 20ನೇ ವರ್ಷದ ಸಂಭ್ರಮಾಚರಣೆಯ ವರ್ಷದ ಪ್ರಯುಕ್ತ ವರ್ತಕ ಸಂಭ್ರಮ ಹಾಗೂ ಪೊರ್ಲುದ ಕುಂಬ್ರಾ ಸೆಲ್ಫಿ ಪಾಯಿಂಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನಿಸಲ್ಪಡುವಂತಹ ವಿದ್ಯಾರ್ಥಿ ಅಕ್ಷಯ್ ಶಿವಾಂಶು ಎಂಪಿ. ಇವರು ನಮ್ಮ ವರ್ತಕ ಸಂಘದ ಸದಸ್ಯರಾದ ಶ್ರೀಯುತ ಪದ್ಮನಾಭ ಆಚಾರ್ಯ, ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ ಕುಂಬ್ರಾ ಹಾಗೂ ಪವಿತ್ರ ದಂಪತಿಗಳ ಪುತ್ರನಾಗಿದ್ದು ಪ್ರಸ್ತುತ 10ನೇ ತರಗತಿಯಲ್ಲಿ ಬೆತನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪುತ್ತೂರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರು ಎ ನೀಡ್ ಫಿಶ್ ಫೀಡರ್ ಎಂಬ ವಿಜ್ಞಾನ ಮಾದರಿಯ ಸೈನ್ಸ್ ಮಾಡೆಲ್ ಕೇಂದ್ರ ಸರ್ಕಾರದಿಂದ ನಡೆದಂತಹ ಇನ್ಸ್ಪೈರ್ ಅವಾರ್ಡ್ನಲ್ಲಿ ಆಯ್ಕೆಗೊಂಡು 10,000 ನಗದು ಹಾಗೂ ಪ್ರಶಸ್ತಿ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಇವರು ಉತ್ತಮ ವಾಲಿಬಾಲ್ ಪಟು ಹಾಗೂ ಆಗಿರುತ್ತಾರೆ. ಇವರಿಗೆ ವರ್ತಕ ಸಂಘ ರಿಜಿಸ್ಟರ್ ಕುಂಬ್ರಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಕ್ಷಯ್ ಶಿವಾಂಶು ಎಪಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದ ಪ್ರತಿಭೆ. ಇವರ ತಾಯಿ ಪವಿತ್ರ ಇವರು ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕಿ ಅನ್ನುವ ಹೆಮ್ಮೆಯೊಂದಿಗೆ ಇಬ್ಬರೂ ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪದ್ಮನಾಭ ಆಚಾರ್ಯ ಮತ್ತು ಪವಿತ್ರ ದಂಪತಿಗಳ ಸುಪುತ್ರ ಅಕ್ಷಯ್ ಶಿವಾಂಶು ಎಪಿ ಇವರು ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡ ಪ್ರತಿಭೆ. ಇವರ
ಮಾಡೆಲ್ ಇನ್ನಷ್ಟು ಎತ್ತರಕ್ಕೆ ಏರಲಿ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆ, ಅದು ಅಭಿನಂದನೆಯ ಚಪ್ಪಾಳೆ ನಮ್ಮ ಶಿವಾಂಶು ಎಪಿ ಇವರಿಗೆ. ಎಸ್, ಕೃತಜ್ಞತೆಗಳು. ಮುಂದಕ್ಕೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಒಂದಲ್ಲ ಎರಡು ಬಾರಿ ಸತತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತ ನಮ್ಮ ಪಕ್ಕದ ಬಡಗನ್ನೂರು ಗ್ರಾಮದ ಪ್ರತಿಮೆ, ಅದು ತನುಶ್ರೀ ರೈ. ಬಹುಶಃ ಎರಡನೆಯ ಬಾರಿಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ನಂತರ ಮೊದಲ ಸನ್ಮಾನ ಅದು ನಮ್ಮ ವರ್ತಕ ಸಂಘದ್ದು ಅನ್ನುವ ಹೆಮ್ಮೆಯೊಂದಿಗೆ ತನುಶ್ರೀ ರೈ ಇವರ ಜೊತೆ ಅವರ ಗುರುಗಳಾಗಿರುವ ವಿಶ್ವನಾಥ ಬುಳ್ಳಾಡಿ ಇವರು ಪಟ್ಟಿಯ ವಾಚನವನ್ನ ಮಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ, ನಿಮ್ಮ ಮನಸ್ಸಿನ ಒಂದು ಪ್ರಶ್ನೆ ಮೂಡಿರಬಹುದು. ಬಡಗಣ್ಣೂರಿನಲ್ಲಿ ನಮ್ಮ ಪ್ರತಿಭಾ ಪ್ರವೇಶದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗೆ ಇವತ್ತು ಕುಂಬ್ರ ವರ್ತಕ ಸಂಘದಿಂದ ಸನ್ಮಾನ ಮಾಡ್ತಿದ್ದೇವೆ ಅಂತ ಹೇಳಿದರೆ ಹೃದಯ ವೈಶಾಲ್ಯ ತಂದರೆ ಇದು. ಕುಂಬ್ರ ವರ್ತಕ ಸಂಘಕ್ಕೆ 20 ವರ್ಷ ಅಂದರೂ ನಾನು 15 ವರ್ಷಗಳ ಕಾಲ ಇವರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೆ. ನಮ್ಮ ಶಾಲೆಯಲ್ಲಿ 2017-18ರಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದೆವು. ಈ ಸಂದರ್ಭದಲ್ಲಿ ವರ್ತಕ ಸಂಘದ ಮನವಿ ಕೊಟ್ಟೆ, ಸರ್ ನಮ್ಗೆ ಧನ ಸಹಾಯ ಕೊಡಬೇಕು ಅಂತ. ಮನಪೂರ್ವಕವಾಗಿ ಧನ ಸಹಾಯ ಕೊಟ್ಟಿದ್ದಾರೆ. ಇವರ ಗ್ರಾಮ ಅಲ್ಲ, ಹತ್ತಿರ ಕೆದಂಬಾಡಿಯೂ ಅಲ್ಲ, ಹರಿಯಡ್ಕವಲ್ಲ, ಬಡಗಣ್ಣೂರು ಗ್ರಾಮ. ಈ ಸಂದರ್ಭದಲ್ಲಿ ಮೊನ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿ 10ನೇ ತರಗತಿಯಲ್ಲಿ ಓದ್ತಿರುವಂಥ ತನುಶ್ರೀಯ ಬಗ್ಗೆ ನಾನು ಹೇಳಿದಾಗ ಎಲ್ಲಿಯೂ ಸನ್ಮಾನ ಕಾರ್ಯಕ್ರಮ ಆಗಲಿಲ್ಲ. ಇದು ಪ್ರಪ್ರಥಮ ಸನ್ಮಾನ ಕಾರ್ಯಕ್ರಮ, ವರ್ತಕ ಸಂಘದವರಿಂದ ಕಾರ್ಯಕ್ರಮ. ನನ್ನ ಮನದಾಳದ ಅಭಿನಂದನೆಗಳು ಸರ್ ನಿಮ್ಮ ವರ್ತಕ ಸಂಘಕ್ಕೆ. ತನುಶ್ರೀ ಇವಳು ರಾಷ್ಟ್ರಮಟ್ಟಕ್ಕೆ 2 ಬಾರಿ ಆಯ್ಕೆಯಾಗಿದ್ದಾಳೆ. ನವೆಂಬರ್ 8 ಮತ್ತು 9ರಂದು ಕೋಲಾರದ ಬರ್ನೆಲ್ ಸರ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದ ಪ್ರೌಢಶಾಲಾ ವಿಭಾಗದ 17ರ ವಯೋಮಾನದ ಬಾಲಕಿಯರ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪಠ್ಯ ಪ್ರತಿಭಾ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ತನುಶ್ರೀ ರೈ ಬಡಕಾಯೂರು 11.87 ಮೀಟರ್ ದೂರ ಗುಂಡನ್ನು ಎಸೆದು ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗ್ತಾರೆ. ಇವರು ನರಿಮುಗರು ಸಂದೀಪಣಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣ ನಡೆದ ಪುತ್ತೂರು ತಾಲೂಕು ಮಟ್ಟದ ನೂತನ ಕೂಟ ದಾಖಲೆಯೊಂದಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಮಂಗಳೂರು ಮಂಗಳ ಸ್ಟೇಡಿಯಂನಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 11.44 ಮೀಟರ್ ದೂರ ಎಸೆದು ಹೊಸ ಕೂಟ ದಾಖಲೆಯೊಂದಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರಿಗೆ ಪಠ್ಯ ವಿದ್ಯಾಸಂಸ್ಥೆಗಳ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಮೋನಪ್ಪ ತರಬೇತಿ ನೀಡಿರ್ತಾರೆ. ಈಕೆ ಬಡಕಾಯಿಯವರು ಗಂಗಾಧರ್ ರೈ ಮತ್ತು ಯಶೋಧ ದಂಪತಿಗಳ ಸುಪುತ್ರಿ. ನನ್ನ ಆತ್ಮೀಯ ಶಿಷ್ಯೆ ಕುಮಾರಿ ತನುಶ್ರೀ ಇವಳಿಗೆ ನಿಮ್ಮೆಲ್ಲರ ಸನ್ಮುಖದಲ್ಲಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನವೆಂಬರ್ 26ರಂದು ಲಕ್ನೋ ಉತ್ತರ ಪ್ರದೇಶದ ಲಕ್ನೋದಲ್ಲಿ ರಾಷ್ಟ್ರಮಟ್ಟದ ಗುಂಡೆಸದ ಸ್ಪರ್ಧೆ ಜರಲಿಕ್ಕಿದೆ. ಇವಳೆಲ್ಲರಿಗೂ ಇಲ್ಲಿ ಸೇರುವ ಎಲ್ಲರ ಹಿರಿಯರ ಕಿರಿಯರ ಅಭಿನಂದನಾ ಮತ್ತು ಶುಭ ಹಾರೈಕೆ ಅಂತ ನನ್ನ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕೃತಜ್ಞತೆಗಳು. 17ರ ವಯೋಮಾನದ ಬಾಲಕಿಯರ ಗುಂಡು ಎಸೆತದಲ್ಲಿ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸುವ ಕುಂಬ್ರದ ಪಕ್ಕದ ಬಡಗನ್ನೂರಿನ ಬಾಲಕಿ ಕುಮಾರಿ ತನುಶ್ರೀ ರೈ ಇದು ಸತತ 2ನೆಯ ಬಾರಿಗೆ. ಕಳೆದ ವರ್ಷ ಕೂಡ ಕರ್ನಾಟಕ ರಾಜ್ಯದ ಫ್ಲಾಗ್ ಅನ್ನ ರಾಷ್ಟ್ರ ಮಟ್ಟದಲ್ಲಿ ಹೊತ್ತು ಸಾಕಿದ ಪ್ರತಿಭೆ ಕುಮಾರಿ ತನುಶ್ರೀ ರೈ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ಪುತ್ತೂರಿನ ಹೆಮ್ಮೆ ಕುಮಾರಿ ತನುಶ್ರೀ ರೈ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆ ಹರಿದು ಬರಲಿ ಅನ್ನುವ ಆಶಯದೊಂದಿಗೆ ಇವರಿಗೆ ಅಭಿನಂದಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಒಂದು ಗೌರವಾರ್ಪಣೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ನಾರಾಯಣ ಆಚಾರ್ಯ ಬಹುಶಃ ಕುಮ್ರದ ಪೊರ್ಲುದ ಸೆಲ್ಫಿ ಪಾಯಿಂಟ್ ಅನ್ನ ಅತ್ಯುತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟವರು ಹಿರಿಯವರು. ಅದರಲ್ಲಿ ಇವರ ಕೈ ಚಳಕ ಇದೆ. ಬಹುಶಃ
ಪ್ರೀತಿ ಇಟ್ಟು ಕೆತ್ತಿದ ಪರಿಣಾಮ ಹೋದ ಅತಿಥಿಗಳಿಗೆಲ್ಲ ಆ ಕಾರ್ಯಕ್ರಮದ ಕೆಲಸ ಇಷ್ಟ ಆಗಿದೆ. ಮಹಮ್ಮದ್ ಸಾದಿಕ್ ಅವರು ನಗುಮುಖದಿಂದ ವೇದಿಕೆಗೆ ಸ್ವಾಗತಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಮಹಮ್ಮದ್ ಸಾದಿಕ್ ಅವರ ಕನಸಿನ ಹಾಗೆಯೇ ಆ ಕೆಲಸ ಮುಡಿ ಬಂದಿದೆ ಅಂತ ಅರ್ಥ. ಎದೆಯಲ್ಲಿ ಕೈ ಇಟ್ಕೊಂಡು, ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ತಾರೆ ಖುಷಿಯಾಗಿದೆ ಅಂತಹ ನಾರಾಯಣ್ ಆಚಾರ್ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ತಟ್ಟಿ ಅಭಿನಂದಿಸಬೇಕು. ಅದನ್ನ ನಿರ್ಮಾಣ ಮಾಡುವುದರ ಹಿಂದೆ ಶ್ರಮಿಸಿದ ಮಹಮ್ಮದ್ ಸಾದಿಕ್ ಅವರ ಹೆಸರು ಕುಂಬ್ರದಲ್ಲಿ ಇರುವವರೆಗೂ ಶಾಶ್ವತವಾಗಿ ಇರುತ್ತೆ. ಅದನ್ನ ಕೆತ್ತಿದ ಈ ನಾರಾಯಣ್ ಆಚಾರ್ ಅವರ ಹೆಸರು ಕೂಡ ಖಂಡಿತ ಶಾಶ್ವತವಾಗಿ ಇರುತ್ತೆ ಅಂತ ಹೇಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ನಮ್ಮ ಹಿರಿಯರಾಗಿರುವ ನಾರಾಯಣ ಆಚಾರ್ ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಅಕ್ಷಯ ಕಾಲೇಜ್ ಇದರ ಸಂಸ್ಥಾಪಕರಾಗಿರುವ ಶ್ರೀಯುತ ಜಯಂತ ನಡುಬೈಲು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ವರ್ತಕರ ಸಂಘ ಕುಂಬ್ರ ಇದರ 20ನೇ ವರ್ಷದ ಒಳ್ಳೆಯ ಕಾರ್ಯಕ್ರಮದ ವೇದಿಕೆಯಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಅಧ್ಯಕ್ಷರಾಗಿರುವಂಥ ರಫೀಕ್ ಅವರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, 3 ಗ್ರಾಮಗಳ ಮಧ್ಯದ ಕೇಂದ್ರ ಬಿಂದಾಗಿರುವಂಥ ಕುಂಬ್ರ ಇವತ್ತು ಒಂದು ಮದುಮಗನಂತೆ ಕಂಗೊಳಿಸುವಂಥ ಒಂದು ಕಾರ್ಯಕ್ರಮ. ಅದು 20ನೇ ವರ್ಷದ. ಕಳೆದ 10ನೇ ವರ್ಷದಲ್ಲಿ ಕೂಡ ನಾನು ಭಾಗಿಯಾಗಿದೆ. ನಾರಾಯಣ ಕುರಿಕ್ ಅವರ ಅಧ್ಯಕ್ಷತೆಯಲ್ಲಿರುವಾಗ ಆವಾಗ ಕೂಡ ನಾನು ಭಾಗಿಯಾಗಿದೆ. ಇವಾಗ ಆವಾಗದು ಮತ್ತು ಇವಾಗದು ಅಜಗಜಾಂತರ ಇದೆ. ಕುಂಬ್ರ ಆವಾಗ ಶ್ಯಾಮಸುಂದರ್ ಅವರು ಒಂದು 20 ವರ್ಷದ ಆ ಒಂದು ವರದಿಯನ್ನು ನೋಡುವಾಗ ಅವರ 20 ವರ್ಷದ ಆ ಕಾರ್ಯಕ್ರಮದ ಪಟ್ಟಿ ಯಾರಿಗಾದರೂ ಮರೆತು ಹೋಗ್ತದೆ, ಆದರೆ ಅವರಿಗೆ ಮರೆತು ಹೋಗಿಲ್ಲ. ಅವರ ಆ ಪಟಲದಲ್ಲಿ ಹಾಗೆಯೇ ಉಳಿದಿದೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ನಾನು ಪುತ್ತೂರು ವರ್ತಕ ಸಂಘದ ನಾನು ಕೂಡ ಸದಸ್ಯ ಆದರೂ ಕೂಡ ನಾನು ಕುಂಬ್ರ ವರ್ತಕ ಸಂಘದ ಕಾರ್ಯಕ್ರಮವನ್ನು ನಾನು ಇಲ್ಲೇ ಇದ್ದು ಯಾವಾಗಲೂ ನೋಡ್ತಾ ಇರ್ತೇನೆ. ಪ್ರತಿಯೊಂದು ಎಲ್ಲಿ ಏನಾದರೂ ಆದರೂ ಕೂಡ ಆವಾಗ ವರ್ತಕ ಸಂಘದ ಮೂಲಕ ಪ್ರತಿಯೊಂದು ಅದಕ್ಕೆ ಸ್ಪಂದನೆ ಕೊಟ್ಟು ಪ್ರತಿಯೊಂದು ಬಾರಿಯೂ ಎಲ್ಲ ಕಡೆಯಲ್ಲಿ ನಮಗೆ ವರ್ತಕರಿಗೆ ಸ್ಪಂದನ ಆಗುವಂಥ ರೀತಿಯಲ್ಲಿ ಮಾಡುವಂಥ ಏಕೈಕ ಸಂಘ ಅಂದರೆ ಅದು ಕುಂಬ್ರ ವರ್ತಕ ಸಂಘ. ನಾನು ಅದಕ್ಕೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಹೇಳ ಬಯಸ್ತೇನೆ. ಬಂಧುಗಳೇ, ಇವತ್ತು ನನಗೆ ಕೂಡ ಇಲ್ಲಿ ತುಂಬ ಸಂತೋಷ ಅಂದರೆ ನಾನು ಕೂಡ ಇಲ್ಲಿಯವನೇ. ನನ್ನ ಕೂಡ ವ್ಯವಹಾರ ವಹಿವಾಟು ಕೂಡ ಇಲ್ಲಿ ಆಗ್ತಾಯಿದೆ. ಆದ ಕಾರಣ ನನಗೆ ಕೂಡ ಒಂದು ಸಂತೋಷದ ವಿಷಯ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ದುರ್ಗಾ ಪ್ರಸಾದ್ ರೈ ಅವರಂತ ಇದ್ದಾರೆ, ಶ್ಯಾಮ್ ಸುಂದರ್ ಅಂತರ ಇದ್ದಾರೆ, ನಮ್ಮ ಹಿರಿಯರಂತ ಅಬ್ದುಲ್ ರಹಮಾನ್ ಅವರಿದ್ದಾರೆ. ಯಾಕೆಂದರೆ ನಾನು ಅವರು ಯಾವಾಗಲೂ ಅವರ ಸಲಹೆಗಾರರು. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಂಟರ್ ಕಾಲೇಜ್ ಫೆಸ್ಟ್ ಆಗಿತ್ತು. ಆವಾಗ ಅವರ ಕಾಲೇಜಿಂದ ಸಾಧಾರಣ 45 ಮಕ್ಕಳು ಬಂದಿದ್ದರು. ನಾನು ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ಇವೆಂಟ್ ಇತ್ತು, ಅವರು 45 ಮಕ್ಕಳು ನಮ್ಮ ಕಾಲೇಜಿಗೆ ಬಂದಿದ್ದರು. ಯಾಕೆಂದರೆ ಇದು ಕೂಡ ನಮ್ಮ ಒಂದು ಕೊಂಡಿಯಾಗಿರುವಂಥ ವಿಷಯ. ಆದ ಕಾರಣ ನಾನು ಎಲ್ಲ ನನ್ನ ಇಲ್ಲಿಯ ಮಿತ್ರರಿಗೆ ನನ್ನ ಕೃತಜ್ಞತೆಯನ್ನು ಹೇಳುತ್ತಾ ಮುಂದಕ್ಕೆ ಕೂಡ ಈಗ ಒಂದು ಅರ್ಧ ಗಂಟೆಯಲ್ಲಿ ಒಳಗಡೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಧಾರಣ 70-80 ಮಕ್ಕಳು ಇದ್ದಾರೆ. ಎಲ್ಲ ನಾನು ಹೇಳುವುದಂದರೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಲಾ ವೈಭವವನ್ನು ನೋಡಲು ನೀವು ಎಲ್ಲರೂ ಹಾಜರಿರಿ ಅಂತ ಹೇಳುತ್ತಾ, ನನಗೂ ಕೂಡ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ವರ್ತಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಮನದಾಳದ ಕೃತಜ್ಞತೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು.
ಕೃತಜ್ಞತೆಗಳು ಅಕ್ಷಯ ಕಾಲೇಜ್ ಸಂಪ್ಯ ಪುತ್ತೂರು ಇದರ ವತಿಯಿಂದ ಅಕ್ಷಯ ಕಲಾ ವೈಭವ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯ ಮೇರೆಗೆ ಶ್ರೀಯುತ ಮಹಮ್ಮದ್ ಸಾದಿಕ್ ಹಾಜಿ ಆಕರ್ಷಣ್ ಮಾಲಕರು ಆಕರ್ಷಣ್ ಇಂಡಸ್ಟ್ರೀಸ್ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವ ಆತ್ಮೀಯರೇ, ಇವತ್ತು ಕುಂಬ್ರದಲ್ಲಿ ಒಂದು ಪೊರ್ಲುದ ಕುಂಬ್ರ ಎಂಬ ಆ ಒಂದು ಏನು ಆ ಕಾನ್ಸೆಪ್ಟಿಗೆ ನನಗೂ ಒಂದು ಭಾಗವಹಿಸಲು ಅವಕಾಶ ಕೊಟ್ಟವರು ವರ್ತಕ ಸಂಘ ಕುಂಬ್ರದವರು. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಕುಂಬ್ರದಲ್ಲಿ ಏನು ಒಂದು ಪ್ರವಾಸಿ ಆಕರ್ಷಣೀಯ ಥರದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ವರ್ತಕ ಸಂಘದವರು ನನ್ನನ್ನು ಏನು ಭೇಟಿಯಾದಾಗ, ನಾನು ಕೂಡ ವರ್ತಕ ಸಂಘದ ಒಬ್ಬನ ಸದಸ್ಯನೇ ಆಗಿದ್ದೇನೆ. ನಾನು ಹೇಳಿದ್ದೆ, ಎಲ್ಲರ ಥರ ಮಾಡಿದಾಗೆ ನಾವು ಕಾಪಿ ಮಾಡೋದು ಬೇಡ, ನಮ್ಮನ್ನು ಇತರರು ಕಾಪಿ ಮಾಡಲಿ, ಇನ್ನು ನಮ್ಮದೇ ಒಂದು ಕಾನ್ಸೆಪ್ಟ್ ಆಗಲಿ, ಕುಂಬ್ರದ ಕಾನ್ಸೆಪ್ಟ್. ಈಗ ಏನು ಇಲ್ಲಿ ಚನ್ನಪಟ್ಟಣಕ್ಕೆ ಹೋದರೆ ಗೊಂಬೆ ನಾಡು ಅಂತ ಹೇಳ್ತಾರೆ, ಧಾರವಾಡಕ್ಕೆ ಹೋದರೆ ಪೇಡಕ್ಕೆ ಅದು ಪ್ರಖ್ಯಾತ ಆಗ್ತದೆ, ಬೆಲ್ಗಾಂ ಕುಂದ ಹೇಳ್ತಾರೆ, ಅಥವಾ ಗೋಕಾಕ ಕರ್ದಂಟು, ಅಥವಾ ಮೈಸೂರು ಅರಮನೆಗಳ ನಾಡು ಅಂತ ಹೇಳ್ತಾರೆ, ಅಥವಾ ಉದ್ಯಾನ ನಗರಿ ಅಂತ ಬೆಂಗಳೂರನ್ನು ಕರೀತಾರೆ. ಹಾಗೆ ನಮ್ಮದೊಂದು ಸ್ವಚ್ಛ ಪೊರ್ಲುದ ಕುಂಬ್ರ ಆಗಲಿ. ನಮ್ಮ ಸರ್ಕಾರವು ಕೂಡ, ಕೇಂದ್ರ ಸರ್ಕಾರವು ಕೂಡ ಸ್ವಚ್ಛತೆಗೆ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಈಗ ನಾವು ಸುಲಭದಲ್ಲಿ ಒಂದು ಸ್ವಚ್ಛ ಕುಂಬ್ರ, ಪೊರ್ಲದ ಕುಂಬ್ರ ಮಾಡುವಂತ ಹೇಳಿ ಏನಾದರೂ ಮಾಡುವಂತ ಹೇಳಿದೆ. ಏನು ಮಾಡುವಂತ ಕೇಳುವಾಗ ಆಗ ನನಗೆ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ನನಗೆ ನನ್ನ ಈ ಮೊದಲು ಇಲ್ಲಿ ಗಾಡಿಗಳು ನಿಲ್ಲಿಸ್ತಾ ಇದ್ರಂತೆ, ಆ ಒಂದು ಪರಿಕಲ್ಪನೆಯಲ್ಲಿ ಒಂದು ಎತ್ತಿನ ಗಾಡಿಯನ್ನು ಮಾಡುವ ಅಂತ ಹೇಳಿ ತೋಚಿತು. ಇದು ತೋಚಿದ್ದು ನನಗೆ ತೋಚಿದ್ದಲ್ಲ, ಆತ್ಮೀಯರಿಗೆ. ಆತ್ಮೀಯ ಅಂತ ಹೇಳಿದ್ರೆ ಆತ್ಮೀಯ ಸ್ನೇಹಿತ ಅಂದ್ರೆ ಆತ್ಮಗಳು ಮಾತಾಡುವಂತಹ ಸ್ನೇಹಿತರು. ಒಂದು 5 ವರ್ಷಗಳ ಹಿಂದೆ ಧರ್ಮಸ್ಥಳದ ಒಂದು ಸಮ್ಮೇಳನಕ್ಕೆ ಯಾವುದಕ್ಕೂ ಹೋದಾಗ ನನ್ನ ಒಂದು ಆತ್ಮೀಯ ಸ್ನೇಹಿತರಿಗೆ ಅಲ್ಲಿ ಕಂಡಿತಂತೆ, ಇಂಚಿನ ಒಂಜಿ ಗಾಡಿಯನ್ನ ಬಾಂತಲ ಪುಟ್ಟಲ್ಲ ಮಂತದೀಡೋಡು, ಅವ್ರು ಈಗಲೂ ಬಾಂತಲಪ್ಪ ಅಂತ ಹೇಳುವವರು, ಬಾಂತಲ ಪುಟ್ಟಲ್ಲ ಮಂತದೀಡೋಡು ಅಂತ. ನನಗೆ ಇದು ಏನೋ ಮಾಡುವಂತ ಹೇಳುವಾಗ ನಮ್ಮ ಇಬ್ಬರ ಆತ್ಮಗಳು ಮಾತಾಡಿಕೊಂಡಿತ್ತು ಕಾಣ್ತದೆ. ಬಹುಶಃ ಇದನ್ನು ಮಾಡುವ ಅಂತೇಳಿ ಈ ಗಾಡಿಯನ್ನು, ಅದೇ ಬೇರೆ ಯಾರು ಅಲ್ಲ, ಶ್ರೀಯುತ ನಾರಾಯಣ ಆಚಾರ್ಯ ಅವರು. ನನಗೆ ಹಾಗೆ ಅವರು ಬರುವಾಗಲೂ ಎದ್ದು ನಿಲ್ಲುವಂತ ತೋಚಿತ್ತು ನನಗೆ. ನಾನು ಯಾವಾಗಲೂ ಅವರನ್ನು ಗೌರವಿಸ್ತೇನೆ. ನಾರಾಯಣಾಚಾರ್ಯ ಅಂದರೆ ಒಬ್ಬ ನಿಸ್ವಾರ್ಥ ಮನುಷ್ಯ ಅವರು. ಅದಕ್ಕೆ ನಾವಿಬ್ಬರೂ ಸೇರಿ, ನಾನು ಒಬ್ಬನು ಮಾಡಿದ್ದಲ್ಲ, ನಾವಿಬ್ಬರೂ ಸೇರಿ ಆ ಎತ್ತಿನ ಗಾಡಿಯನ್ನು ಹಗಲಿರಲು ಅವರು ಪಾಪ ನನ್ನ ಮನೆಯ ಅಂಗಳದಲ್ಲಿ ಅವರು ನಿಂತು ಅವರು ಮಾಡಿದ್ರು. ಇದಕ್ಕೆ ಸಾಥ್ ಕೊಟ್ಟವರು ನನ್ನ ಸಂಸ್ಥೆಯ ಎಲ್ಲ ಟೀಮ್, ನಮ್ಮ ಸಂಸ್ಥೆಯ ಟೀಮ್. ನಾನು ಒಬ್ಬಲ್ಲ, ಅದರಲ್ಲಿ ಅವರ ಪಕ್ಕದಲ್ಲಿರುವ ನಮ್ಮ ಮ್ಯಾನೇಜರ್ ಅದರ SP ಬಶೀರ್ ಇರ್ಬೋದು, ನಮ್ಮ ಪಕ್ಕದಲ್ಲೇ ಆ ತುಳುನಾಡಿನ ಶಿಲ್ಪಕಲೆಯನ್ನು ಪ್ರತಿಬಿಂಬಿಸುವಂತೆ ಆ ಶಿಲ್ಪದ ಒಂದು ಕಂಬಗಳನ್ನು ಮಾಡಿದ್ದು ಇಲ್ಲೇ ಪರ್ಪುಂಜ ಗರಡಿಯ ಸಮೀಪದಲ್ಲಿರುವ ನಾಗೇಶ ಇರ್ಬೋದು, ಅಥವಾ ಅದಕ್ಕೆ ಕರೆಂಟಿನ ವ್ಯವಸ್ಥೆ ಮಾಡಿಕೊಟ್ಟ ಇಲ್ಲಿ ಪಕ್ಕದಲ್ಲಿರುವ ಸುಹೇಲ್ ಇರ್ಬೋದು. ಪ್ರತಿಯೊಬ್ಬರು ಅದಕ್ಕೆ ಪೇಂಟ್ ಮಾಡಿದ ಇನ್ನೊಬ್ಬರು ಅರಿಯಡ್ಕದ ಮೊಹಮ್ಮದ್ ಇರ್ಬೋದು. ಹಾಗೆ ಮತ್ತೆ ಒಬ್ಬ ಮೋಹನ. ನಮ್ಮ ತುಳುನಾಡಿನ ಸಂಸ್ಕೃತಿ ಅದನ್ನು ಬಿಂಬಿಸುವಂತೆ ಎಲ್ಲರೂ ನನಗೆ ಒಂದು ಕೈ ಜೋಡಿಸಿ ನಾವೆಲ್ಲರೂ ಹೇಳಿದ್ರು. ಆಕರ್ಷಣ್ ಇಂಡಸ್ಟ್ರೀಸಿಯ ಮಾಲಕ KP ಸಾದಿಕ್ ಅಲ್ಲ, ಖಂಡಿತವಲ್ಲ, ನಮ್ಮ ಸಂಸ್ಥೆಯ ಟೀಮ್, ನಮ್ಮ ಊರಿನ ಟೀಮ್, ನಮ್ಮ ತುಳುನಾಡಿನ ಆ ಒಳ್ಳೆಯ ಮನಸ್ಸುಗಳು ಅದನ್ನು ಮಾಡಿತ್ತು. ಆ ಒಳ್ಳೆಯ ಮನಸ್ಸುಗಳು ಅದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿತ್ತು. ಅದರೊಟ್ಟಿಗೆ ಕಲಕಲಿಯ ಮನವಿ ಅಂದರೆ ನಮ್ಮ ಕುಂಬ್ರವನ್ನು, ಸ್ವಚ್ಛ ಕುಂಬ್ರ, ನಮ್ಮ ಪೊರ್ಲದ ಕುಂಬ್ರವಾಗಿ ಉಳಿಸುವಲ್ಲಿ, ಬೆಳೆಸುವಲ್ಲಿ ನಾವೆಲ್ಲರೂ ಇನ್ನಷ್ಟು ಕೈ ಜೋಡಿಸುವ ಅಂತ ಹೇಳಿಕೊಂಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವರ್ತಕ ಸಂಘ ಕುಂಬ್ರ, ಅವತ್ತು ವರ್ತಕ ಸಂಘ ಆಗ್ಲಿ ಅಂತ ಹಾರೈಸಿದವರು ಕುಂಬ್ರ ದುರ್ಗಾ ಪ್ರಸಾದ್ ಲೈ. ಇದೀಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ ಕುಂಬ್ರ ದುರ್ಗಾ ಪ್ರಸಾದ್ ರೈಗಳಲ್ಲಿ. ಬೇರದಕ್ಲ ಸಂಭ್ರಮದ ಒಂದು ಪೊರ್ಲುದ ಕಾರ್ಯಕ್ರಮ ಸೇರೋದ ಸಮಾರಂಭದ ಗುರುಕಾರ್ಮೆನ್ ವಹಿಸುವ ನಂಚಿನ
ಬೇರದಕ್ಲ ಸಂಘಟನೆದ ಅಧ್ಯಕ್ಷರೇ, ಮಾಜಿ ಒಳಮುಗುರು ಗ್ರಾಮದ ಮಾಜಿ ಅಧ್ಯಕ್ಷರೇ, ವೇದಿಕೆ ಹಿಡಿಪಿನ ಎನ್ನ ಆತ್ಮೀಯರಾಯಿನ ಜಯಂತರೇ, ಪಂಚಾಯತ್ ಉಪಾಧ್ಯಕ್ಷರೇ, ಸ್ಥಾಪಕ ಅಧ್ಯಕ್ಷರಾಯನ ಸಾಮಸುಂದರ್ರೆ, ಸೀಸೆ ಕಜಮಾರ್ ಅಂಜನೆ ಕುಟಿನೋಡ್ ಪಕ್ಕದ ಪಲ್ಲಿದ ಅಧ್ಯಕ್ಷರೇ, ಎನ್ನ ಬಂಧು ಮೋಹನ್ ದಾಸ್ ರೈಕ್ಲಿಗೆ ಬುಕ್ಕ ಮುಖ್ಯವಾದ ಸಾದಿಕ್ ಅಹಮದರೇ ಬುಕ್ಕ ಸೇರ್ನ ಪೂರ ಬಿಣ್ಣೆರೆ ಹೆಚ್ಚೆ ಪಾತಿರ್ಂಡ ಹೆಂಗೆ ಕಲ್ಲಡು ಪಾಡುವಿರು ದಯಪಂಡ ಏರ್ಲ ಹೆಚ್ಚೆ ಪಾತಿರ್ದು ಜೀರು ಅಂಚದು ಕಮ್ಮಿಯೇ ಪಾತಿರುವೆ. ವರ್ತಕ ಸಂಘದಕ್ಲಿಗೆ ಆ ಒಂಜಿ ಸಂಘಟನೆಗೆ ಇರುವ ವರ್ಷ ಆಂಡು ವರ್ತಕ ಸಂಘ ಎಂಚ ಅಂದ ಪಂಡ ಮುಲ್ಪ ಉವ್ವಾಲ್ನ ಎರೆಗಾಲ್ನ ದಾದಾಲ್ನ ಉಪಾದ್ರ ಆಪುಂಡಾಂಡ ತನ್ನ ದಾದಾಲ ತಾಪತ್ರ ಆಪುಂಡಾಂಡ ಪಕ್ಕ ಸ್ಪಂದನೆ ಮನ್ಪುನಕ್ಲು ವರ್ತಕ ಸಂಘದಕ್ಲು ಸುಮಾರು ಜನ ಅಧ್ಯಕ್ಷರಿನಕ್ಲಿ ತೂತನೊಂದು ಸ್ಥಾಪಕ ಅಧ್ಯಕ್ಷರಾಯನ ಸಾಮಸುಂದರ್ ರೈಕ್ಲ ಯಾಲ್ನ ಒಟ್ಟಿಗೂ ಶಾಲೆಗೆ ಪೋಯಿನಕ್ಲು ಚಡ್ಡಿ ಜೋಸ್ತಿಲಂದು ಪಂಡ ತಪ್ಪಾವ ಅಂದು ಸುಮಾರು ಸತ್ಯ ಗಲಾಟೆ ಪುರ ಮಲ್ತೊಂದು ಇತ್ತ ಎಂಕ್ಲ ಈ ಕುಂಬರಡೆ ಮೂಲೆ ಕಟ್ಟೆದಲ್ಪನೆ ಕಲ್ಮಡಕ ಬಸ್ ಬಣ್ಣಗೆ ಎಂಕ್ಲೆ ಪಲ ಗಲಾಟೆ ಇಪ್ಪುಂಡು ಇಂಚಿಪ್ಪ ಮುರಡೆ ಎಂಕ್ಲೆ 55 ವರ್ಷ ಆಂಡು ಮುರಲ್ನವರ ಕಂಡಕ್ಟರ್ ಗಲಾಟೆ ಮಲ್ತ ಮಲ್ಪ ಎಂದು ಎಂಕ್ಲೇ ಬೋಡದತ್ತು ಜೋಕ್ಲೇ ಬೋಡದು ಗಲಾಟೆ ಮಲ್ಪಂಚ ಪ್ರಸಂಗ ಬತ್ತನು ಒಟ್ಟಿಗೂ ಕುಂಬರದ ಸುಮಾರು ಜನ ಜೋಕ್ಲಿನಿ ಬಶೀರ್ ಅಂಜನೆ ಸುಮಾರು ಜನ ಜೋಕ್ಲಿ ಎಡ್ಡೆಡ್ಡೆ ಕಲ್ತನಕ್ಲಿನ ತುಯ್ಯ ಈ ಎಡ್ಡೆಡ್ಡೆ ಕಲ್ತನಕ್ಲಿ ದಾದಾಪೇರಂದು ಪಂಡ ಅಕ್ಲು ಬುಕ್ಕ ದೂರ ಪೋಪೇರು ಅಂಚೆ ಕಲ್ಕತ್ತಾಗ ಡೆಲ್ಲಿಗ ಬೊಂಬಾಯಿಗ ತನ್ನ ಫಾರಿನ್ಗ ಪೋಪೇರು ಅಕ್ಲು ಆಂಡ ಊರುಡೆ ಒರಿಪುಣೆ ಎಂಗ್ಲಂಚಿನ 35 ಮಾರ್ಕ್ ದೇತೊಂಡಕ್ಲು ಪುರ ಊರುಡೆ ಒರಿಪೇರು ಸಾದಿಕ್ಕೇರು ಯಾನ್ ಶಾಮ್ಸನ್ನರೆ ಮೋಹನ್ ದಾಸ್ ರೈಕ್ಲು ಸೀಸೆ ಕಜಮಾರ್ ಎದುರುಡ್ಲ ಸುಮಾರು ಜನ ಒಂದು ಪೂರ 35 ಪಾಸ್ ಆಯ್ನಕ್ಲು ಎಂಕ್ಲ ಊರುಡೆ ಒರಿಪುಣಕ್ಲು ಅಂಚ ಅದು 35 ಮಾರ್ಕ್ ಏರ್ ದೆತ್ತದು ಪಾಸ್ ಆಪೇರ ಅಕ್ಲು ಪೂರ ನಿಜವಾಯಿನ ಮಣ್ಣದ ಜೋಕ್ಲು ಮಣ್ಣಿನ ಮಕ್ಕಳು ಪಂಡ ತಪ್ಪಾವ ಅಂದು ಎನ್ನ ಒಂಜಿ ಅಕ್ಲಿಗೆ ಸನ್ಮಾನ ತಿಕ್ಕರ ಸಾಧ್ಯತೆ ಇದ್ದು ಸನ್ಮಾನ ಪುರ ತಿಕ್ಕುನೆ ಮಲ್ಲ ಸೊನ್ಪತ್ತೆ ನಮ್ಮ ಬಶೀರ್ನ ಜೋಕ್ಲು ಲಂಚಿನ ಅಕ್ಲಿಗೆ ಪುರ ಸನ್ಮಾನ ತಿಕ್ಕುನೆ ಅಕ್ಲಿ ಲಂಚಿ ಫಾರಿನಿಗೆ ಪೋಯಾರ ಯಾರು ಅಂಚ ಅದು 35 ಮಾರ್ಕ್ ದೆತ್ತನಕ್ಲಿಗೆ ಏರಲ್ಲ ಸನ್ಮಾನ ತಿಕ್ಕಿಜಿಲ್ಲ ಈ ಊರುಡು ನಮ್ಮ ಗಟ್ಟಿಯಾದ ಕುಲ್ಲುವ ಅಂದ ಅರ್ಥ ಸಾಧಿಕೇರು ಒಂಜಿ 1.5 ಲಕ್ಷ ಅಂದು ಪಂಡಿರು ಹೆಚ್ಚಿನ ಅಂಶ ಒಂಜಿ 2.5 ಲಕ್ಷ ಆದಿಪ್ಪು ಅರ ಪಂಡ ಅರ್ರ ಬುಡೆದಿಗೆ ಕೇಳ್ಯಾರ ಬಲ್ಲಿಂದು 1.5 ಲಕ್ಷ ಪನ್ನೆ ಆದಿಪ್ಪು ದಯದ ಪಂಡ ಒಂದು ಗೊತ್ತಾಂಡ ಆರು ನೆರವೇರು ಮಾರ್ಗದ ಬರಿಕೆ ಕಲ್ಲು ಪಾರ್ದು ಅಲ್ಪಜಿ ಗಾಡಿ ದೀದು ಅಲ್ಪಜಿ ಕಂಬ ಪಾರ್ದು ಆದ ನೆಕ್ಕ ಅರ್ಥ ಉಂಡ ಅಂದು ಪನೀರು ಯಾರು ಅಣ್ಣ ನೆತ್ತ ಪಿರೌಡ್ ಒಂಜಿ ಕತೆ ಇಪ್ಪುಂಡು ಏನ ಇನ್ನು ಪಂಡದು ಉಂತವೆ ಅನ್ನ ಹೆಚ್ಚ ಪಣಪುಜೆ ಕಡೆ ಅಬ್ದುಲ್ ರಹಮಾನ್ ಪಂಡಿರು ಇದು ಸುರುಕು ನೆನಪಡ ಅಂದು ಈ ಬಾಂತಲಪ್ಪ ಅಂತ ಬರ್ಪ ಈ ಜಾಗ ನಾವು ಪೂರ ಪಂಡ ಕಾಶ್ಮೀರದ ಗಡಿ ಅಲ್ಪ ಪಾಕಿಸ್ತಾನದ ಗಡಿ ಅಲ್ಪ ಯುದ್ಧ ಆಪಣೆ ಎದ ಪಂಪ ದುಂಬು ಒಂದು ವಿಟ್ಲ ಸೀಮೆಲ್ಲ ಪಂಜ ಸೀಮೆದ ಗಡಿ ಇಂದು ಅಲ್ಪ ನರ್ತಕಿ ಬಾರಿ ಪುನಲ್ಪ ಗಡಿ ಒಂದು ಯಾನ ಪಂತನತ್ತೆ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಬರೇನ ತುಳುನಾಡಿನ ಸ್ಥಳನಾಮಗಳು ಪಂಪ ಗ್ರಂಥಡು ಉಲ್ಲೇಖ ಆಯ್ನಂಚಿನ ವಿಚಾರ ಮೂಲೊಂಜಿ ಬಾಂದ್ ಕಲ್ಲಿತ್ತಿರು ಬಾಂದ್ ಕಲ್ಲು ಅಂಡ ಗಡಿ ಕಲ್ಲು ಅಂಚಿ ಕಡಪೋಡ ಅಂಡ ಮುಲ್ಪ ಸೈನಿಕರನ್ನ ಒಪ್ಪಿಗೆ ಬೋಡು ಆ ಬಾಂದ್ ಕಲ್ಲು ಮುಲ್ಪ ಇತ್ತಿನ ದಾವರ ಆ ಗಡಿ ಕಡಪುನ ಜಾಗ ಎತ್ತಿನ ಬಾಂತಲಪ್ಪು ಬಾಂದಕಲ್ಲು ಕಡಪು ಬುಕ್ಕ ಬಾಂತಲಪ್ಪ ಅನ್ನೋದು ನಂಬಿಕೆ ಐದು ಕಡೆ ಕುಂಬ್ರ ಅಂದ ಪುದರ್ ಬತ್ತುಂಡು ಯಾಕಂದ್ರೆ ವಾಮಂಡ ಪೈಕಿ ಪಂಡಿರು ಇವು ಊರ್ದ ಪುದರ್ನು ಸುಮಾರು ಜನ ದಿವನು ಬೇರಿಂದ ಯಾನು ದಿವೊಂದನೆ ಊರ್ದ ಪುದರ್ಲ ಬುಕ್ಕ ಎನ್ನ ಇಲ್ಲದ ಪುದರ್ಲ ಅವು ಮೂಲು ಕುಂಬ್ರ ಅಂಚೆ ಕಚೇರಿ ನಾಂಡು ಅಪ್ಪಕ್ಕ ಮಲಮಲ್ಲ ಇಲ್ಲದಕ್ಲೆ ಕೊಂಚ ಮರಲು ದಯದೊಂಡ ಎಂಕ್ಲ ಇಲ್ಲದ ಪುದರ್ ಬರೋಡು ಒಂದು ಅಂಚೆ ಕಚೇರಿಗೆ ಅಂಚೆ ಅದು ಕುಂಬ್ರ ಅಂಚೆ ಕಚೇರಿ ನಾಂಡು ಕುಂಬ್ರ ಅಂಚೆ ಕಚೇರಿಯಿಂದ ಆಯ್ನಡುಕ್ಕ ಈ ಜಾಗೆಗೆ ಒಂಜಿ ಪುದರ್ ಶಾಶ್ವತ ಅಂಡು ಸರ್ಕಾರದ ಮಾನ್ಯತೆ ಬರ್ತದೆ ನಾವು ಕುಂಬ್ರ ಅಂದಾಂಡು ಅಂಚೆ ಅದು ಬಾಂತಲಪ್ಪು ಪೋದು ಕುಂಬ್ರ ಅಂಡು ಬಾಂತಲಪ್ಪಿಪ್ಪನಾಗ ನಾರಾಯಣಾಚಾರ್ಯಲೇ ಗೊತ್ತಿಪ್ಪುಂಡು ಅದನ್ನು ಅಣ್ಣೆ ಕೊಳ್ಳೊಂದಿರು ಆರೆಗ್ಲ ಗೊತ್ತಿಪ್ಪು ಬಾಂತಲಪ್ಪದ ಕೋರ್ದಘಟ್ಟದ ಪಂಡ ಇಡೀ ದಕ್ಷಿಣ ಕನ್ನಡ ಬಾರಿ ಮಲ್ಲ ಕೋರ್ದಘಟ್ಟ ಒಂದು 7 ದಿನ ನಡಪೇರೊಂಡಿಗೆ ಮುಲ್ಪ ನಮ್ಮ ತುಳುನಾಡದ ಇತಿಹಾಸ ಅಂಚೆ ಕೋರ್ದಘಟ್ಟದ ರಡ್ಡಿ ಚಿತ್ರನಾರ ಗಾಡಿ ಹಿಡ್ಬಿಡ್ಬಾದೇರು ಸಾಧಿಕೇರಿ ಐದು ಕದಿಕೆ ಕಟ್ಟಲು ಉಂಡುದು ಮನ್ ಪೆರಾಂಡಿತ್ತೆ ಪರ್ಮಿಷನ್ ತಿಕ್ಕುಜವು ಬುಕ್ಕೊಂಜಿ ವಿಚಾರದಾದ ಅಂದ ಪಂಡ ಗಾಡಿದ ದೀನೆ ಅಂದ್ರೆ ನಂಗೆ ಕೊಂಚ ಆಶ್ಚರ್ಯ ಆವತ್ತ ಗಾಡಿ ದೀನೆ ಕೊಂಚ ಕತೆ ಉಂಡು ಭಾರಿ ವರ್ಷಕ್ಕೆ ದುಂಬು ಈ ಜಾಗೆಡ್ ಇಡೇ ತನಕ ರಾತ್ರಿ ಆಪಣೆ ಬಂಟ್ವಾಲಡ್ದು ಬಾರು ಪಾಡೊಂದ ತನ್ನ ಮುಂಚಿ ಪಾಡೊಂದ ಸಾಂಬಾರು ಪದಾರ್ಥ ಪಾಡೊಂದ ಮಡಿಕೇರಿಗೆ ಪೋಪನ ಗಾಡಿಲು ಮುಳುವ ಸಾಮೂಹಿಕವಾದ ಉಂತುನಿಗೆ ಮುಳ್ತು ಗಾಡಿಲು ಉಂತುಂದಾಯಿಂದ ಪಂಡ ಅನ್ಪಿ ಆನೆ ಸುಳ್ಯಗೂ ಪೋನಾಗ ಅಲ್ಪ ಪೂರ ಪಿಲಿ ಬರ್ಪುಂಡು ಪಿಲಿ ಬತ್ತು ಪೋಡಿ ಗಿಡ ರಾತ್ರಿ ಮುಳು ಉಂತುನೆ ಅವು ಓಡೆ ಮುಟ್ಟೆ ಐತಂದು ಬಂಡ ಗಾಡಿ ಮುಲ್ಪ ಉಂತದು ಸೀದಾ ತಿರ್ತ ಪಲ್ಲಿ ಮುಟ್ಟೆ ಐತಂದು ಆ ಪಲ್ಲಿದಲ್ಪ ನಮ್ಮ ಸಾಧಿಕೇರ್ನ ಪಿಜ್ಜೆ ಪಂಡ ಆರ್ನ ಅಮ್ಮೇರ್ನ
ಅಜ್ಜಿಯರು ಮೊಯ್ದೀನ್ ಆರು ಒಂಜಿ ಅಂಗಡಿ ಇತ್ತಂಡು ಆರು ಈ ಗಾಡಿದ ಎರಲಕ್ಕೆ ಪೂರ ಕುಡು ಕೊರ್ಪುನೆ ಅದಂಡ ಈಗ ತಿನಿಯರ ಕೊರ್ಪುನೆ ಆ ಡ್ರೈವರ್ನಾಗಲೇ ಕೊರ್ಪುನೆ ಅಂಚಿನ ವ್ಯವಸ್ಥೆಲಿ ಇತ್ತ ಇನಿ ಹೆಚ್ಚಿನ ಅಂಶ ಅವು ಆ ದುಂಬದ ಅಜ್ಜಿಯರ್ನ ಪೀಳಿಗೆ ಕೂಡ ಬರ್ಪಣೆ ಉಂಡತ್ತ ಸಾದಿಕೆರೆ ಒಂಜಿ ಗಾಡಿ ಮಾಡ್ಪಡೋದು ಅಣ್ಣದಣ್ಣ ಮುಲ್ಪ ಹಸನೆ ಬೇರೆ ಒಂಜಿ ಗಾಡಿ ಇತ್ತಂಡು ಬೊಕ್ಕ ಅಬ್ದುಲ್ ರೆಹಮಾನ್ ಗಾಡಿ ಇತ್ತು ನಂಗೆ ಗೊತ್ತಿದ್ದು ಜಿಮಣ್ಣ ಆರ್ನ ಅಂಗಡಿ ಇತ್ತು ನಂಗೆ ಗೊತ್ತುಂಡು ಅಂತೂ ದುಂಬು ಬಸ್ಸು ಇಜ್ಜಂದೆ ಪುನಗ ಗಾಡಿಯಿಂದ ಪಂಡ ಆ ಗಾಡಿ ಉಂತುನ ಜಾಗೆ ಬಾಂತಲಪ್ಪದ ಜಾಗೆ ಅಂದು ಮುಲ್ಪ ಎನ್ನ ಅಜ್ಜಿಯರ್ ನಕ್ಲು ಒಂಜಿ ಕಟ್ಟೆಲ್ಲ ಕಟ್ಟದಿರು ದುಂಬದ ಇತ್ತೆ ಬೇರೆ ಇತ್ತೆ ಪಂಡ ತಾರೆ ಒಂಜಿ ನಿಜ ಒಂಜಿ ಮರಲು ಎಂದು ಪಂಡ ಅಂಚೆ ಎಂಕ್ಲ ಅಜ್ಜಿಯರ್ ನಕ್ಲೆಲ್ಲ ಒಂಜಿ ಮರಲು ಇಲ್ಲೆಲ್ಲ ತೋಟದ ಇತ್ತು ಜಿಮ್ಮಲ್ ಒಂಜಿ ಕಟ್ಟೆ ಕಟ್ಟವಣ ಅಂಚಿನ ಒಂಜಿ ಮರಲು ಕುಮ್ರದ ಜತ್ತಪ್ಪ ರೈಕಲು ಅಂಚನೆ ಕುಮ್ರ ಪಟೇಲ್ ಒಂದು ಚೆನ್ನಪ್ಪ ರೈಕಲು ಕಟ್ಟ ಏನಂಚೆ ಕಟ್ಟೆ ಮುಲ್ಪೊಂಡು ಅಕ್ಲು ಅಪ್ಪಗ ಆ ಮರಳಿಡು ಕಟ್ಟೆ ಹಿಡಿದು ಎಂಕ್ಲಿಗೆ ತಂಜಿ ಪುದಾರ್ದ ಎಂಕ್ಲ ಕಟ್ಟೆ ಎಂಕ್ಲ ಅಜ್ಜಿಯರ್ ನಕ್ಲು ಕಟ್ಟ ಎಲ್ಲ ಅಮ್ಮಿಲೆ ಪಲ ಪಂಡೋಂಡು ಎಂದುಂಡು ಏರೆಗೆಲ್ಲ ಕೇಂಜಿನ ಎಂಕ್ಲ ಅಜ್ಜಿಯರ್ ನಕ್ಲು ಕಟ್ಟಿನ ಕಟ್ಟೆದಲ್ಲಿ ಪೂರ್ಲ ಅಂದ ಐಕೆ ಎಂಗ್ಲ ಹೋರಾಟ ಮಲ್ಪುಡು ಎಂದುಂಡು ಐಕೆ ಸುಮಾರು ಜನ ದುಂಬದ ಅಧ್ಯಕ್ಷರ ನಕ್ಲು ಆತನ ಇತ್ತದ ಅಧ್ಯಕ್ಷರ ನಕ್ಲು ಪ್ರೈಕು ಹೋರಾಟ ಮಲ್ತೇರು ಐನು ಗರಿಪೇರು ಬಿಡಿರಿ ಎಂಕ್ಲ ಬಿಡಿರಜ್ಜಿ ತಂಡ ಆ ಕಟ್ಟೆ ಇತ್ತಿನ ದಿನ ಎಂಕ್ಲೆ ಒಂಜಿ ಪುದಾರತ್ತ ಅಂದ ಅಂಚೆ ಆ ಕಟ್ಟೆಲ್ಲ ಮುಲ್ಪೊಂಡು ಬಾಂತಲ ಪೋದು ಕುಂಬ್ರಾಡ್ ಈ ಕುಂಬ್ರಗೆ ಬುಕ್ಕೊಂಜಿ ವಿಶೇಷದಾದ ಪಂಡ ಸುರೂತ ಸ್ವಾತಂತ್ರ್ಯ ಸಂಗ್ರಾಮ ಆಯ್ನ ಕಲ್ಯಾಣಪ್ಪ ಎಂದು ಅನ್ಪಣ ಒಂಜಿ ಮಡಿಕೇರಿ ಹಿಡಿದು ಬರ್ಪಣ ಒಂಜಿ ಸೈನಿಕೆ ಕಲ್ಯಾಣಪ್ಪನೊಟ್ಟಿಗೆ ಕೆದಮಾಡಿ ರಾಮಯ್ಯ ಗೌಡ್ರಿಪ್ಪು ಅದರ ಬೆಲ್ಲಾರದ ಮದನ ಬಂಟೆ ಎಂದಿಪ್ಪು ಅದನ್ನು ಬೇತೆ ಬೇತೆ ಯುದ್ಧದ ಮೆಕ್ಲು ಬೆಲ್ಲಾರಡ ಅದು ಕುಂಜಾಡಿದೈತೆ ನಮ್ಮ MP ನಳಿನ್ ಕುಮಾರ್ ರೈಕಲ್ನ ಕಟೀಲ್ನ ಇಲ್ಲುಂಡತ್ತೆ ಅಲ್ಪ ಅಕ್ಲಿಗೆ ಒಣಸಿಗೆ ಅವಳು ಒಣಸಾದ ಅಕ್ಲ ಯುದ್ಧದ ಸೈನಿಕರ ಮುರಿ ಇಡಪಟ್ಟ ಬತ್ತೇರು ಬಟ್ನಾಗ ಮುಳ ಬ್ರಿಟಿಷರ್ನ ಸೈನ್ಯ ಮುಲ್ಪೊಂತಿತ್ತನು ದಯಂದು ಪಂಡ ಮೆಕ್ಲೇನ ಬ್ರಿಟಿಷರ್ನ ಸೈನ್ಯ ಮುಲ್ಪೊಂತಿ ಪುನಗ ಕಲ್ಯಾಣಪ್ಪನ ಜನಕುಲು ಆ ಬ್ರಿಟಿಷರ್ನ ಸೈನ್ಯನ ಮುಲ್ಬಾರ್ದು ಪಿರಾಪಾಡ್ಬೇರು ಅಂಚಾದು ಈ ಬ್ರಿಟಿಷರಿಗ್ಲ ಕಲ್ಯಾಣಪ್ಪನಗಳ ತಂಡಗ್ಲ 1832 ಮಾರ್ಚ್ 28 ಮುಲು ಯುದ್ಧ ಆಣಿಗೆ ಅಲ್ಪ ಸ್ವಾತಂತ್ರ್ಯ ಸಂಗ್ರಾಮಡು ಕಲ್ಯಾಣಪ್ಪನ ಸೈನ್ಯ ಬ್ರಿಟಿಷರನ್ನು ಬೆರಿಪತ್ತನಂಚಿನ ಪುಣ್ಯದ ಜಾಗೆ ಒಂದು ನಂಗೆ ಪೂರ ಗೊತ್ತಿಪೋಡು ಈ ಕತೆ ಇಪ್ಪನೆ ಪೀಟರ್ ವಿಲ್ಸನ್ ಪ್ರಭಾಕರ್ ಒಂದು ಬಂಡದು ವಿವೇಕಾನಂದ ಕಾಲೇಜಿದ ಪ್ರಾಂಶುಪಾಲರು ಒಂಜಿ ಪುಸ್ತಕ ಬರುತ್ತೀರು ಐಟ್ ಪುತ್ತೂರಿನ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳು ಒಂದು ಮಾಡಿದ ಐಟ್ ಉಲ್ಲೇಖ ಆತನು ಗಾಂಧೀಜಿಯರು ಮಡಿಕೇರಿ ಹಿಡಿದು ಪುತ್ತೂರಿಗೆ ಪೋನಾಗ ಅದು ಒಂದು ಬೆರೆತನ ಪುತ್ತೂರದು ಸುಳ್ಯಗೂ ಪೋನಾಗ ಮೂಲ ಉಂತಿತ್ತೇರು ನಮ್ಮ ಇಂಚಿಪ್ಪ ತೀರ್ದು ಪೋಯಿನ ಅಜ್ಜರ ನೆನಪು ಮಲ್ತೊಂದಿತ್ತೇರು ಯಾನು ಗಾಂಧಿನೊಟ್ಟಿಗೆ ನಡತನ ಜಾಗೆ ಅಂತಂದು ಮಾಡಿದ್ರು ಒಂಜಿ ಐತಿಹಾಸಿಕವಾಯಿನ ಜಾಗೆ ಅಂದು ಈ ಕುಮ್ರದ ಜಾಗೆ ನಮ್ಮಲ್ಲ ಇನ್ನು ನಮ್ಮ ಕೆದಮಾಡಿಂದ ಪಂಪ ಒಳಮಗ್ರಿಂದ ಪಂಪ ಹರಿಯಾಡ್ಕಂದ ಪಂಪ ಈ ಕುಮ್ರದ ಈ ಜಾಗೆಗೆ ಭಾರಿ ವಿಶೇಷತೆ ಉಂಡು ಐನು ಪೂರ ಒಂಜಿ ಲೇಖನ ಬರೆತ ಸಾಧಿಕ್ಯರ ಐನು ಬರೀತೇರು ದಾಲ ದುಡ್ಡಾರೆ ಕೊರ್ರೆಜ್ಜಿ ನಮ್ಮ 6ನವೇ ಸಿಮೆಂಟದ ಕಂಬ 6ನವೇ ಗಾಡಿ 6 ಮುರಣಜಿತ್ತ ಒಂದು ಎಚ್ಚರಿಕೆ ಕೊಡ್ತಾರೆ ಒಳ್ಳೆ ನೆನ್ನೆ ಸರಿದೀವ ಅಂಜಾರಂಡ ಯಾನ ಮೆಲ್ಲ ನೆನ್ನೆ ಮೆಲ್ಲ ದೆತ್ತಿದ್ದೇನೆ ಜಾಲ್ಡ್ ದೀಪ ಎಂದು ಇತ್ತೆ ಸಾರ್ವಜನಿಕ ಸ್ಥಳ ಇತ್ತಲ್ಲ ಮೆಲ್ಲ ಜಾಲ್ಡ್ ದೆತ್ತಿ ದೀಪೆ ಒಂದು ಓಲ್ಲ ದಾದ ಲೈಕ್ ಒಂದು CC ಕ್ಯಾಮರಲ್ಲ ಪಾರ್ದೇರು ನನ್ನ ಈಗ ಬ್ಯಾನರ್ ಅಡ್ಡ ಕಟ್ಟಂಡಾರು ಐನು ದೀವ ಐದು ಜಾಲ್ಡ್ ದಿಯರೆ ಯಾವು ಒಂಜಿ ವಿಶೇಷವಾಯಿನ ವಿಚಾರನು ಮುಲ್ಪದ ವರ್ತಕ ಸಂಘದಕ್ಲಿಗೆ ಒಂಜಿ ಎಡ್ಡೆ ರೀತಿಯ ಒಂಜಿ ಉತ್ಸಾಹ ಎಂಚಾದ ಬಂಡ ಎಂಕ್ಲ ಮಲ್ತನ ಒಂಜಿ ಪೊಸತ್ತು ಬೋರ್ಡ್ ಒಂದು ಅವು ದುಂಬುದ ನಾರಾಯಣನಿಪ್ಪು ಮಾಧವನಿಪ್ಪು ದಿವಾಕರನ್ನಿಪ್ಪು ತನ್ನ ಸುಂದರ ರೈಕ್ಲಿಪ್ಪು ಸಾಮಾನ್ಯ ಎಂಜಿನ ಬುನಾದಿ ಪಾರ್ದು ಕೊರಿಯರ ಹಿಡಿದು ಬುಕ್ಕ ಬಾರಿ ಬಾರಿ ಪೊರ್ಲದ ಕಾರ್ಯಕ್ರಮ ವರ್ತಕ ಸಂಘದಕ್ಲು ಮೂಲ ಮಲ್ತೊಂದುಲ್ಲಾರು ಇನಿ ದೊಬ್ಬು ಮಹಾವೀರ ಸರ್ಕಲ್ ಒಂದು ಕುಡ್ಲಾಡು ಆನಾಗ ಒಂಜಿ ಮಲ್ಲ ಚೆಂಬು ದೀದಿತ್ತೇರಲ್ಪ ಅದ ಅಂಡ ಇತ್ತದ ರಾಜಕೀಯ ಸ್ಥಿತ್ಯಂತರಡು ಅವ ಆ ಚೆಂಬು ಪೋದು ಚೂರು ಸೈಡಿಗೆ ಹೋತಾನೆ ಇತ್ತೆ ನಮ್ಮ ಗಾಡಿ ದೀತ ಅಲ್ಪ ಸೆಲ್ಫಿ ಪಾಯಿಂಟ್ ದೀತ ನಮ್ಮ ಕುಂಬ್ರದ ಕಟ್ಟೆ ಉಂಡು ಒಲ್ಲ ಡಬಲ್ ರೋಡ್ ಆನಾಗ ಈ ಕಟ್ಟೆಲ್ಲ ಪೋಪುಂಡು ಗಾಡಿಲ ಪೋಪುಂಡು ಸಾಧಿಕಿರ್ನ ಇಲ್ಲೊಂಜಿ ಪೋಯಿ ಜಿಂಡ ಯಾರು ಎಂಕ್ಲ ದೇವರಡ ನಟ್ಟುಂಡು ನಮ್ಮ ದಯಪಂಡ ಈ ಸಾಮಾಜಿಕದ ಬದಲಾವಣೆ ಕಣೆ ರಾಜಕೀಯ ಬದಲಾವಣೆ ಕಣೆ ಬೇತೆ ಬೇತೆ ಶಿಸ್ತಂತರಲ್ಲ ಆಪ ನಮ್ಮನಂಚಿನ ದೈವಲು ಅದನ್ನು ದೇವರು ಅದನ್ನು ಒವೇ ನಮ್ಮ ನಂಬಿಕೆದ ಶಕ್ತಿಲು ನಮ್ಮನ್ನು ಕಾಪಾಡೋದು ಬರಡು ಇನ್ನು ಸಾಮರಸ್ಯ ಅಂದು ಒಟ್ಟಿಗೆ ಸೇರಿಯ ಸಾಮರಸ್ಯ ಅಂದ್ ಬಂದಾಗ ಒಂತೆ ಜನಲ್ಲ ಕಮ್ಮಿ ಆತಂಡು ಬುಕ್ಕ ಮಿಕ್ಲ ಸಾಮರಸ್ಯ ಅಂದಂಡ ಎಂಕ್ಲ ಬರ್ಪೂಜ ಅಂದು ಎಲ್ಲ ರಾಜಕೀಯ ವ್ಯಕ್ತಿಲ್ಲ ಬತ್ತಿಜಿರ್ದ ಅಂಡ ಸಾಮರಸ್ಯ ಅಂದಂಡ ಅಲ್ಪ ಒಂತೆ ಜನ ಇಪ್ಪುಣೆ ಸಾಮರಸ್ಯ ಅಂದ್ ನಮ್ಮ ಮಂತ್ರ ಪಣೀರ ಪೋಂಡ ಅಲ್ಪ ಸೇರ್ನ ಜನ ಒಂತೆ ಕಮ್ಮಿ ಒಂದು ವೇಳೆ ಬೇತೆ ಮಿಂಡಿದಾಯ್ತಾನಲ್ಲ ಇತ್ತಂದ್ರೆ ಜನ ಕಂಡವಟ್ಟೆ ಸೇರ್ನು ಅಂಚೆ ಅದು ಒವೇ ಪಡು ನಮ್ಮ ಬಾರಿ ಪ್ರೀತಿಡು ಮುಲ್ಪ ಸೇರೊಂದ ಸಾಮರಸ್ಯ ಮಲ್ಪಟ್ಟು ಒಂಜಿ 2 ಜನ ಪಾತಿರ್ನ ಯಾರುಂಡು ಅಥವಾ 4 ಜನ ಪಾತಿರ್ನ ಯಾರುಂಡು ಇನಿ ಒಂಜಿ ಪೊರ್ಲುದ ಕಾರ್ಯಕ್ರಮಡು ಪೊರ್ಲುದ ಕೊಂಬರದ ಪೊರ್ಲುದ ಕಾರ್ಯಕ್ರಮ ನಾವು ಪುರ ಸೇರೊಂದ ಅಕ್ಷಯ ಕಾಲೇಜ್ ಜೋಕುಲ್ಲ ಬತ್ತೇರು ಜಯಂತನ್ನ ಹೆಚ್ಚ ಪಾತಿರ್ನ ಎಂಕ್ಲ ಏತ್ ಪೊರ್ತು ಇಲ್ಲಕ್ಕೆ ಪೋಪುಂಡದ ಮಾಡಿ ಅಕ್ಲೆ ಇಲ್ಲಕ್ಕೆ ಪೋಯ್ಜಿನ ತೊಂದರೆ ಅಕ್ಷಯದ ಮಲ್ಲ ಎಂಕ್ಲ ಬಿಲ್ಡಿಂಗ್ ಉಂಡು ಅಕ್ಲೆ ಹಾಲ್ ಉಂಡು ಜೆಪ್ಪೆರೆ ರೂಮ್ ಉಂಡು ಒಣಸಲ ಉಂಡು ಐನು ಮಲ್ತದ್ದು ಬಾರಿ ಪೊರ್ಲದಾಗ್ಲ ಕಾರ್ಯಕ್ರಮ ಕೊರಡು ಎಂದು ಪಣ್ಣೊಂದು ಸೇರ್ನ ಪೂರ ಬಿನ್ನರೆಗೆ ಕುಡರ ವಂದನೆ ಮಲ್ತೊಂದು ಎಂಕ್ಲೆಗೆ 3 ಜನಕ್ಕೂ ಸನ್ಮಾನ ಮಾಡ್ತೀರಿ ಯಾನು
ಪಂಡೆರಡ ಒಂದು ಹೆಚ್ಚಿನ ಅಂಶ 20 ವರ್ಷ ಆಂಡು ನನ್ನ ನಿಕ್ಲಿ ಯಾರು ದಯದೊಂಡ ಬೇತೇರನೆಲ್ಲ ಮಲ್ಪುಗ ಅದು ಲಂಚನ ದಾನ ಅಂದು ಗೊತ್ತಿಜ್ಜಿ ಐಕೆ ಒಂಜಿ ಪುದಾರ್ ಸೇರ್ಸಾರೆ ಪೊರ್ದಾಲ್ ಪಂಡೇರು ವಿಶ್ವನಾಥನೆಲ್ಲ ಪೊರ್ದಾರ್ಲ ಒಂದು ಸನ್ಮಾನತ್ತು ಒಂದು ಅಭಿನಂದನೆ ಅಂದು ಅಂಚ ಹೆಚ್ಚಿನ ಅಂಶ ನನ್ನೆಲ್ಲ ಎಂಕ್ಲ ಬೋಡಾವು ಇಡೀ ಅದು ನಿಕ್ಲಿ ಪಂಡ ಜರ್ಲ ಎಂಕ್ಲ ಇಪ್ಪೋನೆ ಬರ್ಪೋನೆ ಈತ ಸೋಕದ ಸನ್ಮಾನತಿ ಕೊಡುದು ಅನ್ನಾಗ ಏರಾಲ್ ನಮ್ಮ ಭಾಷೆ ಬುಡ್ದು ಪೋವೇನ ಖಂಡಿತ ಪೋವಾಯ್ ವರ್ತಕ ಸಂಘನ ಬುಡ್ದು ಪೋಪನಂಚಿನ ಅವಕಾಶನ ಇಜ್ಜಿಂದು ಪಣ್ಣೊಂದು ಪೂರ ಜನಕ್ಲ ಶುಭ ಹಾರೈಸೋದು ಯಾನು ಪಾತ್ರನ ಮುಗಿತೊಂದುಲ್ಲೆ ಸಾಧಿಕ್ಯರು ಎಡ್ಡ ಖರ್ಚು ಪಾಡ್ದು ಮಲ್ತನಂಚ ಸೆಲ್ಫಿ ಪಾಯಿಂಟ್ ಇಂದು ನಂಗೆ ಕುಂಬ್ರಗೆ ಪುದಾರ್ ಯಾನು ಎನ್ನ ಪುದಾರ್ದ ಒಟ್ಟಿಗೆ ಕುಂಬ್ರ ಅಂದು ದಿವೊಂದು ಆತನು ನಿಕ್ಲ ಪೂರ ಕುಂಬ್ರಂದೇ ದೀಲೆ ಕುಂಬ್ರ ಒಂಜಾತು ಫೇಮಸ್ ಅವಾರ್ಡ್ ಒಂದು ಪಣ್ಣೊಂದು ಎನ್ನ ಪಾತ್ರೆಗೆ ಚುಕ್ಕಿದೀಪೆ ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಇವತ್ತು ಗೌರವ ಸಲಹೆಗಾರರು ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವರ್ತಕ ಸಂಘದ 20ನೇ ಸಂಭ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತರೇ ಹಾಗೂ ವರ್ತಕ ಮಿತ್ರರೇ, ಆತ್ಮೀಯರೇ, ವರ್ತಕ ಸಂಘ ಎಂಬುದು ಕುಂಬ್ರದ ಒಂದು ಇತಿಹಾಸವನ್ನೇ ನಮ್ಮ ದುರ್ಗಾ ಪ್ರಸಾದ್ ಅವರು ನಿಮ್ಮ ಮುಂದಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವರ್ತಕ ಸಂಘ 20ನೇ ವರ್ಷಕ್ಕಾಗಿ ಅದೊಂದು ಇವತ್ತಕ್ಕೆ ಇಂದು ಕಾಲಿಟ್ಟಿದೆ. ಈ 20 ವರ್ಷಗಳಲ್ಲಿ ಹಲವಾರು ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಸದಸ್ಯರು ಭಾಳಷ್ಟು ಜನಪರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಬ್ಬರಿಗಿಂತ ಒಬ್ಬರು ಒಂದು ಕಾರ್ಯ ನಡೆದಾಗ ಆಗ್ತದೆ, ಇನ್ನೂ ಇಂಥ ಕೆಲಸ ಕಾರ್ಯ ಮಾಡೋರು ಇನ್ನೂ ಯಾರಪ್ಪ ಅಂತೇಳಿ ಮತ್ತೊಬ್ಬರಾದರೆ ಹಾಗೇನೇ ಆಗುತ್ತಾ ಈಗ 20 ವರ್ಷದಲ್ಲಿ ಅಲ್ರಾಯ ರಫೀಕರವರು ಉತ್ತಮ ಒಂದು ಕಾರ್ಯಕ್ರಮವನ್ನು ನಡೆಸುವಂಥ ಈ 20ನೇ ವರ್ಷದ ಸಂಭ್ರಮವನ್ನು ಆಚರಿಸುವ ಒಂದು ಅವಕಾಶ ಅವರ ಅವಧಿಯಲ್ಲಿಯೇ ಬಂತು. ಎಲ್ಲ ಕಾರ್ಯಗಳಲ್ಲಿ ವರ್ತಕ ಸಂಘದ್ದು ಯಶಸ್ವಿಯಾಗಲು ಒಂದೇನೇ ಕಾರಣ, ಸ್ಥಾಪಕಾಧ್ಯಕ್ಷರು ಶ್ಯಾಮಸುಂದರ್ ಹೇಳಿದಾಗೆ ವರ್ತಕ ಸಂಘದಲ್ಲಿ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ. ಆದರೆ ವರ್ತಕರಲ್ಲಿ ಎಲ್ಲ ಒಂದೊಂದು ಪಕ್ಷದಲ್ಲಿ ಇದ್ದವರೇ ಇದ್ದಾರೆ, ವರ್ತಕರು ಇಲ್ಲ ಅಂತ ಇಲ್ಲಿ ಎಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ. ಆದರೆ ಪಕ್ಷಭೇದ ಬಿಟ್ಟು ಯಾವುದೇ ಒಂದು ಕಾರ್ಯ ಕೆಲಸ ಇವರು ಮಾಡೋದಿಲ್ಲ. ಮತ್ತೊಂದು ಏನಂತ ಹೇಳಿದರೆ, ಇದು ಇಷ್ಟು ಯಶಸ್ಸಿಗೆ ಕಾರಣ ಯಾರು ಸ್ಥಾಪಕಾಧ್ಯಕ್ಷರ ಕೆಲವು ಸಂಘ ಸಂಸ್ಥೆಗಳಾಗಿ ಒಂದು ಸ್ಥಾಪನೆ ಆದರೆ ಅವರ ಅಧಿಕಾರ ಹೋದ ಮೇಲೆ ಮತ್ತೆ ಅವರು ಏನಾಗಿದ್ದೆ ನಾನು ಅಂತ ಹೇಳುವಲ್ಲಿಗೆ ಗೊತ್ತಿರುವುದಿಲ್ಲ. ಆದರೆ ಇದರ ಸ್ಥಾಪಕಾಧ್ಯಕ್ಷರು ಶ್ಯಾಮಸುಂದರ್ ರೈಯವರು ಹಾಗೆಲ್ಲ ಭಾಳಷ್ಟು ಉತ್ಸಾಹ, ಹೊಸ ಅಧ್ಯಕ್ಷರು ಅದು ಬಂದು ಎಷ್ಟು ಉತ್ಸಾಹ ಮಾಡ್ತಾರೋ ಅದಕ್ಕಿಂತಲೂ ಹೆಚ್ಚಿನ ಉತ್ಸಾಹವನ್ನು ಎಂಥ ಕಾರ್ಯಕ್ರಮವೂ ಶ್ಯಾಮಸುಂದರ ಇಲ್ಲದಂತಹ ಒಂದು ಕಾರ್ಯಕ್ರಮ ಇಲ್ಲ. ಆ ನಿಟ್ಟಿನಲ್ಲಿ ಇದು ಎಲ್ಲರನ್ನೂ ಒಟ್ಟು ಸೇರಿಸಿಕೊಂಡು ಈ ಕಾರ್ಯಕ್ರಮ ಆಚರಣೆ ಯಶಸ್ವಿಯಾಗಲು ಕಾರಣ, ಅದಕ್ಕೆ ಒಂದು ಮೆರುಗು ನೀಡುವಂತಹ ಒಂದು ಕಾರ್ಯಕ್ರಮ ಇವತ್ತು ಪೊರ್ಲುತ ಕುಂಬ್ರ ಇದರ ಒಂದು ಕೊಡುಗೆಯಾಗಿ ನಮ್ಮ ಆಕರ್ಷಣ್ ಸಾಧಿಕಾಜಿಯವರು ಕೊಡುಗೆಯನ್ನು ನೀಡಿ ಬಹಳಷ್ಟು ಒಂದು ಸಂತೋಷದ ವಿಷಯ. ಕೆಲವರಲ್ಲಿ ಒಂದು ಸಂಪತ್ತಿದ್ದರೆ ಅವರು ಆಯಿತು, ಅವರ ಹೆಂಡತಿ ಮಕ್ಕಳು ಆಯಿತು ಅಷ್ಟೇ. ಇನ್ನೊಬ್ಬರಿಗೆ ಸಹಾಯ ಆಗೋದು, ಇನ್ನೊಬ್ಬರು ಸಂತೋಷ ಪಡುವಂಥ ಯಾವುದೋ ಒಂದು ಕಾರ್ಯಕ್ರಮವನ್ನು ಕಾಣಲು ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ನೋವು ಮಾಡುವಂಥಕ್ಕೆ ಬೇಕಾದರೆ ಖರ್ಚು ಮಾಡ್ತಾರೆ, ಸಂತೋಷ ಪಡುವಂಥ ಯಾವುದೋ ಒಂದು ಕಾರ್ಯಕ್ರಮ ಇರುವುದಿಲ್ಲ. ಅಂಥದ್ದರಲ್ಲಿ ಸಾಧಿಕಾಜಿಯವರು ಒಂದು ಎಲ್ಲರೂ ಕೊಂಡು ಸಂತೋಷದ ಈ ವರ್ತಕ ಸಂಘದರ ಒಂದು ಒಗ್ಗಟ್ಟಿನ ಆ ಒಂದು ಆತ್ಮೀಯತೆಯನ್ನು ನೋಡಿಕೊಂಡು ಅವರು ಸಹ ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ಈಗ ದುರ್ಗಾಪ್ರಸಾದ್ ಅವರು ಹೇಳಿದ ಹಾಗೆ ನಾವು 3 ಸಲಹೆಗಾರರಿಗೆ ನಮಗೆ ಇಂದು ಸನ್ಮಾನ ಮಾಡಿದ್ದಾರೆ. ನಾವು ನನ್ನ ಮಟ್ಟಿಗೆ ಹೇಳಿದರೆ ನಾನೊಂದು ಸಲಹೆ ಅಂತೇಳಿ ಹೆಸರಿಗೆ ಮಾತ್ರ ಇರುವವನು. ಆದರೂ ಇಂಥ ಒಂದು ಕೆಲಸ ಮಾಡುವ ನಾನು ಅವರೊಟ್ಟಿಗೆ ಸೇರಿಕೊಂಡು
ಸೇರಿಕೊಳ್ಳುವುದು ನಮಗೆ ಒಬ್ಬರು ಸಹಾಯ ಏನಾದರೂ ಒಂದು ಕೆಲಸ ಮಾಡುವುದಾದರೆ ಅದಕ್ಕೆ ನಮಗೇನಿದ್ರಲ್ಲ ನಮ್ಮ ಒಂದು ಸಹಾಯ ನಾವು ಅವರೊಟ್ಟಿಗೆ ಸೇರಿ ಭಾಗವಹಿಸಿಕೊಂಡು ಅವರಲ್ಲಿ ಆತ್ಮೀಯತೆ ಇರುವುದು ಅದೇ ಒಂದು ಸಹಾಯ. ಶ್ಯಾಮ್ ಸುಂದರ್ ಇವರು ಲಾಸ್ಟಿಗೆ ಇವತ್ತು ಮಾತಾಡ್ತಾ ಒಂದು ಹೇಳಿದರು, ಕೆಲವರು ಒಂದು ಟೀಕೆ ಟಿಪ್ಪಣಿ ಮಾಡುತ್ತಾರೆ ಅಂತೇಳಿ. ಶ್ಯಾಮ್ ಸುಂದರ್ ಇವರು ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಯಾವುದೇ ಆಗಲಿ ಮಾಡುವಾಗ ಅದಕ್ಕೆ ಟೀಕೆ ಟಿಪ್ಪಣಿ ಇರ್ತದೆ. ಆದರೆ ಮಾತ್ರ ನಮಗೆ ಅದನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ನೀವು ಟೀಕೆ ಟಿಪ್ಪಣಿಗಳನ್ನು ಎಲ್ಲ ಬದಿಗಿಟ್ಟು ಅದರಲ್ಲಿ ನಿಮ್ಮ ಕಾರ್ಯವನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗಿ. ಖಂಡಿತವಾಗಿಯೂ ನಾವು ಈವರೆಗೆ ನಿಮ್ಮೊಂದಿಗೆ ಹೇಗಿದ್ದೇವೋ ಅದೇ ರೀತಿಯಲ್ಲಿ ನಾವು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ. ಎಲ್ಲ ಕಾರ್ಯವೂ ಒಂದು ಶುಭವಾಗಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಿಗ್ತಾ ನನ್ನ ಮಾತನ್ನು ಕೊನೆಯಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ ಮತ್ತೋರ್ವ ಗೌರವ ಸಲಹೆಗಾರರು ಚಂದ್ರಕಾಂತ್ ಶಾಂತಿವನ ಇವರಿಂದ ಶುಭ ಹಾರೈಕೆಯ ನುಡಿಗಳು. ವರ್ತಕ ಸಂಘ ಕುಂಬ್ರ ನೇತ ಪೊರ್ಲದ ಸೆಲ್ಫಿ ಪಾಯಿಂಟ್ದ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ನಡ್ತಾ ಬರ್ತದೆ. ನೆನ್ನೆ ಆಕರ್ಷಣದಾರ್ದು ಭಾರಿ ಪೊರ್ಲುಡು ನಮ್ಮ ನೆನೆತ್ತಿನದ್ದು 100% ಎಡ್ಡೆ ರೀತಿಯಲ್ಲಿ ಮನತು ಕೊರಿಯರು ಎಂಕ್ಲು ನೆನೆತ್ತಿನ ಒಂಜಿ ಖಾಲಿ ಬೋರ್ಡ್ ಆದಿಪ್ಪು ಬೋರ್ಡು ಏ ಪಲತು ಒಂದು ಫೋಟೋ ತೆಪ್ಪು ಅಂದಿತ್ತು ಅಂಡ ಐನು ಬುಡ್ದು ದುಂಬುದ ಆಧುನಿಕ ನೆನ್ನು ಬುಡ್ದು ನಮ್ಮ ದುಂಬು ಎಂಚೆ ಇತ್ತ ಐನು ನೆನಪು ಎಂಚೆ ಮನ್ಪೊಳ್ಳಿ ಮನ್ಪುನ ವಿಷಯ ಇದ್ದಿಡು ಒಂದು ಆರೊಂಜಿ ಎಡ್ಡೆ ರೀತಿಡು ಮನತು ಕೊರಿಯರು ಆರೆಗೆ ಅಭಿನಂದನೆ ಸಲ್ಲಿಸ ಒಂದು ಅಂಚನೆ ಮಾತ್ರ ಕ್ಷೇತ್ರಡು ಸಾಧನೆ ಅಂತ ನಂಚಿನ ಜೋಕ್ಲೆಲ್ನ ಇನಿ ಸನ್ಮಾನ ಮಂತೇರು ಅವಳ ಎಡ್ಡೆ ಬೆಲೆ ಅಂಚನೆ ಎಂಕ್ಲೆಲ್ನ ಗೌರವ ಸಲಹೆಗಾರ ಎಂಕ್ಲೆಲ್ನ ಸನ್ಮಾನ ಮಂತದ್ದು ಜನಕ್ಲೆಗೂ ಗೊತ್ತು ಮನ್ಪುಲೆಗೆ ಮಂತೇರು ಎಂಕ್ಲು ಸಲಹೆ ಕೊರಿಯರು ಇತ್ತನಕ್ಲು ದಾಂಡ ತಪ್ಪಿಪ್ಪುನಾಗ ಐನು ಎಂಕ್ಲು ಸರಿ ಮನ್ಪುನೋ ಬೇಲೆ ಎಂಕ್ಲೆನ ಸಲಹೆ ಕೊರ್ಪುನಕ್ಲೆನ ಖಾಲಿ ಬೇತೆದಾಲ ಹೋಗಲು ಮಂತದತ್ತ ಎಂಗ್ಲು ಮನ್ಪುನ ತಪ್ಪಿಪ್ಪುನಾಗನೆ ಸರಿ ಮಂತನ ಮಾತ್ರ ಸಂಸ್ಥೆ ಎಡ್ಡೆ ರೀತಿ ಪೋಪುನ ಅನ್ಪುನ ಉದ್ದೇಶ ಎಂಕ್ಲೈನ್ ಸರಿ ಮಂತೊಂದು ಬೋರ್ಡೊಂದು ಬಂದದ್ದು ಎಂಕ್ಲು ಪನ್ಪುಣ ಐನು ನಿಕ್ಲು ಎಡ್ಡೆ ರೀತಿ ನಡಪೊಂದು ಪೋಣಂದ ಈ ಸಂಸ್ಥೆ ನಾನಾತು ಮಿತ್ತು ಪೋದು ಉನ್ನತ ಅದು ಒಂದು 5 ವರ್ಷ 100 ವರ್ಷ ಆವಡು ಬಂದದಕ್ಕೆ ಒಂದು ಅವಕಾಶ ವಂದನೆ ಮಂತದ್ದು. ಧನ್ಯವಾದ, ಅಭಿನಂದನೆಗಳು. ಈಗ ಮುಖ್ಯ ಅತಿಥಿಯಾಗಿರುವಂತಹ ಮಾತೃಶ್ರೀ ಆರ್ಥ ಮೂವರ್ಸ್ ಕುಂಬ್ರ ಕೃಷಿಕರಾಗಿದ್ದುಕೊಂಡು ಕುಂಬ್ರ ಪರಿಸರದಲ್ಲಿ ಒಬ್ಬ ಕೊಡುಗೈ ದಾನಿಯಾಗಿದ್ದು ಅನೇಕ JCP ಇಟಾಚಿಗಳನ್ನು ವ್ಯವಹಾರ ನೋಡಿಕೊಳ್ತಿರುವಂಥ ನಮ್ಮ ಆತ್ಮೀಯರಂತ ಶ್ರೀಯುತ ಮೋಹನ್ ದಾಸ್ ರೈ ಅವರು ಶುಭಾರೈಕೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೆದಂಬಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವ ರತನ್ ರೈ ಕುಂಬ್ರ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ನಮ್ಮ ಅಂತ ಬಿನ್ನೆರೆಗಳ ಉಡಳಜಿಂದಿನ ಸೊಲ್ಮೇನು ವೇದಿಕೆದ ಎದುರಿತ್ತಿನ ನಿಗಲೆ ಪೂರ ಎನ್ನ ಸಂತೋಷದ ಶುಭಾಶಯಗಳು. ನಮ್ಮ 20ನೇ ವರ್ಷದ ವರ್ತಕ ಸಂಘದ ಸಂಭ್ರಮ ಸ್ಟಾರ್ಟು ನಮ್ಮ ಮಾಂತೆಲ್ಲ ಪಾಲ್ಪಡೆಂತ ಐಟ್ ಹೊಸತ್ತಾದ ದಾನದ ಬಂಡ ನಮ್ಮ ದುಂಬುಡು ತಿಂಚಿ ಪರಂಪರೆ ತಿಂಚಿ ಅನ್ನ ದುಂಬು ಗಾಡಿತ ಒಂಜಿ ಏರು ಮುಳ್ಳೆ ಕುಂಬ್ರಡು ಮಸ್ತ್ ಇತ್ತು. ಗಾಡಿತ ತ್ಯಾಂಪಣ್ಣ ಎರಡೈತುಂಡು, ಗಾಡಿತ ರಾಮಾಜ್ಯ ಎರಡೈತುಂಡು, ಗಾಡಿತ ಸುಬ್ಬಾಜ್ಯ ಎರಡೈತುಂಡು, ಹಸನ ಬ್ಯಾರೆಡ್ ಐತುಂಡು, ಬುಕ್ಕ ಕುಂಜು ಬ್ಯಾರಿ ಪಂಡದು ಸಂಟಿ 2-6 ಇತ್ತು. ಮಸ್ತ್ ಗಾಡ್ತೇವೆ ಲೈನಲ್ಲಿ ನೆನಪು ಓಡತ್ತು ಗದಗ ಜಿಲ್ಲೆ ಗದಗಡ್ದು ಬೋತು ಗಾಡ್ತೇವ್ರು ಕೊಡೋಣ ಭಾರಿ ಸುಲಭದ ವಿಷಯ ಆಯ್ತು. ದಯಬಂಡ ಅವ್ರು ಭಾರಿ ಇಡೀ ತಿರುಗಿದು ಗದಗಡ್ದು ಬತ್ತ ನಮ್ಮ ಗಾಡ್ತೇವರು ಈ ಗಾಡಿನ ಅಲ್ತುಕೊಳತದ್ದು ನಮ್ಮ ಇನ್ನು ಐಟು ಉಳ್ಳಾಯಿನ ಅಂಡದ ಗದಗದ ರೆಡಿ ಚಕ್ರ ಮಾತ್ರ ಬುಕ್ಕ ಪೂರ ರೆಡಿ ಮಾಡ್ತಾನೆ ಪೂರ ನಾರಾಯಣಾಚಾರ್ಯ ಸಾಧಿಕ ಅದನ್ನೇ ಬುಕ್ಕ ಎಂಕ್ಲಂಜಿ ಏನು ಆತ್ಮೀಯರು ಇಬ್ಬರೇ ಇಲ್ಲಿ ರಾತ್ರಿ ಬಗೆಲು ಪುಡ್ಯರೊಂದೇ ಪುಣೆ ಎಂಕ್ಲ ಉಸ್ತುವಾರಿ ಹಿಂದಿಡುವಂತ ಇಬ್ರಾಹಿಂ ಅಂಚಂದು ದಯವಂಡ ನಾನಾ ತಗಲೆ ಕೊಂಜಿ ನಮ್ಮ ನೆನಪಾವಡು ಈ ಗಾಡಿದ ಏರು ಪಂಡದಾಯ್ತಾ ಗಾಡಿ ಪಂಡದಾಯ್ತಾ ನಾನತ ಜೋಕ್ಲೆಗಳ ಗೊತ್ತಾತು ಬುಕ್ಕ ನಮ್ಮ ಒಂದೊಂಜಿ ಕುಂಬ್ರದ ಬಾರಿ ಪೊರ್ಲುಡು ಸೆಲ್ಫಿ ಪಾಯಿಂಟ್ ಒಂದು ಮನ್ಪಡು ನಾಡ ನೆಕ್ ಸುಮಾರು ಒಂಜಿ 15-20 ದಿನದಿಂದ ಸಾಧಿಗಾಚಾರ್ಯಾಗ ನಿದ್ರೇನೆ ಇದ್ದಿ ದೇನ ಒಂದು ಎಂಚ ಆಪುಂಡ ಇದ್ದೆ ಅಂದು ಎಲ್ಲ ಬೋತು ಎರಡು ಎಲ್ಲ ಅಂಜಿಗಣಗ ಆಪುಜಿ ಸಾಧಿಗಣ್ಣ ಮನೆಯವರು
ಅಂಚ ಭಾರಿ ಸಂತೋಷ. ಇಂದು ನಮ್ಮ ಈ ವರ್ತಕ ಸಂಘದಿಂಜಿ ಆಯ್ನಂಚಿನ ಈ ಸಂಭ್ರಮ ಶಾಶ್ವತ ಆತು. ನಮ್ಮ ಕುಂಬ್ರಡು ನಿರಂತರವಾದ ಈ ವರ್ತಕ ಸಂಘದಾಗಲು ನನಲ ಹೆಚ್ಚೆಚ್ಚ ಕಾರ್ಯಕ್ರಮಗಳನ್ನು ಮಾಡ್ತದೆ. ಆಗ್ಲಿನ ಕೀರ್ತಿ ಇಡೀ ಕರ್ನಾಟಕಡೆ ಹೊಗಾಲ್ನ ಲೆಕ್ಕ ಆವಾಡು ಪಡೆದು ಯಾನ ಶುಭ ಹಾರೈಸಿದೆ. ಅಭಿನಂದನೆಗಳು ಭಾನುದಾಸ್ ರೈ ಅವರೇ. ಈಗ ನಮ್ಮನ್ನು ಉದ್ದೇಶಿಸಿ ಮಾತುಗಳಾಡಬೇಕು ಪತ್ರಕರ್ತ ಮಿತ್ರರು. ಇವತ್ತು ನಮ್ಮಿಂದ ಅಭಿನಂದನಾ ಸನ್ಮಾನವನ್ನು ಸ್ವೀಕರಿಸಿದವರು ಪುತ್ತೂರಿನ ಸುದ್ದಿಯನ್ನು ಹತ್ತೂರಿಗೆ ತಲುಪಿಸುವಂಥ CJ ಕಜಮಾರ್ ತಾವು 2 ಮಾತುಗಳಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಪೊರ್ಲದ ಕಾರ್ಯಕ್ರಮದ ಮಿತ್ತ ಚಾವಟಿ ಪುನಂಚನ ಈ ಕಾರ್ಯಕ್ರಮದ ಗುರುಕಾಯರನಂಚನ ಆತ್ಮೀಯರನಂಚನ ರಫಿಕೆರೆ ಅಂಚ ಚಾವಟಿಪುನ ಮಾಂತ ಮಲ್ಲ ಬಿನ್ನೆರೆಗ್ಲಂಚ ಮುಲ್ಪ ಸೇರಿದಿನಂಚನ ಎನ್ನ ಮೋಕೆದ ಮಾಂತ ಬಂಧುಲೆಗ್ಲ ಸೊಲ್ಮೆ ಸಂದ ಒಂದು ವರ್ತಕ ಸಂಘದ 20ನೇ ವರ್ಷದ ಒಂಜಿ ವರ್ಷಾಚರಣೆ ಬಾರಿ ಪೊರ್ಲು ನಮ್ಮ ಆಚರಣೆ ಮಲ್ತೊಂದುಲ್ಲ. ಈ ಒಂಜಿ ಕುಂಬ್ರದ ದುಂಬುದ ಪುದರ್ ಬಾಂದಲಪ್ಪು ಈ ಒಂಜಿ ಪುದರ್ನ ಶಾಶ್ವತಾದ ಒರಿಪೊಡು ನನಾತ್ ಈ ಒಂಜಿ ಪುದರ್ ಒಂಜಾತ್ ಜನಕ್ಕೂ ಪ್ರಚಾರ ಓಡು ಈ ಬಾಂದಲಪ್ಪದ ವಿಶೇಷದಾದ ಪನ್ಪೆಣ್ಣು ಇಡೀ ನಮ್ಮ ನಾಡಿನ ಉದ್ದಗಲಕ್ಕಲ నేను ಪಸಾರಿಸೋಡು ಬಂದ ನಿಟ್ಟಿಡು ಸಾಧಿಕ ಆಚಾರ್ಯರ ಬುಕ್ಕ ಆರ್ನ ಇಡೀ ಟೀಮು ತಗಲು ಸೇರ್ತು ಒಂಜಿ ಪೊರ್ಲುದ ಕುಂಬ್ರ ಪನ್ಪ ಒಂಜಿ ಸೆಲ್ಫಿ ಪಾಯಿಂಟ್ ನನಗೆ ಈ ಕುಂಬ್ರ ಜಂಕ್ಷನ್ ಅನ್ಪೇರ ಅವಕಾಶ ಮಂತು ಕೊಡ್ತೇವೆ. ಈ ಒಂಜಿ ಸೆಲ್ಫಿ ಪಾಯಿಂಟ್ ತೂನಾಗ ನಂಗೆ ಒಂಜಾತ್ ವಿಚಾರಗಳು ನಮ್ಮ ಮನಸ್ಸನ್ನು ಮೂಡುತ್ತಿ ಬರ್ಪ ನಮ್ಮ ದುಂಬುದ ಈ ಒಂಜಿ ಬಾಂದಲಪ್ಪು ಎಂಚೆ ಇತ್ತಂದ್ರೆ ಪಂಪನೆ ನಮ್ಮ ಇನಿ ಆ ಸೆಲ್ಫಿ ಪಾಯಿಂಟ್ದ ಒಂಜಿ ಆ ಗೋಡಿಡಿನಿ ಬರಿತೇರು ಐನ್ ನಮ್ಮ ಓದುದು ನನ್ನ ಹಿಂದಿದ ಇಂಥ ಈ ಜನಕುಲ್ಲ ದುಂಬದ ಜನಕುಲಿಗೆ ತೆರಿಪಾವನಂಚಿನ ಒಂಜಿ ಕೆಲಸ ಮಲ್ಪೊಡು ಬಾಣದು ಕೇಂಡೊಂತು ವರ್ತಕ ಸಂಘದ ಒಂಜಾತೆ ಸಮಾಜಮುಖಿ ಕೆಲಸವು ನಾವು ಪೂರ ಸಹಕಾರ ಕೋರ್ಕ ನನಾತಿ ಒಂಜಿ ವರ್ತಕ ಸಂಘ ಹಿಡಿದು ಇಡೀ ರಾಜ್ಯ ರಾಷ್ಟ್ರ ಮಟ್ಟಡು ಗುರುತಿಸವನಂಚಿನ ಕೆಲಸ ಆವಾಡು ಬಂತು ಆಶಯ ಮಂತೊಂದು ಇಂಕ ಅವಕಾಶ ಕೋರ್ನ ಮಾಂತರಿಗಳ ಉಡಲ್ದಿಂಜಿ ಸೊಲ್ಮೆ ಸಂದವೆ. ನಮಸ್ಕಾರ, ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅದೃಷ್ಟ ಚೀಟಿಯನ್ನು ಮಾಡಿದ್ದಾರೆ. ಈ ಅದೃಷ್ಟ ಚೀಟಿಗೆ ಮಿಕ್ಸರ್ ಗ್ರೈಂಡರ್ ಕೊಡುಗೆಯನ್ನು ಕೊಟ್ಟವರು ನಮ್ಮ ಆತ್ಮೀಯರು ಹೊಸಮ್ಮ ಹೂವಿನ ಅಂಗಡಿ ಮತ್ತು ರಕ್ಷಿತ್ ಫುಟ್ವೇರ್ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವರು ನಮ್ಮ ವೇದಿಕೆಗೆ ಬರಬೇಕು. ನಿಮಗೊಂದು ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದೇವೆ. ವಿಶಾಲವಾದ ಮನಸ್ಸನ್ನು ಇಟ್ಟು ನಮ್ಮ ಈ ಒಂದು ಕೊಡುಗೆಯನ್ನು ನೀಡಿದ್ದೀರಾ. ಸದಾಶಿವ ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಅಧ್ಯಕ್ಷರು ತನ್ನ ನೆನಪಿನ ಕಾಣಿಕೆಯನ್ನಿಟ್ಟು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮನಸ್ಸಿದ್ದರೆ ಮಾರ್ಗ ಸಣ್ಣ ಒಂದು ವ್ಯವಹಾರವನ್ನು ಮಾಡ್ತಿದ್ರು ಕೂಡ ಕುಂಬ್ರದಲ್ಲಿ ಬಹಳ ಕೊಡುಗೆಯನ್ನು ಕೊಡುವ ಒಬ್ಬ ವ್ಯಕ್ತಿ, ವಿಶಾಲ ಮನಸ್ಸನ್ನು ಹೊಂದಿರುವಂತಹ ಸದಾಶಿವ, ನಿಮಗೆ ಯಾವಾಗಲೂ ಸದಾ ಶಿವ ಆಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ನಿಮಗೆ ಕೊಡುಗೆಯನ್ನು ನಾವು ನೆನಪಿಸ್ತೇವೆ. ಮುಂದೆ ಅದೃಷ್ಟ ಚೀಟಿಯ ಕೊಡುಗೆಗೆ ಸೀಲಿಂಗ್ ಫ್ಯಾನ್ ಅನ್ನು ಕೊಟ್ಟವರು ಸನ್ಸೈನ್ನ ಮಾಲಕರಾಗಿರ್ತಕ್ಕಂಥ ಶೇಖ್ಮಳೆ ಅನೀಫ್ ತಾವು ಬರಬೇಕು. ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಅಧ್ಯಕ್ಷರಿಂದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯನ್ನು ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಿದಂತಹ ರತನ್ ರೈ ಜಯದೇವ್ ಸ್ವಾಮಿಯನ್ ತಾವು ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಕೆದಂಬಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕುಂಬ್ರದ ಪರಿಸರದಲ್ಲಿ ಜಯದೇವ್ ಸ್ವಾಮಿಯನ್ನು ಹುಟ್ಟುಹಾಕಿ ಅನೇಕ ಶುಭ ಸಮಾರಂಭಗಳಿಗೆ ಭಾಗಿಯಾದವರು. ಅದೇ ರೀತಿ ನಮಗೆ ಕುಳಿತುಕೊಳ್ಳಲಿಕ್ಕೆ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿದವರು ಮುಕ್ತಾರ್ ಕುಂಬ್ರಾ ಇಂಡಿಯನ್ ಅರೇಂಜರ್ಸ್. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತಮಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಕ್ತಾರ್ ಕುಂಬ್ರಾ. ಮುಕ್ತಾರ್ ಕುಂಬ್ರಾ ಇಂಡಿಯನ್ ರೇಂಜರ್ಸ್ ಅವರ ತಂದೆ ಇದ್ದಾರಂತೆ ಅಲ್ಲಿ.
ಹಾಂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಅಭಿನಂದನೆಗಳು. ಅದೇ ರೀತಿ ಕುಳಿತುಕೊಳ್ಳಲು ಚೇರ್, ಆಸನದ ವ್ಯವಸ್ಥೆ ಮತ್ತು ಟೇಬಲ್ನ ವ್ಯವಸ್ಥೆ ಮಾಡಿದವರು ನ್ಯಾಷನಲ್ ಶಾಮಿಯಾನದ ಮಾಲಕರು ಮುನೀರ್. ತಾವು ಬರಬೇಕು, ಅಧ್ಯಕ್ಷರಿಂದ ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಸಿಕೊಂಡು ರಾತ್ರಿ ಹಗಲೆನ್ನದೆ ದುಡಿದಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಕರ್ತವ್ಯವುದು ಈ ಸಂದರ್ಭದಲ್ಲಿ 20ನೇ ವರ್ಷದ ಒಂದು ಸವಿ ನೆನಪಿರಲಿ ಅಂತ ಭವ್ಯ ರೈ ವೇದಿಕೆಗೆ ಬರಬೇಕು. ಅಧ್ಯಕ್ಷರಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ನಿರ್ವಹಣೆ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದ ನನ್ನ ಆತ್ಮೀಯರು, ಲಿಟ್ಲ್ ಫ್ಲವರ್ನ ದೈಹಿಕ ಶಿಕ್ಷಣ ಶಿಕ್ಷಕರು, ಹಳ್ಳಿಯಿಂದ ಮಕ್ಕಳನ್ನು ಡೆಲ್ಲಿಗೆ ಕರ್ಕೊಂಡೋಗಿ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಮಿಂಚಿದಂತಹ ವ್ಯಕ್ತಿ ಬಾಲಕೃಷ್ಣ ಪೊರ್ದ್ವಾಲ್. ಎಲ್ಲಿ ಕೇಳಿದರೂ ಕಾರ್ಯಕ್ರಮ ನಿರೂಪಣೆ ಯಾರು ಅಂತೇಳಿ ಅದು ಬಾಲಕೃಷ್ಣ ಪೊರ್ದ್ವಾಲ್ ಸರ್. ತಾವು ನಮ್ಮ ವರ್ತಕ ಸಂಘದ ಇವರಿಂದ ಒಂದು ಸಣ್ಣ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಿರೂಪಕರಾಗಿ ಆಗಮಿಸುತ್ತಾ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವ ವಿಶ್ವನಾಥ್ ಸರ್ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಇವರಿಗೆ ವರ್ತಕ ಸಂಘದ ಕಾರ್ಯಕ್ರಮಗಳನ್ನು ಅತ್ಯುತ್ತ ಉತ್ತಮ ರೀತಿಯಲ್ಲಿ ನಿರೂಪಿಸುವಂಥ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇಲ್ಲಿನ ಶಿಕ್ಷಕರು ವಿಶ್ವನಾಥ ಬಳ್ಳಾಡಿ ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಅಭಿನಂದಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಧ್ಯಕ್ಷೀಯ ಮಾತುಗಳು ಶ್ರೀ ರಫೀಕ್ ಅಲ್ ರಾಯ, ಅಧ್ಯಕ್ಷರು ವರ್ತಕ ಸಂಘ ಕುಮ್ರಾ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ವರ್ತಕ ಬಂಧುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ, ತನ್ನ ಸಮಾಜಮುಖಿ ಕೆಲಸ ಕಾರ್ಯಗಳ ಮೂಲಕ ಪುತ್ತೂರಿನಲ್ಲೂ ಪ್ರಸಿದ್ಧಿ ಪಡೆದುಕೊಂಡಿರುವ ನಮ್ಮ ಕುಂಬ್ರದ ವರ್ತಕರ ಸಂಘಕ್ಕೆ 20ರ ತುಂಬು ಹರೆಯ. ಸಂಘವು ಯೌವನದ ವಸ್ತಿನಲ್ಲಿರುವ ಸಂದರ್ಭದಲ್ಲಿ ಸಂಘದ ವರ್ಷಾಚರಣೆಯನ್ನು ಅತ್ಯಂತ ವಿಭಿನ್ನವಾಗಿ ನಾವೆಲ್ಲರೂ ಸೇರಿಕೊಂಡು ಆಚರಿಸಿದ್ದೇವೆ. ಕುಂಬ್ರದ ಹೆಸರನ್ನು ಮತ್ತಷ್ಟು ಪ್ರಸಿದ್ಧಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಆಕರ್ಷಣ್ ಇಂಡಸ್ಟ್ರಿನವರ ಕೊಡುಗೆಯೊಂದಿಗೆ ಕುಂಬ್ರದ ಜಂಕ್ಷನ್ನಲ್ಲಿ ಪೊರ್ಲದ ಕುಂಬ್ರ ಎಂಬ ಸೆಲ್ಫಿ ಪಾಯಿಂಟ್ ಅನ್ನು ಈಗಾಗಲೇ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಸ್ವಚ್ಛ ಸುಂದರ ಪೊರ್ಲದ ಕುಂಬ್ರ ಆಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯವಿದೆ. ವರ್ತಕರ ಸಂಘದ ಮೇಲೆ ಪ್ರೀತಿ ಇಟ್ಟು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೆಲ್ಫಿ ಪಾಯಿಂಟ್ ನಿರ್ಮಾಣ ಮಾಡಿಕೊಟ್ಟ ಆಕರ್ಷಣ್ ಇಂಡಸ್ಟ್ರೀಸ್ನ ಮಾಲಕರಾದ ಸಾದಿಕ್ ಆದಿ ಅವರಿಗೆ ಸಂಘದ ವತಿಯಿಂದ ಹಾಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದಲ್ಲದೆ ಸಂಘದ ಮೇಲೆ ಅಭಿಮಾನ ಇಟ್ಟು ಬಹಳಷ್ಟು ಮಂದಿ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕಾಗಿದೆ. ಅದೇನೆಂದರೆ, ವರ್ತಕರ ಸಂಘದ ಈ ಅಭೂತಪೂರ್ವ ಬೆಳವಣಿಗೆ ಹಾದಿಯಲ್ಲಿ ಬಹಳಷ್ಟು ಮಂದಿಯ ಸಹಕಾರವಿದೆ. ಅದರಲ್ಲಿ ಮುಖ್ಯವಾಗಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಇಂದಿನವರೆಗೂ ಸಂಘವನ್ನು ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಬೆಳೆಸಿಕೊಂಡು ಬಂದಿರುವ ಹಿರಿಯರಾದ ಕೊಪ್ಪಳ ಶ್ಯಾಮ್ ಸುಂದರ್ ರೈ ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಂಘದ ಬೆಳವಣಿಗೆಯಲ್ಲಿ ಅಮರ್ ಅಕ್ಬರ್ ಅಂತೋನಿ
ಎಂದೇ ಖ್ಯಾತಿ ಪಡೆದುಕೊಂಡಿರುವ ಶ್ಯಾಮ್ ಸುಂದರ್ ರೈ ಕೊಪ್ಪಳ, ಸಂಸುದ್ದೀನ್ ಯಾರ್ ಮತ್ತು ಮುರಳಿ ನಿಂತೂರು ಹಾಗೂ ನಾರಾಯಣ್ ಪೂಜಾರಿ ಕುರಿಕಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎನ್ನುವ ಆಶಯದೊಂದಿಗೆ ವರ್ತಕರ ಸಂಘದಿಂದ ಇನ್ನಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳು ಮೂಡಿ ಬರಲಿ ಎನ್ನುತ್ತಾ ಪ್ರತಿಯೊಬ್ಬರ ಸಹಕಾರವನ್ನು ಬಯಸುತ್ತೇನೆ. ಜೈ ತುಳುನಾಡ್, ಜೈ ಕರ್ನಾಟಕ. ಕೃತಜ್ಞತೆಗಳು. ವರ್ತಕ ಸಂಘ ಕುಂಬ್ರದ 20ನೇ ವರ್ಷದ ಅಧ್ಯಕ್ಷರಾಗಿರುವ ಶ್ರೀ ರಫೀಕ್ ಅಲ್ರಾಯ ಇವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಚಿರಕಾಲ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಮಾಡುವ ಗೌರವ ಸ್ಮರಣಿಕೆಯ ವಿತರಣೆ ಸಂಘದ ಅಧ್ಯಕ್ಷರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಅಶ್ರಫ್ ಬುಜಿರೋಡಿ ಉಪಾಧ್ಯಕ್ಷರು ಒಳಮೊಗ್ರು ಗ್ರಾಮ ಪಂಚಾಯತ್ ಆರಂಭದಿಂದ ಕಡೆಯ ತನಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಮೌನವಾಗಿ ಶುಭ ಹಾರೈಸಿದ ಅಶ್ರಫ್ ಬುಜಿರೋಡಿ ಇವರಿಗೆ ಗೌರವ ಸ್ಮರಣಿಕೆಯ ಸಮರ್ಪಣೆ. ಅಂತೆಯೇ ಈ ಕಾರ್ಯಕ್ರಮದ ಬಳಿಕ ಅಕ್ಷಯ ಕಲಾ ವೈಭವವನ್ನು ಪ್ರಸ್ತುತಪಡಿಸುವ ಅಕ್ಷಯ ಕಾಲೇಜ್ ಇದರ ಸಂಚಾಲಕರಾಗಿರುವ ಜಯಂತ ನಡುಬೈಲು ಇವರಿಗೂ ಕೂಡ ಗೌರವ ಸ್ಮರಣಿಕೆಯ ಸಮರ್ಪಣೆ. ಅಂತೆಯೇ ಮತ್ತೋರ್ವರು ಕಾರ್ಯಕ್ರಮಕ್ಕೆ ಮೌನವಾಗಿ ಶುಭ ಹಾರೈಸಿದ ಯಶಸ್ವಿ ಉದ್ಯಮಿಗಳಲ್ಲಿ ಒರ್ವರಾಗಿರುವ ಯೂಸುಫ್ ಆಚಿ ಕೈಕಾರ ಅಜ್ಮಿಯಾ ಟ್ರೇಡರ್ಸ್ ಇವರಿಗೂ ಕೂಡ ಗೌರವ ಸ್ಮರಣಿಕೆಯ ಸಮರ್ಪಣೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೇ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿ ಎಸ್ ಮೋಹನ್ ದಾಸ್ ರೈ ಇವರಿಗೂ ಕೂಡ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ವರ್ತಕ ಸಂಘ ಕುಂಬ್ರ ಇದರ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಬಬಿಯಾ ರೈ ಇವರಿಂದ. ವರ್ತಕ ಸಂಘ ರಿಜಿಸ್ಟರ್ಡ್ ಕುಂಬ್ರ ಇಂದಿನ ವರ್ತಕ ಸಂಭ್ರಮ 20ನೇ ವರ್ಷಾಚರಣೆಯ ಅಧ್ಯಕ್ಷತೆ ವಹಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ರಫೀಕ್ ಅಲ್ರಾಯ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಶ್ರೀ ಅಶ್ರಫ್ ಉಜಿರೋಡಿ ಉಪಾಧ್ಯಕ್ಷರು ಒಳಮೊಗ್ರ ಗ್ರಾಮ ಪಂಚಾಯತ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಜಯಂತ ನಡುಬೈಲು ಸಂಚಾಲಕರು ಅಕ್ಷಯ ಕಾಲೇಜು ಪುತ್ತೂರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಮಹಮ್ಮದ್ ಸಾದಿಕ್ ಹಾಜಿ ಆಕರ್ಷನ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಮೋಹನ್ ದಾಸ ರೈ ಕುಂಬ್ರ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯೂಸುಫ್ ಹಾಜಿ ಕೈಕಾರ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಶಿಶೆ ಕಜಮಾರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ನಮ್ಮ ಸಂಘದ ಗೌರವ ಸಲಹೆಗಾರರಾದ ಶ್ರೀ ಅಬ್ದುಲ್ ರಹಿಮಾನ್ ಹಾಜಿ ಅರಿಯಡ್ಕ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಕುಂಬ್ರ ದುರ್ಗಾಪ್ರಸಾದ್ ರೈ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಚಂದ್ರಕಾಂತ್ ಶಾಂತಿವನ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ಥಾಪಕಾಧ್ಯಕ್ಷರಾದ ಶ್ರೀ ಶ್ಯಾಮ್ ಸುಂದರ್ ರೈ ಕೊಪ್ಪಳ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿದ ಅತಿಥಿ ಗಣ್ಯರಿಗೂ ಪೌರ ಕಾರ್ಮಿಕರಿಗೂ ಮಕ್ಕಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಸ್ಟೇಜ್ ವ್ಯವಸ್ಥೆ ಮಾಡಿದ ರತನ್ ರೈ ಜಯದೇವ್ ಶಾಮಿಯಾನ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶಾಮಿಯಾನದ ವ್ಯವಸ್ಥೆ ಮಾಡಿದ ಮುಕ್ತಾರ್ ಕುಂಬ್ರ ಇಂಡಿಯನ್ ಅರೇಂಜರ್ಸ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಚೇರ್ ಮತ್ತು ಟೇಬಲ್ ವ್ಯವಸ್ಥೆ ಮಾಡಿದ ನ್ಯಾಷನಲ್ ಶಾಮಿಯಾನ ಮುನೀರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಹಿಸಿದ ಬಾಲಕೃಷ್ಣ ಪೊದ್ದರ್ ವಿಶ್ವನಾಥ ಮಾಸ್ಟರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ಸುದ್ದಿ ಬಿಡುಗಡೆ ಮತ್ತು DTV ಅಜರ್ ಕುಂಬ್ರ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ ಸಂಪ್ಯ ಠಾಣೆಯ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ರಿಕ್ಷಾ ಚಾಲಕ ಮಾಲಕ ಸಂಘಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವ ವರ್ತಕ ಬಂಧುಗಳಿಗೂ ಸಾರ್ವಜನಿಕ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ.
ಕೃತಜ್ಞತೆಗಳು. ಇಲ್ಲಿಗೆ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ಮಾತ್ರ ಸಂಪನ್ನಗೊಂಡಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ತೆರೆದುಕೊಂಡಿದೆ. ಕೆಲವೇ ನಿಮಿಷಗಳಲ್ಲಿ ಆಸನಗಳನ್ನು ತೆರವುಗೊಳಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಇದೀಗ ಅಕ್ಷಯ ಕಾಲೇಜ್ ಸಂಪ್ಯ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಅಕ್ಷಯ ಕಲಾ ವೈಭವ ಅನ್ನುವ ವಿನೂತನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕ ಬಂಧುಗಳು ಮುಂದಿನ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಮುಂದಿನ 1 ಗಂಟೆಯ ಅವಧಿ ಅದು ಅಕ್ಷಯ ಕಲಾ 2 ಗಂಟೆಯ ಅಕ್ಷಯ ಕಲಾ ವೈಭವ ಅನ್ನುವ ವಿನೂತನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಆರಂಭಗೊಳ್ಳಲಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯ ಕಲಾಭಿಮಾನಿಗಳೇ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಲೆ ಎತ್ತಿ ನಿಂತಿರುವ ಸಂಸ್ಥೆ ಅಂತ ಹೇಳಿದ್ರೆ ಅಕ್ಷಯ ಕಾಲೇಜ್ ಸಂಪ್ಯ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯುವುದು ಕೊಡುಗೆ ದಾನಿಯೂ ಆಗಿರ್ತಕ್ಕಂಥ ಜಯಂತ್ ನಡುಬೈಲು ಸಂಚಾಲಕರಾದಿ ಈ ಕಾಲೇಜನ್ನು ಮುಂದುವರಿಸ್ತಾರೆ. ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ಈಗ ಪ್ರತಿಭಾ ಪ್ರದರ್ಶನ ನಮ್ಮ ಈ ವೇದಿಕೆಯಲ್ಲಿ ಜರಲಿಕ್ಕಿದೆ. ಆತ್ಮೀಯ ಎಲ್ಲ ಕಲಾಭಿಮಾನಿಗಳು, ನಾಗರಿಕರು, ವರ್ತಕರು, ರಿಕ್ಷಾ ಚಾಲಕ ಮಾಲಕ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು, ಮನೋರಂಜನೆಯನ್ನು ಸ್ವಾಧಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇನ್ನು ವೇದಿಕೆ ಅಕ್ಷಯ ಕಾಲೇಜಿನವರಿಗೆ. ವರ್ತಕ ಸಂಘದ 20ನೇ ವರ್ಷಾಚರಣೆಯ ಸವಿನೆನಪಿಗಾಗಿ ತಂಗುದಾಣದ ಬಳಿಯಲ್ಲಿ ಆಕರ್ಷಣ್ ಇಂಡಸ್ಟ್ರಿ ಮುಕ್ರಂಪಾಡಿ ಇವರ ಕೊಡುಗೆಯಾಗಿ ನೀಡಿದಂಥ ಪೊರ್ಲುದ ಕುಂಬ್ರ ಸೆಲ್ಫಿ ಪಾಯಿಂಟ್, ಅದೇ ರೀತಿ ಈಗ ಅಕ್ಷಯ ಕಾಲೇಜ್ ಸಂಪ್ಯ ಪುತ್ತೂರು ಇವರಿಂದ ಅಕ್ಷಯ ಕಲಾ ವೈಭವ ಈ ವೇದಿಕೆಯಲ್ಲಿ ಜರಳಕ್ಕಿದೆ. ಆತ್ಮೀಯ ಎಲ್ಲ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಜಯಂತ ನಡುಬೈಲು ಇವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ, ಕೊಡುಗೆ ದಾನಿಯಾಗಿರ್ತಕ್ಕಂಥ ಜಯಂತ ನಡುಬೈಲ ನೇತೃತ್ವದಲ್ಲಿ ನಡೆಯುವಂಥ ಈ ಸಂಸ್ಥೆಯಲ್ಲಿ ಈಗ ನಮ್ಮ ಮುಂದೆ ಮಕ್ಕಳು ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಇದನ್ನು ವೀಕ್ಷಣೆ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಹಲೋ ಚೆಕ್ ಹಲೋ ಹಲೋ ಚೆಕ್ ಚೆಕ್ ಹಲೋ ಹರ್ 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 ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ, ಚೆಲ್ಲಾಡಿದೆ, ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಮರಗಿಡ ನೆಲದ ಮೇಲೆ ನೆರಳನ್ನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಮರಗಿಡ ನೆಲದ ಮೇಲೆ ನೆರಳನ್ನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಲಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ, ಒಲಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಕೊಳದಳಿ ಮೂಡಿದ ಬಿಂಬವು ಹೂಗಳ ಮೆರೆಸಿದೆ, ದಳದಳಿಯಂತಹ ಕನಸಿನ ಲೋಕವು ತೆರೆದಿದೆ.
ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮೆರೆಸಿದೆ. ದಳದಳಿ ಎಂತಹ ಕನಸಿನ ಲೋಕವೂ ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ ಈಗ ರಂಗೇರಿದೆ. ಚೆಲ್ಲಾಡಿದೆ ಈಗ ರಂಗೇರಿದೆ. ಥ್ಯಾಂಕ್ ಯು. ತಗೋಮ್ಮ, ಇವತ್ತು ನಿಮ್ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಗೊತ್ತಾ? ರ್ಯಾಂಕ್ ಬರ್ಲೇಬೇಕು. ಮತ್ತೆ ನಮ್ಮಮ್ಮಗ ಅಂದ್ರೆ ಏನು ಸುಮ್ಮನೆನಾ? ಅದಕ್ಕೆ ಅಲ್ವಾ ಅವನ್ಗೆ ನಾನೇ ವಿಜಯ್ ಅಂತ ಹೆಸರಿಟ್ಟಿರೋದು. ಅದೇ ಮತ್ತೆ ನನ್ ಮಗ ಅವನು ಅವನ ಅಪ್ಪಂತರ. ನನ್ ಮಗ ವಿಜಯ್ ದೊಡ್ಡ ಆರ್ಮಿ ಆಫೀಸರ್ ಆಗಿ ಈ ದೇಶ ಸೇವೆ ಮಾಡಿ ಯಾವಾಗಲೂ ವಿಜಯ ಆಗ್ಬೇಕು. ಅಲ್ವೇನ ಮಗನೇ? ಪಪ್ಪ ಸ್ವಲ್ಪ ಸುಮ್ಮನಿರು. ನಾನು ನೋಡ್ತಾ ಇದ್ದೀನಿ, ಯಾವಾಗ್ಲೂ ನೀನು ತಾತನು ಆರ್ಮಿ ಆರ್ಮಿ ಅಂತಾನೆ ಜೀವನ ಕಲ್ತಿದ್ದೀರಿ. ಯಾವ ಎಂಜಾಯ್ಮೆಂಟ್ಸು ಇಲ್ಲ. ನಾನಂತೂ ನನ್ನ ಫ್ರೆಂಡ್ಸ್ ತರ ಬಿಂದಸ್ ಆಗಿರ್ಬೇಕಪ್ಪ. ನಾನಂತೂ ಫಾರಿನ್ ಜಾಬೇ ಸೇರೋದು. ನೀವೇನ್ ಬೇಕಾದ್ರೂ ಮಾಡಿ. ತೆಗೆದು ಬಿಟ್ಟ ಅಂದ್ರೆ ಫಾರಿನ್ ಅಂತೆ, ಉದ್ಯೋಗ ಅಂತೆ, ಒಳ್ಳೆ ಪರದೇಶಿನ ತಂದು ನೀನ್ ಹೇಳಿದಾಗೆಲ್ಲ ಆಗೋದಿಲ್ಲ. ನಮ್ ಕುಟುಂಬ ದೇಶಕ್ಕೋಸ್ಕರ ದೊಡ್ಡ ಕುಟುಂಬ. ನಾನು ಹೇಳಿದ್ದೇ ಆಗ್ಬೇಕು. ಗೊತ್ತಾಯ್ತೇನೋ? ಸುಭಾಷ್ ಸುಭಾಷ್, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊ. ಯಾಕೆ ಆ ಮಗುನ ಆ ರೀತಿ ಗದರಿಸ್ತಾ ಇದೀಯಾ? ಸ್ವಲ್ಪ ಸಮಾಧಾನದಿಂದ ಹೇಳಿದ್ರೆ ಕೇಳ್ತಾನಲ್ವಾ? ಬಿಡು ಬಿಡವನ್ನ. ಮಗ ವಿಜಯ್, ಬಾಪ ಇಲ್ಲಿ ಬಾ. ಬಿಡು ತಾತ, ನಂಗೂ ನಂದೇ ಆದಂತಹ ಲೈಫ್ ಇದೆ. ನಂಗೂ ಎಲ್ಲಾನು ಗೊತ್ತಾಗ್ತದೆ. ನಾನೇನು ಚಿಕ್ಕ ಮಗು ಅಲ್ಲ. ಮಗ ವಿಜಯ್, ಬಾರೋ ಬಾ ಇಲ್ಲಿ. ನೋಡು ಮಗ, ನಮ್ದು ದೇಶ ಪ್ರೇಮಿಗಳ ವಂಶ ಕಣೋ. ನಮ್ಮಪ್ಪ ತಾತ ಎಲ್ಲರೂ ಈ ದೇಶಕ್ಕಾಗಿ ಹೋರಾಡಿ ಪ್ರಾಣವನ್ನ ತೆತ್ತವರು. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲೇ ನಮ್ಮಪ್ಪ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸೆರೆವಾಸ ಅನುಭವಿಸಿದ್ದನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಕಣೋ ನಿನ್ನ ಅಪ್ಪ ನನ್ನ ಚೆನ್ನಾಗಿ ಓದಿಸಿ ಆರ್ಮಿಗೆ ಸೇರಿಸಿ ಅವನು ಒಳ್ಳೆ ಆರ್ಮಿ ಆಫೀಸರ್ ಆಗಿ ದೇಶಕ್ಕಾಗಿ ಸೇವೆ ಮಾಡಿದ್ದಾನೆ. ನಂತರ ರಿಟೈರ್ ಆದ ಮೇಲೆ ಇಲ್ಲಿ ಬಂದಿರೋದು. ಅದಕ್ಕೆ ಮಗ, ಎಲ್ಲರಂತೆ ಅಲ್ಲ ಕಣೋ ನೀನು. ನಮ್ಮಂತಹ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ವಂಶದ ಮಗ ಕಣೋ. ನೀನೊಬ್ಬ ಸೈನ್ಯಾಧಿಕಾರಿಯ ಮಗ. ಮಗು ಯೋಚನೆ ಮಾಡು. ಹೌದು ಮಗ, ಸ್ವಲ್ಪ ಆಲೋಚನೆ ಮಾಡು.
ಆದ್ರೂ ನಂಗೆ ನಂದೇ ಆದ ಕನಸು ಇದೆ. ನಮ್ಗೆ ಫಾರಿನ್ಗೆ ಹೋಗೋ ಆಫರ್ ಇದೆ. ನಾನ್ ಕಲ್ತಿರೋ ವಿದ್ಯೆಗೆ ನಂಗೆ 100% ಒಳ್ಳೆ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಅಷ್ಟಿರ್ಬೇಕಾದ್ರೆ ಸುಮ್ಮನೆ ಆರ್ಮಿಗೆಲ್ಲ ಸೇರಿ ನಮ್ಮ ಪ್ರಾಣ ಕಳ್ಕೊಳಕೇನು ಹುಚ್ಚ? ನಾನು ಆರ್ಮಿಗೆ ಹೋಗಲ್ಲ ಅಂದ್ರೆ ಹೋಗಲ್ಲ, ನಾನು ಫಾರಿನ್ ಜಾಬಿಗೆ ಹೋಗೋದು. ಆಗ ವಿಜಯ್ ಹಾಗೆಲ್ಲ ಹೇಳ್ಬಾರ್ದಪ್ಪ. ನಿಮ್ಮ ತಾತನಿಗೆ ಮತ್ತೆ ನಿಮ್ಮಪ್ಪನಿಗೆ ಮತ್ತು ನನಗೆ ನೀನೊಬ್ಬ ಒಳ್ಳೆ ಆರ್ಮಿ ಆಫೀಸರ್ ಆಗಬೇಕು ಅಂತ ಕನಸಿದೆ. ಇದು ಕನಸು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಜವಾಬ್ದಾರಿ. ಅದಕ್ಕೆ ಬೇಕಾಗಿ ತಾನೇ ನಾವೆಲ್ಲ ಇಷ್ಟು ಕಷ್ಟಪಟ್ಟು ನಿನ್ನನ್ನು ಆರ್ಮಿ ಕಾಲೇಜ್ನಲ್ಲೇ ಓದಿಸಿರೋದು. ಚಿಕ್ಕಂದಿನಿಂದ ನೀನು ಯೋಧ ಆಗಬೇಕು ಅಂತಾನೇ ಬೆಳೆಸಿರೋದು. ಆದರೆ ನೀನು ಇದೆಲ್ಲವನ್ನು ಬಿಟ್ಟು ಬರೀ ದುಡ್ಡಿನ ಆಸೆಗೆ ಫಾರಿನ್ ಜಾಬ್ ಅಂತ ಹೇಳ್ತಿದ್ದೀಯಲ್ಲ. ಬೇಡ ಮಗ, ಈ ದೇಶದಲ್ಲಿ ಹುಟ್ಟಿದ ನಾವು ಖಂಡಿತವಾಗಿ ದೇಶ ಸೇವೆ ಮಾಡಲೇಬೇಕು. ದೇಶ ಸೇವೆ ನಮ್ಗೇನು ಹುಚ್ಚ? ದೇಶ ಸೇವೆ ಮಾಡ್ಲಿಕ್ಕೆ ನಮ್ಗೆ ಅಂಥದ್ದೇನು ಕೊಟ್ಟಿದೆ ನಮ್ಮ ದೇಶ? ನಾವು ಕಲ್ತಿರೋ ವಿದ್ಯೆಗೆ ಸರಿಯಾದ ಉದ್ಯೋಗನೂ ಸಿಗಲ್ಲ. ಹಾಗೊಂದು ವೇಳೆ ಉದ್ಯೋಗ ಸಿಕ್ಕಿದ್ರು ಸರಿಯಾದ ಸ್ಯಾಲ್ರಿನೇ ಇಲ್ಲ. ಇನ್ನು ಅನ್ನಕ್ಕೂ ಟ್ಯಾಕ್ಸ್ ಕಟ್ಟೋದಿಲ್ವೇ? ಇಷ್ಟೆಲ್ಲ ಇರ್ಬೇಕಾದ್ರೆ ಸುಮ್ಮನೆ ಇಲ್ಲೇ ಇದ್ಕೊಂಡು ಏನ್ ಮಹಾನ್ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ? ತಾತ, ಸುಮ್ಮನೆ ದೇಶ ದೇಶ ಅಂತ ಬಡ್ಕೊಳ್ಬೇಡಿ. ನಮ್ ದೇಶ ಅಂಥದ್ದೇನು ಮಹಾನ್ ಸಾಧನೆ ಮಾಡಿದೆ? ಮಗ, ಹಾಗೆಲ್ಲ ಹೇಳ್ಬಾರ್ದಪ್ಪ. ನಮ್ ದೇಶದ ಹಾಗೆ ಜಗತ್ತಿನಲ್ಲಿ ಮತ್ತೊಂದು ದೇಶ ಇಲ್ಲ. ನಮ್ ದೇಶಕ್ಕೆ ನಮ್ ದೇಶನೇ ಸಾಟಿ. ಈ ಮಣ್ಣಲ್ಲಿ ಹುಟ್ಟಬೇಕಾದ್ರೆ ಅದೆಷ್ಟು ಜನ್ಮದ ಪುಣ್ಯ ಮಾಡ್ಬೇಕಪ್ಪ. ನಾನು ಹೇಳುದನ್ನು ಕೇಳು. ನಮ್ಮ ದೇಶದ ಕಥೆನ ನಾನೇ ಹೇಳ್ತೀನಿ. ನಮ್ಮ ಭಾರತ ದೇಶೋಗಾಥೆನ ನಾನೇ ಹೇಳ್ತೀನಿ. ಕೇಳ್ತೀಯಾ? ನಾನೇ ಹೇಳ್ತೀನಿ. ರತ್ನಾಕರಾಂ ದ್ಯೌತಪದಾಂ ಹಿಮಾಲಯ ಕಿರೀಟಿನೀಂ ಎಂಬ ಮಾತಿನ ಅರ್ಥದಂತೆ ಭಾರತ ಮಾತೆಯ ಮುಕುಟದ ಮಣಿಯಂತೆ ಶೋಭಿಸುತ್ತಿದ್ದ ನಮ್ಮ ದೇಶದ ಭವ್ಯವಾದ ಗುರುಕುಲ ಶಿಕ್ಷಣ ಪದ್ಧತಿ ಹೀಗಿತ್ತು. ಇಷ್ಟು ಮಾತ್ರವಲ್ಲದೆ ಜಗತ್ತಿಗೆ ಯೋಗವನ್ನು ಪರಿಚಯಿಸಿದ ಯೋಗ ಭಾರತ ನಮ್ಮದು. ಪತಂಜಲಿ ಮೊದಲಾದ ಆದಿ ಮುನಿಗಳ ಕೊಡುಗೆ ವರ್ಣಿಸಲಸದಳ. ಅದೂ ಅಲ್ಲದೆ ದೇಹ ಆರೋಗ್ಯಕ್ಕೆ ಬೇಕಾದ ಕವಾಯತನ್ನ ಲೋಕಕ್ಕೆ ಪರಿಚಯಿಸಿದ ದೇಶ ನಮ್ಮ ಹೆಮ್ಮೆಯ ಭಾರತ. ನೀತಿಶಾಸ್ತ್ರವನ್ನು ಮತ್ತು ಅರ್ಥಶಾಸ್ತ್ರವನ್ನು ಪರಿಚಯಿಸಿದ ಚಾಣಕ್ಯನು ಈ ಮಣ್ಣಿನವರು. ಜಗತ್ತಿಗೆ ಆರೋಗ್ಯದ ಸೂತ್ರವನ್ನ ಪರಿಣಾಮಕಾರಿಯಾಗಿ ತಿಳಿಸಿದ ಸುಶ್ರುತನೂ ಕೂಡ ನಮ್ಮ ನೆಲದ ರತ್ನ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಏಕಮಾತ್ರ ದೇಶ ಅದು ನಮ್ಮ ಭಾರತ. ಇಷ್ಟು ಘನ ಪರಂಪರೆಯನ್ನು ಹೊಂದಿದ್ದ ನಮ್ಮ ದೇಶದ ವೈಭವದ ಜನಜೀವನ ಹೇಗಿತ್ತು ಗೊತ್ತೇ? की है तैयारी मन हर धन बरसा धन सुखवा
हमको ढोना है शहनाई 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 रास रचिलो साज सजिलो शुभ घड़ी जयावी आजा आजा टमटमाता शमणाओ जलावी ओ लावी अपनी बनेगी हो ख्वाबों के बीज कच्ची जमीन पे हमको बोना है आशा के मोती सांसों की माला हमें पिरोना है अपना बोझ मिल के साथ ही हमको ढोना है शहनाई 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 ಇಂತಹ ಭವ್ಯ ಪರಂಪರೆಯಲ್ಲಿ ಅದೆಷ್ಟೋ ಹಬ್ಬ ಹರಿದಿನಗಳು ಜನಮಾನಸದಲ್ಲಿ ಬೆರೆತುಕೊಂಡಿತ್ತು. ಜಾತಿ ಮತವೆಂಬ ಬೇಲಿಯನ್ನು ಕಿತ್ತು ಬೇವು ಬೆಲ್ಲವನ್ನು ಹಂಚುವ ಮೂಲಕ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಸಂಸ್ಕೃತಿ ಹೃದಯ ವೈಶಾಲ್ಯತೆ ಭಾರತೀಯರ ಮನೆ ಮನಗಳಲ್ಲಿತ್ತು. ಭಾಷೆ ಹಲವು ವೇಷ ಹಲವು ದೇಶ ಒಂದೇ ಭಾರತ. ಇಲ್ಲಿಯ ಸಂಸ್ಕೃತಿ ಈ ನೆಲದ ಉಡುಗೆ ತೊಡುಗೆಯಲ್ಲೂ ಬೆರೆತು ಹೋಗುವುದನ್ನು ನಾವು ಕಾಣಬಹುದಾಗಿದೆ. ಇದು ನಮ್ಮ ವಸ್ತ್ರ ವೈಭವ.
उतना कम है, तहजीबों का तो संगम है। ಸಮಯದಲ್ಲೇ ಭಾರತದ ಮೇಲೆ ಪರಕೀಯರ ವಕ್ರ ದೃಷ್ಟಿ ಬಿದ್ದದ್ದು. ಕೇರಳದ ಕಲ್ಲಿಕೋಟೆಗೆ ಕಲ್ಲು ಹೃದಯದವನ ಪಾದ ಸ್ಪರ್ಶವಾಯಿತು. Oh my goodness! This looks very, very nice. Come, all of you come here. We have so many things here to take away. We'll explore this land. And if required, we'll destroy anything to take away whatever we want. ಉದ್ದೇಶದಿಂದ ಭಾರತಕ್ಕೆ ಕಾಲಿಟ್ಟ ಪೋರ್ಚುಗೀಸರು ಹಂತ ಹಂತವಾಗಿ ತಮ್ಮ ನೈಜ ಬುದ್ಧಿಯನ್ನ ಪ್ರದರ್ಶಿಸಲು ಪ್ರಾರಂಭಿಸಿದರು. ವ್ಯಾಪಾರವು ಅಧಿಕಾರವಾಯಿತು, ಅಧಿಕಾರವು ದಬ್ಬಾಳಿಕೆಯಾಯಿತು, ದಬ್ಬಾಳಿಕೆ ಹಿಂಸೆಯಾಗಿ ಪರಿಣಮಿಸಿತು.
ದಬ್ಬಾಳಿಕೆ ಅನ್ಯಾಯದ ವಿರುದ್ಧವಾಗಿ ಮೊದಲಿಗೆ ನ್ಯಾಯದ ಖಡ್ಗವನ್ನ ಝಳಪಿಸಿದವಳು ಉಳ್ಳಾಲದ ವೀರರಾಣಿ ಅಬ್ಬಕ್ಕ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊದಲ ತುಳುನಾಡು. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ. ಮಹಾರಾಣಿ, ನಮ್ಮನ್ನು ರಕ್ಷಿಸಬೇಕು. ವ್ಯಾಪಾರದ ಉದ್ದೇಶದಿಂದ ನಮ್ಮ ಮಣ್ಣಿಗೆ ಬಂದ ಪರಕೀಯರ ದೌರ್ಜನ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಅವರ ದೌರ್ಜನ್ಯದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯಿ, ನೀವೇ ನ್ಯಾಯಗೊಳಿಸಬೇಕು. ಏನೆನ್ನುತ್ತಿದ್ದೀರಿ? ಆ ಕೆಂಪು ಮೂತಿಯ ಪರಕೀಯರಿಗೆ ನಮ್ಮ ನೆನಬೇಕೆ? ವ್ಯಾಪಾರಕ್ಕೆಂದು ಬಂದವರು ನಮ್ಮ ನೆನಕೆರಡು ಬಗೆದರೆ ವ್ಯಾಪಾರದ ಗಂಟು ಕಟ್ಟಿ ಹಿಂದಿರುಗಿದರೆ ಲೇಸು. ಹೊರತಾಗಿ ತಮ್ಮ ಕಪಟದ ಕೆಂಪು ಮೂತಿಯನ್ನು ತೋರಿಸಲು ಬಂದರೆ ಅವರ ಶಿರಚ್ಛೇದವನ್ನು ಮಾಡಿ ಸುರಿಯುವ ರಕ್ತವನ್ನು ಈ ಮಣ್ಣಿಗೆ ದಾರಿ ಎರೆಯದಿದ್ದರೆ ನಾನು ಈ ತುಳುವ ಮಣ್ಣಿನ ಮಗಳು ಅಬ್ಬಕ್ಕನೇ ಅಲ್ಲ. ಯಾರಲ್ಲಿ ಮೊಳಗಲಿ ರಣಕಹಳೆ, ಮೂಡಲಿ ಬೇರಿ, ಹೊರಡಲಿ ಸೇನೆ, ಶತ್ರುಗಳನ್ನು ಬಡಿಯಲು ಸನ್ನದ್ಧರಾಗಿ. ಜೈ ಸೋಮನಾಥ. ತನ್ನ ಸರ್ವಸ್ವವನ್ನು ನೆಲಕ್ಕಾಗಿ ಅರ್ಪಿಸಿದ ವೀರರಾಣಿ ಅಬ್ಬಕ್ಕನನ್ನು ಸೂರ್ಯ ಚಂದ್ರರು ಇರುವವರೆಗೆ ಈ ಭರತ ಭೂಮಿ ಸ್ಮರಿಸುತ್ತದೆ. ಬ್ರಿಟಿಷರಂತೆ ಭಾರತದ ಸಮೃದ್ಧ ಸಂಪತ್ತಿಗೆ ಕನ್ನ ಹಾಕಲು ಹೊರಟಿದ್ದ ಅನೇಕರನ್ನು ಸದೆಬಡಿದವರಲ್ಲಿ ಪ್ರಾತಸ್ಮರಣೀಯರು ಛತ್ರಪತಿ ಶಿವಾಜಿ ಮಹಾರಾಜ್. सरर होलिका जले शत्रु राह में मिले हमने, जब जब शमशीरें ताने है माहे भवानी.
जड़ से ही मिटे हमने, बात यही मन में ठानी है माया भवानी। हम सब मर्द मावड़े बड़े खुददार हैं, अब हर एक दिन स्वराज का त्योहार है। अब ये शीश ना झुके तेरी लाज हम रखे, तेरे चरण की शपथ माँ जगदम्बे है माया भवानी। ಶಿವಾಜಿ ಮಹಾರಾಜರ ವೈಭವದ ಆಡಳಿತದಲ್ಲಿ ಭಾರತಕ್ಕೆ ಬಂದಿದ್ದ ಅಫ್ಜಲ್ ಖಾನ್ ಹಾಗೂ ಶಿವಾಜಿ ಮಹಾರಾಜರ ಭೇಟಿಯ ಆ ದೃಶ್ಯ ಇನ್ನೂ ಭಾರತೀಯರ ಕಣ್ಣ ಮುಂದೆ ಇದೆ. ಅಸ್ಸಲಾಂ ವಾಲೇಕುಂ, ಜೈ ಶ್ರೀರಾಮ್. ನಮ್ದೋಕೆ ನಿಮ್ ಜೊತೆ ಸ್ನೇಹ ಸಂಬಂಧ ಕರ್ನೆಗೆ ಬಂದಿದ್ದೇವೆ. ಆವೋ ಶಿವಾಜಿ ಮಹಾರಾಜ್ ಆವೋ. ಸ್ನೇಹ ಬಯಸಿ ಬಂದವರನ್ನು ಅಪ್ಪಿಕೊಳ್ಳುವ ಸಂಸ್ಕೃತಿ ನಮ್ಮದು, ಬನ್ನಿ. ಶಾಂತಿಯ ನಾಟಕವನ್ನಾಡಿ ಸ್ನೇಹದ ಮುಖವಾಡವನ್ನು ಧರಿಸಿಕೊಂಡು ಬಂದಿದ್ದ ಅಫ್ಜಲ್ ಖಾನ್ಗೆ ನರಕದ ದಾರಿಯನ್ನು ತೋರಿಸಿಕೊಟ್ಟ ವೀರಸಿಂಹ ಛತ್ರಪತಿ ಶಿವಾಜಿ ಮಹಾರಾಜ್ ಈ ದೇಶ ಎಂದೂ ಮರೆಯದ ಒಂದು ಅನರ್ಘ್ಯ ರತ್ನವಾಗ್ತಾರೆ. ಬ್ರಿಟಿಷರ ದಬ್ಬಾಳಿಕೆಯ ಬೇಗುದಿಯಲ್ಲಿ ಬೆಂದು ನೊಂದು ಮಣ್ಣಾದ ಅದೆಷ್ಟೋ ಮಹಾನ್ ಚೇತನರನ್ನ ಈ ಪುಣ್ಯ ಭೂಮಿ ಯಾವತ್ತೂ ಮರೆಯಲಾಗದು. ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ವೀರಮಣಿಗಳಂತೆ ಶೋಭಿಸುವ ಸಂಗೊಳ್ಳಿ ರಾಯಣ್ಣ, ಮಂಗಲ್ ಪಾಂಡೆ ಮೊದಲಾದವರು ನಮ್ಮ ದೇಶದ ಹೆಮ್ಮೆ. ಈ ನಡುವೆ ಯಾರ ಹೆಸರೆತ್ತಿದರೆ ಬ್ರಿಟಿಷರು ಚಳಿಯಲ್ಲೂ ಬೆವರುತ್ತಿದ್ದರೋ, ಯಾರ ಹೆಸರು ಕೇಳಿದರೆ ಇವ ಸಮೂಹದ ಕಿವಿ ನಿಮಿರುವುದೋ, ಆ ಯುವ ವೀರ ಭಗತ್ ಸಿಂಗ್ ನನ್ನ ದೇಶವೆಂದೂ ಮರೆಯದು, ಚರಿತ್ರೆ ಎಂದೂ ತೊರೆಯದು. ಸೋಲ್ಜರ್ಸ್, ಬ್ರಿಂಗ್ ದಟ್ ಬ್ಲಾಡಿ ಶೀಪ್ ಟು ದ ಫ್ಲೋರ್. ಆ ಕುರಿಯನ್ನು ಎಳೆದುಕೊಂಡು ಬನ್ನಿ. ನಾಯಿ, ಈ ಮಣ್ಣಿನ ಆಸೆಯಿಂದ ಮೋಸದ ವ್ಯಾಪಾರಕ್ಕೆ ಬಂದ ಬಿಕಾರಿ ನೀನು. ಇವತ್ತಲ್ಲ ನಾಳೆ ನನ್ನಂತ ಸಾವಿರ ವೀರ ಸಿಂಹಗಳಿಗೆ ಬಲಿಯಾಗಬೇಕಾದ ಕುರಿ ನೀನು, ನಾನಲ್ಲ. ಮುಂದೆ ಹುಟ್ಟಿದರೆ ಮತ್ತೆ ಭಾರತಾಂಬೆಯ ಮಡಿಲಲ್ಲೇ ಹುಟ್ಟುವ ಆಸೆ. ನಾ ಸತ್ತರೂ ನನ್ನ ಹಾಗೆ ಸಾವಿರಾರು ಭಗತ್ ಸಿಂಗ್ ಹುಟ್ಟಿ ಬರುತ್ತಾರೆ. ನಿಮ್ಮ ದಾಸ್ಯದಿಂದ ನನ್ನಮ್ಮ ಭಾರತಾಂಬೆ ಮುಕ್ತ ಆಗುವುದಿಲ್ಲ ಎಂದು ಭಾವಿಸಿದ್ದೀರಾ? ಮೂರ್ಖ ಶಿಖಾಮಣಿಗಳೇ, ನನ್ನ ಭಾರತ ವಿಶ್ವಗುರು ಭಾರತ, ನನ್ನ ಭಾರತಾಂಬೆ ವಿಶ್ವಮಾತೆ. ಜೈ ಹಿಂದ್. ಸೋಲ್ಜರ್ಸ್, ಕಿಲ್ ಹಿಮ್. ತೀವ್ರ ಗತಿಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದೆಷ್ಟೋ ಮಹಾಪುರುಷರು ತಮ್ಮ ನೆತ್ತರನ್ನೇ ಹರಿಸಿದರು. ಭಾರತ್ ಯೇ ರಹನಾ ಚಾಹಿಯೇ. ಸ್ವದೇಶಿ ಮಹತ್ವವನ್ನು ಸಾರುತ್ತಾ ಜಾಗೃತಿಯನ್ನ ಮೂಡಿಸಿದ ಮಹಾತ್ಮ ಗಾಂಧಿ ಅಹಿಂಸಾ ಹೋರಾಟವನ್ನ ಮಾಡಿದರೆ, ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಟವನ್ನ ಮಾಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಸುಭಾಷ್ ಚಂದ್ರ ಬೋಸ್ ಎಂದಿಗೂ ಅಜರಾಮರ. ಅಜಾತ ಶತ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಭಾಯಿ ಪಟೇಲ್ ಇವರನ್ನ ಯಾರು ತಾನೇ ಮರೆಯುವರು? ಈ
ಎಲ್ಲ ಹೋರಾಟಗಾರರ ಹೋರಾಟದ ಕಿಚ್ಚಿನಿಂದ ಭಾರತದ ನೆಲವನ್ನು ಬಿಟ್ಟು ನಡೆಯುವುದು ಬ್ರಿಟಿಷರಿಗೆ ಅನಿವಾರ್ಯವಾದಾಗ 1947 ಆಗಸ್ಟ್ 15ರಂದು ನಮ್ಮ ಭಾರತದ ಸ್ವಾತಂತ್ರ್ಯ ಪತಾಕೆ ಬಾನೆತ್ತರಕ್ಕೆ ಕಂಗೊಳಿಸಿತು. ಮಣ್ಣಿನ ಕಣ ಕಣದಲ್ಲೂ ಕೂಡ ವಿಜಯದ ಸುವರ್ಣ ಅಕ್ಷರ ಮೂಡಿ ಬಂತು. ರಘುಪತಿ ರಾಘವ ರಾಜ ಪತೀತ ಪಾವನ ಸೀತಾರಾಮ. ಭಾರತ ಅದು ತನ್ನ ಯಶೋಗಾಥೆಯಿಂದ ಮಾತ್ರ ವಿಶ್ವದ ಮನವನ್ನ ಗೆದ್ದದ್ದಲ್ಲ, ಜತೆಗೆ ಇಲ್ಲಿನ ಪರಂಪರೆ, ಹೃದಯ ವೈಶಾಲ್ಯತೆ ಮತ್ತು ವಿಶೇಷವಾಗಿ ಇಲ್ಲಿನ ಸಾಂಸ್ಕೃತಿಕ ಸಂಪತ್ತಿನಿಂದ ಸಾವಿರಾರು ವರ್ಷಗಳ ಹಿಂದೆ ಭರತ ಮುನಿಯಿಂದ ಮೊದಲುಗೊಂಡು ಭರತನಾಟ್ಯ, ಕಥಕ್, ಮೋಹಿನಿಯಾಟ್ಟಂ, ಒಡಿಸ್ಸಿ, ಯಕ್ಷಗಾನ, ಕಥಕ್ಕಳಿ ಹೀಗೆ ಸಾವಿರಾರು ನೃತ್ಯ ಕಲಾ ಪ್ರಕಾರಗಳು ಜಗತ್ತಿನ ಮನಸೂರೆಗೊಂಡಿದೆ. ಈ ಸಾಂಸ್ಕೃತಿಕ ಭಾರತ ಒಂದು ಹಬ್ಬವೇ ಸರಿ. நறுமுகையே நறுமுகையே நீ ஒரு நாழிகை நில்லாய், செங்கனி ஊறிய வாய் திறந்து நீ ஒரு திருமொழி சொல்லாய். அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா. அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா. திருமகனே திருமகனே நீ ஒரு நாழிகை பாராய், வெண்ணிற புறவியில் வந்தவனே மேல்விழி மொழிகள் கேளாய். அற்றை திங்களன் நிலவில் கொற்ற பொய்கையாடுகையில் ஒற்றை பார்வை பார்த்தவனும் நீயா. மங்கை மான்பிழி அம்புகள் என் மார்துளைத்ததென்ன, மங்கை மான்பிழி அம்புகள் என் மார்துளைத்ததென்ன. தாண்டி நாடனை கண்டு என்னுடன் பசமை கொண்டதென்ன. நிலாவிலே பார்த்த வண்ணம் கனாவிலே தோன்றும் இன்னும், நிலாவிலே பார்த்த வண்ணம் கனாவிலே தோன்றும் இன்னும். இளைத்தேன் துடித்தேன் பொறுக்கவில்லை, இடையில் மேகலை இருக்கவில்லை. நறுமுகையே நறுமுகையே நீ ஒரு நாழிகை நில்லாய், செங்கனி ஊறிய வாய் திறந்து நீ ஒரு திருமொழி சொல்லாய். அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா. நீயா.
ಸಂಸ್ಕೃತಿ ಎನ್ನುವಂತಹ ಮುಕುಟದಲ್ಲಿ ಪ್ರಕಾಶಿಸುವ ಮುತ್ತುಗಳಲ್ಲಿ ಶ್ರೇಷ್ಠ ಮಹತ್ವವನ್ನು ಪಡೆದು ಕಲಾ ಮಾಣಿಕ್ಯವೆಂದು ಎನಿಸಿರುವ ಕಲಾ ಪ್ರಕಾರವೇ ಗಂಡುಕಲೆ ಯಕ್ಷಗಾನ. ವಿಶೇಷವಾದಂತಹ ವೇಷಭೂಷಣ, ಸಹಸ್ರಾರು ಭಾವನೆಗಳಿಗೆ ಪ್ರತಿಬಿಂಬವಾಗಿ ಮುಖದಲ್ಲಿ ರಂಗು, ಜಂಗೆನ್ನಿಸುವ ಗೆಜ್ಜೆಗಳ ನಾದ ಇವೆಲ್ಲವನ್ನು ಕೂಡಿಕೊಂಡು ರಾಜಸ, ಸಾತ್ವಿಕ, ತಾಮಸ ಎಂಬ ತ್ರಿಗುಣಗಳನ್ನು ಸೇರಿಕೊಂಡು ಅಭಿನಯಿಸುವ ಕಲೆ. ಪುರಾಣ, ಸಾಮಾಜಿಕ, ಐತಿಹಾಸಿಕ ಕ್ಷೇತ್ರ ಮಹಾತ್ಮೆಗಳನ್ನು ಒಳಗೊಂಡು ಜನಮಾನಸದಲ್ಲಿ ಯಕ್ಷಗಾನ ಮನೆ ಮಾಡಿದೆ. ತದೇ ಪ್ರಕಾರವಾಗಿ ಈ ಹೊತ್ತು ಈ ರಂಗವೇದಿಕೆಯಲ್ಲಿ ಪರಮ ಪಾವನ ಕ್ಷೇತ್ರವಾದಂತಹ ಶ್ರೀ ಕಟೀಲು ಕ್ಷೇತ್ರದ ಕ್ಷೇತ್ರ ಮಹಾತ್ಮೆಯ ಸಣ್ಣ ತುಣುಕನ್ನು ಸಭಿಕರ ಮುಂದಿಡಲಿದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ. ಅಂಬುರು ಹಡಲನೇತ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸುದಿರಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯರು ಪಾದಾಂಬುಜಕ್ಕೆ ಪುರಬಡುದ ಬಡಿಪೆ ನಿಕಥಾಮೃತವಂ ಲಾಲಿ ಪುಡಿಲಿ ವಿಮಲೆ ಜಗಜಿ ವಾಳೆಯ ಪುರವಳೆ ನೀಲಾಲಕಿ ತಿರಿ ಕಾಳಿ ವಾಣಿ ಬಲ ಮೇಲೆ ಶಿವದಿನಿ ಜಾಲಿ ವಿನುತೆಯೇ ಲಾಲಿ ಪುಡಿಲ ವಿಮಲೆ ಜಗಜಿ ವಾಳಿಯ ಪುರವಳೆ ಮುತುಪ ಭಕ್ತರಿ ಗೊಲಿಯುಟಿಯುವೆ ಕತಿಯನ್ನು ಮುತದಿಟಬೇದರೆ ಯತಿಯ ಶಾಪವ ಪರಿಹರಿಸಿ ಗತಿಯ ನೀಡುವ ಅಮ್ಮ ಸುರಪಿಸುತ್ತೆ ನಂದಿನಿಯವೇ ತವ ಮನದೊಳತಿ ಭ್ರಾಂತಿ ಮಗಳೇ ದರೆಯು ಸ್ವರ ಪಾತಾಳದಿ ಸ್ವಾರ್ಥಿಗಳ ಕೊರತೆಯುವುದಿಲ್ಲ ನಿಜದಿ ಮಗಳೇ ಮಗಳೇ ನಂದಿನಿ, ಸರ್ವ ವಿಚಾರವನ್ನೇ ಅರಿತೆ ನಿನ್ನ ನೇತ್ರ ಮುಂಭಾಗದಲ್ಲಿ ಪ್ರಕಟಗೊಂಡವಳು ನಾನಿದ್ದೇನೆ. ಈ ಹೊತ್ತಿಗೆ ದರೆಯಿಂದ ಬಂದಂತಹ ಜಾಬಾಲಿ ಮುನಿವರ
ಧರೆಯಲ್ಲಿ ನದಿಯಾಗಿ ಹರಿಯಬೇಕೆನ್ನುವ ಹಾಗೆ ಶಾಪವಿರುತ್ತಿದ್ದಾನಲ್ಲ ಮಗಳೇ. ಹಾಗೆ ಶಾಪವಿರಿಸುವುದಕ್ಕೆ ಕಾರಣ ಉಂಟು. ಧರೆಯನ್ನ ನೀ ಸ್ವಾರ್ಥ ಪ್ರಪಂಚ ಎನ್ನುವ ಹಾಗೆ ನಿಲ್ಲಿಸಿದವಳಿದ್ದು ಸ್ವಾರ್ಥ ಎಲ್ಲಿಲ್ಲ ಹೇಳು. ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕಗಳು ಸ್ವಾರ್ಥದಿಂದಲೇ ತುಂಬಿ ತುಳುಕಾಡುತ್ತಾ ಉಂಟು. ಹೀಗಿರುವಾಗ ನೀ ಧರೆಯನ್ನೇ ಪ್ರತ್ಯೇಕವಾಗಿ ಸ್ವಾರ್ಥ ಎನ್ನುವ ಹಾಗೆ ಘೋಷಿಸಿದವಳಿದ್ದು ಅದಕ್ಕೋಸ್ಕರವಾಗಿ ಜಾಬಾಲಿ ಮುನಿವರ ಕುಪಿತುಕೊಂಡು ನಿನಗೆ ಶಾಪವನ್ನು ಇರಿಸಿದ್ದಾನೆ. ಮುನಿ ಕೊಟ್ಟ ಶಾಪದ ಅನುಸಾರವಾಗಿ ನೀ ಧರೆಯಲ್ಲಿ ನದಿಯಾಗಿ ಹರಿಯಲೇಬೇಕು. ಆದರೆ ಮುನಿ ಕೊಟ್ಟಂತಹ ಶಾಪಕ್ಕೆ ಮೋಕ್ಷದ ಪರಿಹಾರ್ಜನವನ್ನ ಕೊಡುವುದಕ್ಕಿದ್ದೇನೆ. ಮುಂದೆ ನೀ ನದಿಯಾಗಿ ಹರಿಯುವಂತಹ ಕಾಲಕ್ಕೆ ಆ ಕ್ಷೇತ್ರದಲ್ಲಿ ಸೊಂಟ ಭಾಗದಲ್ಲಿ ಅಂದ್ರೆ ಕಟೀ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಜನಿಸುವುದಕ್ಕಿದ್ದೇನೆ. ಆ ಕ್ಷೇತ್ರವೇ ಮುಂದೆ ಕಟೀಲ ಅಥವಾ ಕಟೀಲು ಎನ್ನುವ ಹಾಗೆ ಪ್ರಸಿದ್ಧಿಯನ್ನ ಮಾಡುವುದಕ್ಕಿದೆ. ಹೋಗಿ ಬಾ ಮಗಳೇ, ಶುಭವಾಗಲಿ. ಕನ್ಯಲಾಗಮ್ಮ ಮಾತಾಡಿದ ವಚನದಂತೆ ಶೃಂಗಾಬ್ದಿಯಿಂದ ಕನಕಗಿರಿಯ ಶೃಂಗಾಬ್ದಿಯಿಂದ ನಾನು ನಂದಿನಿ ನದಿಯಾಗಿ ಹರಿಯುತ್ತೇನೆ, ನಂದಿನಿ ನದಿಯಾಗಿ ಹರಿಯುತ್ತೇನೆ, ನಂದಿನಿ ನದಿಯಾಗಿ ನಾ ಹರಿಯುತ್ತೇನೆ. ಜಗದ್ರಕ್ಷಕ ಕಾಪಾಡು ತಂದೆ ಕಾಪಾಡು. ವಸುದೆಯ ವದನದಲ್ಲಿ ಶೋಭಿಸುವ ಸಿಂಧೂರದಂತೆ ಶೋಭಿಸುತ್ತಾ ಇದೆ ನಮ್ಮ ಏಕವೀರಾದ್ರಿಪುರ. ಬ್ರಹ್ಮನಿಂದಲೇ ಅಮರತ್ವವನ್ನು, ಸರಸ್ವತಿಯಿಂದ ಮಂತ್ರಾಕ್ಷತೆಯನ್ನು ಪಡೆದಿದ್ದೇನೆ. ಆದರೆ ಚಂಡ ಪ್ರಚಂಡರಾಡಿದಂತಹ ಮಾತಾದರೆ ಏನು? ನಮ್ಮ ಅಧೀನಕ್ಕೆ ಒಳಪಟ್ಟಂತಹ ಕಾನನದಲ್ಲಿ ಸ್ತ್ರೀಯೊಬ್ಬಳಿದ್ದಾಳಂತೆ. ಯಾರೆಂಬುದಾಗಿ ನೋಡಿ ಬರುತ್ತೇನಂತೆ. ಆದಿಮಾಯೆಯು ಬಳಿ ಕಲತಿ ಚೆಲುವಾದ ಮೋಹಿನಿ ರೂಪದಿ ಆದಿಮಾಯೆಯು ಬಳಿಕ
ಷೋಡಶಿಯು ಕಾಮಿನಿಯೂ ಆಗಿ ರೂಪಾಂತರಗೊಂಡು ಈ ಕಾಂತಾರವನ್ನ ಬಂದು ಸೇರಿಕೊಂಡಿದ್ದೇನೆ. ಅದಕ್ಕೆ ಬಲವಾದ ಕಾರಣವೊಂದುಂಟು. ಧಾರುಣಿಯಲ್ಲಿ ಧರ್ಮ ಒಡೆದು ಅಧರ್ಮ ತಾಂಡು ಬಾಡುತ್ತಾ ಇದೆ. ಅದಕ್ಕಾಗಿ ಯಾರು ಧರ್ಮವನ್ನು ಮೆಟ್ಟಿ ನಡೆಯುತ್ತಾರೋ ಅವರನ್ನೆಲ್ಲ ವಧಿಸಿ ಧರ್ಮ ಸಂಸ್ಥಾಪಿಸುವುದಕ್ಕೆ ಶ್ರೀದೇವಿಯಾದಂತಹ ನಾನೇ ಮೋಹಿನಿ ರೂಪದಿಂದ ಬಂದಿದ್ದೇನೆ. ಹಾಗಾಗಿ ನನ್ನ ಹಾದಿಯನ್ನು ಕಳರು ಹಿಡಿದು ಬರುವರ ಸಲುವಾಗಿ ರಾಗದ ಸುರಾಗವನ್ನೇ ಹರಿಸಿದ್ದೇನೆ. ತನುಗಂಧವನ್ನೇ ಮಾರುತನೊಂದಿಗೆ ಸೇರಿಸಿದ್ದೇನೆ. ಅದೋ ಅಲ್ಲಿ ಕಾಣುತ್ತಿರುವ ಶಿಲೆಯನ್ನು ಏರಿ ಅಲಂಕರಿಸುತ್ತೇನಂತೆ.
ಮುಡಿಯ ಕೈದಾಗ ಮೋಹಿನಿಯು ಪೆಂದಳು ನಿನ್ನ ಉಡೆಯ ಜುಂಬಾಕ್ಯದ ನವನು ಮನದೇವಳಗಳು ದುಡುಕೆ ಕೈ ಮಾಡುತ್ತೆ ಮನದೇ ಯೋವಳಗಳು ದುಡುಕೆ ಕೈ ಮಾಡುತ್ತೆ ನಡೆದ ನಂತಕನ ಪಟ್ಟಣಕ್ಕೆ ಬಗೆಯ ಪ್ರಶ್ನೆಯನ್ನು ಇರಿಸಿದ್ದೀಯಾ? ಹೌದು. ಆದರೆ ಸ್ಥಿರ ನಾಮದಿಲ್ಲ ಎನ್ನುವಂಥದ್ದು ನನಗಿಲ್ಲ. ಮತ್ತೆ ಕೆಲವರು ನನ್ನ ಗೌರಿ ಎಂದು, ಇನ್ನು ಕೆಲವರು ಭೈರವಿ ಎಂದು, ಕೆಲವರು ಕಾಳಿ ಎಂದು ನನ್ನನ್ನು ಕರೆಯುವುದುಂಟು. ಕಾಳಿ? ಆದರೆ ವರ್ತಮಾನದಲ್ಲಿ ಮೋಹಿನಿ ನಾನು. ಮೋಹಿನಿ? ನೀನಿನ್ನು ನನ್ನವಳು. ಈ ಹೊತ್ತಿಗೆ ನೀ ನನ್ನವಳಾಗಬೇಕು. ಬಾ, ವಾಮಭಾಗವನ್ನು ಸೇರಿಕೋ. ಎಲ ಅಸುರನೇ, ಧರ್ಮ ದ್ರೋಹಿಯಾಗಿ ಧರೆಯನ್ನು ಆಡಿದೆಯಾ? ಈ ನಿನ್ನ ನೀಚ ಕೃತ್ಯವನ್ನು ಅಂತ್ಯಗೊಳಿಸುವರೆ ಧರೆಗಿಳಿದವಳು ನಾನಾಗಿದ್ದೇನೆ. ದೇವೇಂದ್ರ ಜಾವಾಳಿ ಮುನಿ ಮುಖ್ಯನೈ ತಂದು ದೇವಿ ಉಗ್ರದ ಗೆಂಜುತ್ತಿರಲು ದೇವಲೋಕದಿ ಕಂಡ ಎಳನೀರ ನದಿ ಭಕ್ತಿ ಭಾವದಿಂದ ಅಭಿಷೇಕವ ಸಾಗಿ ಅಮ್ಮ ಬ್ರಾಹ್ಮರಿ, ವರ್ಷದ ಪವಿತ್ರ ಎಳನೀರಿನಿಂದ ಅಭಿಷೇಕಗೈದಿದ್ದೇನೆ. ಸುಗಂಧ ಪರಿಮಳಿತವಾದ ಮಲ್ಲಿಕಾಹಾರವನ್ನು ಸಮರ್ಪಿಸಿ. ಶಾಂತರಾಗಬೇಕಮ್ಮ, ಶಾಂತರಾಗಬೇಕು. ಪ್ರಣವರು ಪುನುತೆ ಕಲ್ಯಾಣಿ ನಮ್ಮನು ಪೊರೆ ಕಾಣೋ ರಗವೇಣಿ ಪಿರುತಾಮೂರ್ತಿತ್ರಯ ಸಹಿತ ಶಿವಯನು ನೆನೆಯನು ಕೈ ಜೋಡಿಸುತ್ತ ಪ್ರಣವರು ಬಿರುದೆ ಕಲ್ಯಾಣಿ ಭ್ರಾಮರಿ ಸನಾತನಿ ಗುಣಾಶಯೇ ಗುಣಾಮಯೇ ದೇವಿ ನಾರಾಯಣಿ ನಮೋ ಕೃತಿ
ಜಯ 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 ಜಯ. ಇದು ಅದು ಆ ಮಾಘ ಶುದ್ಧದ ಪೌರ್ಣಮಿ ದಿನ ಕಾಲಕ್ಕೆ ನಂದಿನಿ ನದಿಯಾಗಿ ಹರಿಯುವುದಕ್ಕಿದ್ದಾಳೆ. ಆ ಕಾಲಕ್ಕೆ ರಕ್ತ ಸಿಕ್ತವಾದಂತಹ ಈ ಪ್ರದೇಶವನ್ನು ನಂದಿನಿ ಪರಿಶುದ್ಧಳಾಗಿ ಮಾಡುವುದಕ್ಕಿದ್ದಾಳೆ. ಅಲ್ಲಿಯವರೆಗೂ ಅರುಣಾಸುರನ್ನು ವಧಿಸಿದಂತಹ ಈ ಕ್ಷೇತ್ರ ನೆಲೆಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆ ಕಾಲಕ್ಕೆ ನಂದಿನಿಗೆ ನಾ ಮಾತು ಕೊಟ್ಟಂತೆ ಅವಳ ಕಟಿ ಪ್ರದೇಶದಲ್ಲಿ ಲಿಂಗರೂಪಿಯಾಗಿ ಉದಿಸಿ ಬರುವುದಕ್ಕಿದ್ದೇನೆ. ಹಾಗೆ ಬರುವಂತಹ ಪ್ರದೇಶವೇ ಕಟೀಲ ಅಥವಾ ಕಟೀಲು ಎನ್ನುವಂತಹ ಪ್ರದೇಶದ ಹೆಸರಿನಿಂದ ಪ್ರಸಿದ್ಧಿಯನ್ನ ಪಡೆಯುತ್ತದೆ. ಜಾಬಾಲಿ ಮುನಿವರ ಅದಾನವನಿಂದ ನೀ ಭಯಗೊಂಡವಿದ್ದಂತಹ ಕ್ಷೇತ್ರವೇ ಇನ್ನು ಮುಂದೆ ಆಮಲಿಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎನ್ನುವ ಹಾಗೆ ಪ್ರಸಿದ್ಧಿಯನ್ನ ಪಡೆಯುತ್ತದೆ. ಇನ್ನು ಮುಂದಿನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಪರಿಶುದ್ಧವಂತಹ ನಂದಿ ನದಿಯಲ್ಲಿ ಮಿಂದು ಯಶೋಮತಿಯ ಆತ್ಮನಲ್ಲಿ ಅಂತರಿಕವಾಗಿರುವುದರಿಂದ ಕ್ಷೇತ್ರಕ್ಕೆ ಬರುವಂತಹ ಸುಮಂಗಲಿಯರು ಪಟ್ಟೆ ಸೀರೆ, ಅರಶಿನ ಕುಂಕುಮ, ಕಪ್ಪು ಬಳೆ, ಕಪ್ಪು ಕರಿಮಣಿ ತನಗೆ ಸಮರ್ಪಿಸುತ್ತಾರೋ ಅವರ ಮಾಂಗಲ್ಯ ಭಾಗಕ್ಕೆ ಸದಾ ನಾನೇ ಭದ್ರತೆಯನ್ನು ಅನುಗ್ರಹಿಸಿಕೊಡುತ್ತೇನೆ. ಹಾಗೆ ನನಗಿಷ್ಟ ಸೇವೆಯಾದಂತಹ ಸಿಯಾಲಾಭಿಷೇಕ, ಮಲ್ಲಿಕಾ ಪುಷ್ಪ ಸಮರ್ಪಣೆಯನ್ನು ಯಾರು ಮಾಡುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲವರು ನೆರವೇರಿಸಿಕೊಡುತ್ತೇನೆ. ಹಾಗೆ ಇನ್ನು ಮುಂದೆ ನನಗೆ ಇಷ್ಟವಾದಂತಹ ಗೆಜ್ಜೆ ಸೇವೆಯನ್ನು ಯಾರು ನಡೆಸಿಕೊಂಡು ಬರುತ್ತಾರೋ ಅವರ ದಮನ ಕಾಮನೆಗಳನ್ನು ನಾನು ಪೂರೈಸಿಕೊಂಡು ಬರುತ್ತೇನೆ. ಜಾಬಾಲಿ ಮುನಿವರ ಇನ್ನು ಮುಂದೆ ನಾ ಕಟೀಲು ಕ್ಷೇತ್ರದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಉದಿಸಿ ಬರುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಉದಿಸಿ ಬರುತ್ತೇನೆ. ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಉದಿಸಿ ಬರುತ್ತೇನೆ. ಜಯ 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 ಜಯ. ಅವತ ನಿನ್ನ ನಾರಿ ಕೇಳಸುತೆಯಿಂದ ಭೋವಿ ಸಂಪಾದಿಸಿದ ಶುದ್ಧದ ಪೌರ್ಣಮಿಯ ದಿನ ನೀವನಂದಿನಿ ಒಳಿಂತವನ ನದಿಯಾಗಿ ಹರಿಯುವುದಕ್ಕಿದ್ದಾಳೆ. ಹಾಗಾದರೆ ನಾ ಇನ್ನು ಹಸುರನ್ನು ವಧಿಸಿಕೊಟ್ಟಂತಹ ಈ ಕ್ಷೇತ್ರದಲ್ಲಿ ನಂದಿನಿಗೆ ಮಗಳಾಗಿ ಉದಿಸಿ ಬರುತ್ತೇನೆ. ನಂದಿನಿಗೆ ಮಗಳಾಗಿ ಉದಿಸಿ ಬರುತ್ತೇನೆ. ನಂದಿನಿಗೆ ಮಗಳಾಗಿ ಉದಿಸಿ ಬರುತ್ತೇನೆ. ನೇತ್ರೇರು ಕೋಜದಿ ನಡೆತರುತ್ತವರು ಭೂಸುರರುಳಿದ ಮಂತ್ರಾಕ್ಷತೆಯಿಂದ ಶಿಶೆಯ ತಡೆದು ಕೀರ್ತಿಸನು ಗಜುಂದ ಮಾತದ ಕೀರ್ತಿಯ ಪಡೆಯಿರೆನುಂತ ಸರ್ವೇ ಜಾಗರತಿಯ ಬೆಳಗೀರೆ ಶೋಭಾನೆ ಕಟೀಲೆಂಬ ಕ್ಷೇತ್ರದಿ ಹರೆಯೋಳು ಬೆಸರಾಂತ ಕಟೀಲೆಂಬ ಕ್ಷೇತ್ರದಿ ಸ್ಥಿರವಾಗಿ ನೆಲೆಯಾದ ಭ್ರಮರಾಂಬಿಗೆ ಶರಣಾಗದ ವತ್ಸಲ ಪರಿಪಾಲಕಿ ದುರಿತ ನಿವಾರಕಿ ಭವಹರಿಗೆ ಮಂಗಲೋ ಜಯ ಮಂಗಲು ಶ್ರೀ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಭ್ರಮರಾಂಬೆಗೆ ಮಂಗಲೋ. ಈ ಕಾರ್ಯಕ್ರಮ ಮುಗಿತದೆ ದಯಮಾಲ್ತು ಕುಲ್ಲೆ ಒಂಜಿ ನಮ್ಮ ವರ್ತಕ ಸಂಘದ ಒಂಜಿ ಲಕ್ಕಡಿಪ್ ಡ್ರಾ ಆಯ್ತನ ಕಾರಣ ಒಂಜಿ 5 ನಿಮಿಷ ಐನು ಡ್ರಾ ಮಾಲ್ತನ ಕೂಡ ಈ ಮನೋರಂಜನೆ ಕಾರ್ಯಕ್ರಮ ಮುಂದುವರಿ ಉಂಡು. ವರ್ತಕ ಸಂಘದ 20ನೇ ವರ್ಷ ವರ್ತಕ ಸಂಭ್ರಮದಲ್ಲಿ ನಾವು ಲಕ್ಕಡಿಪ್ ಅನ್ನು ಮಾಡಿದ್ದೆವು. ಅದನ್ನೀಗ ಡ್ರಾ ಮಾಡುವ ಸಮಯ ಬಂದಿದೆ. ಮೊದಲನೇದಾಗಿ ರಿಫ್ರಿಜರೇಟರ್ ಫ್ರಿಡ್ಜ್ ಪ್ರಥಮ ಬಹುಮಾನ.
ಫ್ರಿಡ್ಜ್ ಪ್ರಥಮ ಬಹುಮಾನ. ಗಿರೀಶ್ ಮಧ್ಯಂಗಳ ಅವರಿಗೆ ಫ್ರಿಡ್ಜ್ ಅವರ ಪಾಲಿಗೆ ಈ 11 ಗಂಟೆಗೆ ಅದೃಷ್ಟ ಒಲಿದಿದೆ. ನಂಬರ್ 1862. ಇನ್ನು 2ನೇ ಬಹುಮಾನ ಮಿಕ್ಸಿ ಗ್ರೈಂಡರ್. ಅಶ್ರಫ್ ಸನ್ಶೈನ್ ದ್ವಿತೀಯ ಬಹುಮಾನ ಮಿಕ್ಸಿ ಗ್ರೈಂಡರ್. ನಂಬರ್ 1940. ಮೂರನೇದು ಸೀಲಿಂಗ್ ಫ್ಯಾನ್. ವಸಂತರೈ ಅಮ್ಮ ಸ್ಟೋರ್ ಇವರಿಗೆ 3ನೇ ಬಹುಮಾನ ಸಿಕ್ಕಿದೆ, 1782 ನಂಬರ್. ಇನ್ನು 10 ಪ್ರೋತ್ಸಾಹ ಬಹುಮಾನ ಇದೆ. ಒಂದು ಹೆಸರಿಲ್ಲ 906 ಮೊದಲನೇ ಪ್ರೋತ್ಸಾಹ ಬಹುಮಾನ. ಹೆಸರಿಲ್ಲ 2492 2ನೇ ಪ್ರೋತ್ಸಾಹ ಬಹುಮಾನ. ಮೋನಪ್ಪ ಕರ್ನೂರು. ಗೀತಾ ಫೋನ್ ನಂಬರ್ 9663869131 ನಂಬರ್ 2779. ಶರೀಫ್ ಬೇಕರಿ 750 ನಂಬರ್. ಕೂರಪ್ಪ ಕುಂಬ್ರಂದು ಉಂಡು ನೆಟ್ಟು ಉಕ್ರಪ್ಪ ನಿಟ್ಟು ಕೂರಪ್ಪ ಕುಂಬ್ರಂದು ಬರೆತ್ತುಂಡು. ಫೋನ್ ನಂಬರ್ 81 51 33 076 ನಂಬರ್ 2184. ನಾನೊಂಜಿ ಪುದಾರಿಜ್ಜಿ 2153. ನಾನು ಮುಜ್ಜಿ ಇಂದುಲ ನಂಬರ್ ಇಜ್ಜಿ 96. ಪುದರಿಜ್ಜಿ ನಂಬರ್ 21 ಕೈಬಂಡಿ. ಶ್ರೀನಿವಾಸ್ ರೈ ಕುಂಬ್ರ 4009. ಇಡೆಗ್ ಲಕ್ಕಡೈಪ್ ಡ್ರಾಮ್ ಆಂಡ್ ವಿಜೇತರಿಗೆ ವರ್ತಕ ಸಂಘ ಹೊರತು ಧನ್ಯವಾದ. ನಾನು ನಮ್ಮ ಕಾರ್ಯಕ್ರಮ ಮುಂದುವರಿಯುಂಡು. ಪ್ರೈಸ್ ಎಲ್ಲ ಬತ್ತದು ಅಲ್ರಾಯಡ್ತು ದೆತೊಂದು ಪೌಡೊಂದು ಬಂಡತು ನಂಬರ್ ತೂಪಾತು ದೆತೊಂದು ಪೌಡೊಂದು ಬಂಡತು ವರ್ತಕ ಸಂಘ ಹಿಡಿದು ವಿನಂತಿ.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಪಿರಾಗಧರ ಧರ ಸುಂದರಧರ ಪಿರಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ നാദമായുണരും തുടിയോ വേദകലാമൃത പുണ്യം പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം. ഓം ശിവോഹം ശ്രീ ശിവോഹം ഓം ശിവോഹം രുദ്രം ಶ್ರೀಕರಂ. ಉರಳಲಿ ಬಸಿ ಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನತಾನಂ ತದಾನಂ ತದಾನಂ ತನಂ ತನಂ ತನತಾನಂ ತದಾನಂ 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 ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ನಟರಾಜ ನಟರಾಜ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀಂತನಂ. ಸಂಗೀತ ಸಾಹಿತ್ಯ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ.
കൊടിയാടിട്ട് തിങ്കാര സിംഗാര മൽത്തൊണ്ടു ജോകൊടു ഓക്കൊനൊടു മായൊടി സിരി തിങ്കാര സിംഗാര മൽത്തൊണ്ടു ജോകൊടു ഓക്കൊനൊടു മായൊടി സിരി ಡಿನ್ನ ನಡಿನ್ನ ನಾಡಿನ್ನ ನಾಡಿನ್ನ ಡಿನ್ನ ನಡಿನ್ನ ನಡಿನ್ನ ನಾಯೇ 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 ಕೋಲ ಕಂಬಲ ನಾಗ ತಂಬಿಲ ಅಂಕ ಆಯನದ ಬೂಡೋ ಕೋಲ ಕಂಬಲ ನಾಗ ತಂಬಿಲ ಅಂಕ ಆಯನದ ಬೂಡೋ ತಾರೆ ಬಾರಿ ಪಲದಿಂಜಿ ಉರ್ಕರುನ್ ಮದಿಮಾಲು ಸುರ್ಪೊದ ನಾಡು ತಾರೆ ಬಾರಿ ಪಲದಿಂಜಿ ಉರ್ಕರುನ್ ಮದಿಮಾಲು ಸುರ್ಪೊದ ನಾಡು ಡಿನ್ನ ನಡಿನ್ನ ನಾಡಿನ್ನ ನಾಡಿನ್ನ ಡಿನ್ನ ನಡಿನ್ನ ನಡಿನ್ನ ನಾಯೇ 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 ಪಚ್ಚೆ ಪಜಿರಣ ಕೊಟ್ಟೆ ಸೀಮೆಡು ನಲಿಪು ನಡಕೆದ ನಡಾವಳಿ ಪಚ್ಚೆ ಪಜಿರಣ ಕೊಟ್ಟೆ ಸೀಮೆಡು ನಲಿಪು ನಡಕೆದ ನಡಾವಳಿ ಪಚ್ಚೆದಿ ಒಂದು ಐಸಿರದ ತಿಳಿಪು ತಿಳಿಕೆದ ಸವಾರಿ ಪಚ್ಚೆದಿ ಒಂದು ಐಸಿರದ ತಿಳಿಪು ತಿಳಿಕೆದ ಸವಾರಿ ಡಿನ್ನ ನಡಿನ್ನ ನಾಡಿನ್ನ ನಾಡಿನ್ನ ಡಿನ್ನ ನಡಿನ್ನ ನಡಿನ್ನ ನಾಯೇ 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 ತುಳುವ ನಾಡದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಡು ತುಳುವ ನಾಡದ ಸಿರಿ ಚಾವಡಿಡು ಒಲಿ ಮಡಲ ಆ ಕೊಡಿಯಡಿಡು ತಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನೊಡು ಮಾಯೊಡೆ ಸಿರಿ ತಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನೊಡು ಮಾಯೊಡೆ ಸಿರಿ ಡಿನ್ನ ನಡಿನ್ನ ನಾಡಿನ್ನ ನಾಡಿನ್ನ ಡಿನ್ನ ನಡಿನ್ನ ನಡಿನ್ನ ನಾಯೇ 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 ಡಿನ್ನ ನಡಿನ್ನ ನಡಿನ್ನ ನಾಯೇ ಡಿನ್ನ ನಡಿನ್ನ ನಡಿನ್ನ ನಾಯೇ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ
ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ತೋರಣ ಚೆಲುವಾಯ್ತು ಸಿರಿ ಸಿರಿ ಸಂಪದ ಕಲಕಲ ಕಲೆಯ ಹೂರಣ ಸೊಗಸಾಯ್ತು ಪ್ರೀತಿ ನಗುವಿನ ಜಲಿಯು ಎಲ್ಲ ಮೊಗ ಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಕಡಲದ ಮಗನಿக்கு ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಡಲದ ಮಗನಿக்கு ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಕಸಬುಕು ಕೊಲ್ಪಾಯೆ ಬಾಳ್ಬೆಡುತ್ತಲ್ ಪಾಯೆ ಕಸಬುಕು ಕೊಲ್ಪಾಯೆ ಬಾಳ್ಬೆಡುತ್ತಲ್ ಪಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಂತೆನಾ ಬದುಕದ ಕಣ್ಣಾಯೆ ಮೋಕ್ಯದ ಸೆಲೆಯಾದ್ರೆ ಬದುಕದ ಕಣ್ಣಾಯೆ ದೇವ ಕೊಡ್ಬೆ ಕರುಣೆಯೇನ ಕಡಲಪ್ಪೆ ಮಗೆ ಬಂತೆನಾ ಸಿಂಗಾರ ಸಿರಿದಂತೆ ಎಲ್ಲಂತೆ ತುಳುನಾಡ ಬಂಗಾಳಿ ಕಡಲದ ಮಗನಿக்கு ಉಡಾಲದ ಸೊಲ್ಮೆಲು ಮೂಡಾಯದ ಬಾನೊಡು ಮೂಡಿಯೇ ಸೂರ್ಯಲ ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಡವಗೆ ಪುಗೆಲ್ ಕೊರ್ಪಿ ಮಗೆ ಬದ್ದೆಯೇ ಹಾ ಬಡವಗೆ ಪುಗೆಲ್ ಕೊರ್ಪಿ ಮಗೆ ಬದ್ದೆಯೇ ಮೋಕ್ಯದ ಸೆಲೆಯಾದ್ರೆ ಬದುಕದ ಕಣ್ಣಾಯೆ ಮೋಕ್ಯದ ಸೆಲೆಯಾದ್ರೆ ಬದುಕದ ಕಣ್ಣಾಯೆ ದೇವ ಕೊಡ್ಬೆ ಕರುಣೆಯೇನ ಕಡಲಪ್ಪೆ ಮಗೆ ಬಂತೆನಾ ಸಿಂಗಾರ ಸಿರಿದಂತೆ
மகானுக்கு உடலத சொல்மெலும் மூடாயுத பானுடு மூடியே சூரியலா